ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇವತ್ತು ನಾವು ಆರ್ಟ್ ಆಫ್ ಲಿವಿಂಗ್ ನಲ್ಲಿದ್ದೀವಿ. ಯಾಕಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಒಂದು ಇಂಟ್ಯೂಷನ್ ಪ್ರೋಗ್ರಾಮ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಿದು ಇಂಟ್ಯೂಷನ್ ಪ್ರೋಗ್ರಾಮ್ ಅನ್ನೋದು? ಇಂಟ್ಯೂಷನ್ ಅಂದ್ರೆ ಏನು? ಹಾಗೆ ನಾವು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೋಡಿದ್ವಿ. ಒಂದು ಮಗು ತನ್ನ ಕಣ್ಣಿಂದ ಸ್ಪೂನನ್ನು ಬೆಂಡ್ ಮಾಡುತ್ತೆ. ಮತ್ತೊಂದು ಮಗು ಲಿಫ್ಟಲ್ಲಿ ತನ್ನ ಪೇರೆಂಟ್ಸ್ ಜೊತೆಗೆ ಹೋಗುವಂಥ ಸಂದರ್ಭದಲ್ಲಿ 9th ಫ್ಲೋರಲ್ಲಿ ನನಗೆ ಯಾಕೋ ಸರಿ ಅನಿಸ್ತಿಲ್ಲ, ಹೋಗ್ತಾ ಇರುವಂಥದ್ದು, ನಾವು ಇಲ್ಲೇ ಇಳ್ಕೊಳ್ಳೋದು ಬೆಟರು ಅಂತ ಹೇಳಿದ ತಕ್ಷಣ ತಂದೆ ತಾಯಿ ಆ ಮಗುವಿನ ಮಾತನ್ನ ಕೇಳ್ಕೊಂಡು ಹೊರಗಡೆ ಬರ್ತಾರೆ. ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ 7th ಫ್ಲೋರ್ ಹತ್ತತ್ರ ಇದ್ದಾಗ ಲಿಫ್ಟಲ್ಲಿ ಸ್ಪಾರ್ಕ್ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲೋ ಒಂದು ಕಡೆ ಆ ಮಗುವಿನ ಇಂಟ್ಯೂಷನ್, ಕರೆಕ್ಟ್ ಅಲ್ವಾ? ಸೊ ಈ ಇಂಟ್ಯೂಷನ್ ಹೇಗೆ ವರ್ಕ್ ಆಗುತ್ತೆ? ನಾವು ಮೂವಿಗಳಲ್ಲಿ ನೋಡ್ಬೋದು, ಸುಮಾರು ಸೂಪರ್ ಪವರ್ ಸೂಪರ್ ಹೀರೋಗಳನ್ನ ನಾವು ನೋಡ್ತೀವಿ. ಆ ಮೂವಿನಲ್ಲಿ ಅದೇ ನಾ ಹೇಳ್ದಂಗೆ ಕಣ್ಣಲ್ಲಿ ಹಿಪ್ನೋಟೈಸ್ ಮಾಡೋದಾಗಿರ್ಬೋದು, ಕಣ್ಣಿಂದ ಒಂದು ಏನೋ ಒಂದು ವಸ್ತುವನ್ನ ಬೆಂಡ್ ಮಾಡುವಂಥದ್ದಾಗಿರ್ಬೋದು ನಾವು ನೋಡ್ತೀವಿ. ಆದರೆ ರಿಯಲ್ ಹೀರೋಸ್ ನಮ್ಮ ಮತ್ತು ನಿಮ್ಮ ಮಧ್ಯನೇ ಇರ್ತಾರೆ. ನಾವು ಎಲ್ಲೋ ಅವರನ್ನ ಗುರುತಿಸೋಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಂಥದ್ದೇ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಆರಂಭಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ನ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಆಗಿರುವಂತಹ ಅರ್ಚನಾ ಪ್ರಸಾದ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಈ ಇಂಟ್ಯೂಷನ್ ಎಕ್ಸ್ಪರ್ಟ್, ಆರ್ಟ್ ಆಫ್ ಲಿವಿಂಗ್ ನ ಇಂಟ್ಯೂಷನ್ ಎಕ್ಸ್ಪರ್ಟ್ ಆಗಿರುವಂತಹ ಸಾನ್ವಿ ಕಮಿತ್ಕರ್ ಅವರಿದ್ದಾರೆ. ನಿಮ್ಗೂ ಕೂಡ ಸ್ವಾಗತ ಸಾನ್ವಿ. ಧನ್ಯವಾದ. ಸೊ ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಹೋಗೋಣ. ನನಗೂ ಗೊತ್ತಿಲ್ಲ ಇಂಟ್ಯೂಷನ್ ಅಂದ್ರೆ ಏನು ಅಂತ ಹೇಳಿ. ಸೊ ನಿಮ್ಮಂಗೆ ಹೇಗೆ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದೇ ತರ ನಾನು ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಮೇಡಮ್ ನಿಮ್ಮಿಂದನೇ ಶುರು ಮಾಡ್ತೀನಿ. ವಾಟ್ ಇಸ್ ದಿಸ್ ಇಂಟ್ಯೂಷನ್? ಇಂಟ್ಯೂಷನ್ ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಎಲ್ಲ ಮಕ್ಕಳಲ್ಲಿ ಇರತ್ತಾ ಇಂಟ್ಯೂಷನ್ ಅನ್ನೋದು? ಅದನ್ನ ಹೇಗೆ ಬೆಳಕಿಗೆ ತರೋದು? ಸೊ ಇಂಟ್ಯೂಷನ್ ಅಂದರೆ ಕನ್ನಡದಲ್ಲಿ ಇದನ್ನು ನಾವು ಅಂತಸ್ಫುರಣ ಅಥವಾ ಅಂತರ್ಪ್ರಜ್ಞೆ ಅಂತ ತಗೋಬಹುದು. ಅಂದರೆ ಒಳಗಡೆಯಿಂದ ಬರಜ್ಞಾನ ಇದು. ಓಕೆ, ಇದು ನೀವು ಕೇಳಿದ್ರಲ್ಲ ಮಕ್ಕಳಲ್ಲಿ ಇರುತ್ತಾ ಅಂತ, ಇದು ನಮ್ಮೆಲ್ಲರೂ ಇದೆ. ಓಕೆ, ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ, ಫೋನ್ ಬೆಲ್ ಆದರೆ ರಿಂಗ್ ಆದರೆ ಫೋನು ನಮ್ಗೆ ಅನ್ಸುತ್ತೆ ಓ ಅವ್ರ ಫೋನ್ ಇರಬಹುದು. ಒಂದೊಂದ್ಸತಿ ಡೋರ್ ಬೆಲ್ ರಿಂಗ್ ಆದರೆ ನಮ್ಗೆ ಅನ್ಸುತ್ತೆ ಓ ಬಾಗ್ಲು ತೆಗಿಯೋಣ ಅವ್ರು ಬಂದಿರಬಹುದು. ಒಂದೊಂದ್ಸತಿ ನಮಗೆ ತುಂಬ ಹತ್ರದಲ್ಲಿರೋರಿಗೆ ಹುಷಾರಿಲ್ಲ ಅಥವಾ ಏನೋ ತೊಂದರೆ ಅಂದರೆ ನಮ್ಗೆ ಅವತ್ತು ಅನ್ಸುತ್ತೆ ಓ ಅವ್ರಿಗೇನೋ ತೊಂದರೆ ಆಗಿದೆ ಅಂತ. ಫೋನ್ ಮಾಡಿದಾಗ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ ಹೌದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸೊ ಈ ಅಂತರ್ಪ್ರಜ್ಞೆ ಇಂಟ್ಯೂಷನ್ ನಮ್ಮ ಎಲ್ಲರಲ್ಲೂ ಇದೆ. ಸೊ ಇದನ್ನ ನಾವು 6ನೇ ಇಂದ್ರಿಯ ಅಂತೀವಿ, 6th ಸೆನ್ಸ್ ಅಂತೀವಿ. ಇವಾಗ ನೋಡಿ, ನಾವು ವಾತಾವರಣದಿಂದ 5 ಇಂದ್ರಿಯಗಳನ್ನ ಯೂಸ್ ಮಾಡಿ ನಾವು ಎಲ್ಲ ಇನ್ಫಾರ್ಮೇಶನ್ ತಗೋತೀವಿ, ಎಲ್ಲ ಜ್ಞಾನ ತಗೋತೀವಲ್ವಾ. ಮುಟ್ಬಿಟ್ಟು ನೋಡ್ತೀವಿ, ಸ್ಪರ್ಶದಿಂದ ಗೊತ್ತಾಗತ್ತೆ, ಕೇಳಿಸ್ಕೋತೀವಿ, ವಾಸನೆಗಳು ಸ್ಮೆಲ್ಗಳು ನೋಡ್ತೀವಿ ಅಲ್ವಾ. ಸೊ ಅದರಿಂದ ಸ್ವಲ್ಪ ಮೀರಿರೋದು ಬುದ್ಧಿ ಅಂತೀವಿ. ಇವಾಗ ನಾವು ಹೇಳ್ತೀವಿ ಸೂರ್ಯೋದಯ ಆಗತ್ತೆ, ಸೂರ್ಯಾಸ್ತ ಆಗತ್ತೆ ಅಂತ. ಆದ್ರೆ ನಮ್ಮ ಬುದ್ಧಿ ಏನ್ ಹೇಳುತ್ತೆ, ಅದಾಗಲ್ಲ. ಅದು ನಮ್ಗೆ ಯಾಕೆ ಹಂಗೆ ಕಾಣುತ್ತೆ ಅಂದರೆ ಭೂಮಿ ತಿರುಗ್ತಾ ಇದೆ, ಸೂರ್ಯ ತಿರುಗ್ತಾ ಇದ್ದಾನೆ, ಚಂದ್ರ ತಿರುಗ್ತಾ ಇದ್ದಾನೆ ಅಲ್ವಾ, ಅದರಿಂದ. ಸೊ ಈ ಜ್ಞಾನ ನಮ್ಗೆ ಎಲ್ಲಿಂದ ಬಂತು? ಬುದ್ಧಿ ಸ್ತರದಿಂದ ಬಂತು. ಇದಕ್ಕಿಂತ ಮೀರಿರೋದಕ್ಕೆ ನಾವು ಇಂಟ್ಯೂಷನ್ ಅಥವಾ ಅಂತರ್ಪ್ರಜ್ಞೆ ಅಂತೀವಿ. ಇದನ್ನ ನಾವು ರೈಟ್ ಥಾಟ್ ಅಟ್ ದ ರೈಟ್ ಟೈಮ್ ಅಂತೀವಿ. ಸರಿಯಾದ ಸಮಯದಲ್ಲಿ ಬರೋ ಸರಿಯಾದ ವಿಚಾರ. ಇವಾಗ ಎಷ್ಟೋ ಸತಿ ನಾವು ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೋತೀವಿ, ನಮ್ಮ ಮನ್ಸು ಹೇಳುತ್ತೆ ಓ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು, ಇದು ಬರುತ್ತೆ ಅಂತ ಅಲ್ವಾ, ಓದ್ಕೊಂಡು ಹೋಗ್ತೀವಿ. ಆದರೆ ಆ ಕ್ವೆಶ್ಚನ್ ಪೇಪರ್ ನೋಡಿದ ತಕ್ಷಣ ಒಂಥರ ಬ್ಲ್ಯಾಂಕ್ ಆಗ್ಬಿಡ್ತೀವಿ. ಆಮೇಲೆ ಮನೆಗೆ ಬಂದು ಏನೋ ಕೆಲಸ ಮಾಡ್ತಾ ಇರ್ತೀವಿ, ತಕ್ಷಣ ನಮ್ಗದು ಜ್ಞಾಪಕ ಬರುತ್ತೆ. ಸೊ ಅವಾಗ ಅನ್ಸುತ್ತೆ ನಾನು ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದೆ ನೋಡಿ, ಹೆಂಗಾಗೋಯ್ತು ಅಂತ. ಸೊ ಈ ವಿಚಾರ ಇವಾಗ ಕರೆಕ್ಟು, ಬಟ್ ಸಮಯ ಸರಿನಾ? ಇವಾಗ ಬಂದ್ರೆ ಅದ್ರದ್ದೇನು ಪ್ರಯೋಜನ? ಅದು ಇಂಟ್ಯೂಷನ್ ಅಲ್ಲ. ಸೊ ಇಂಟ್ಯೂಷನ್ ಅಂದರೆ ಫಸ್ಟ್ ಥಾಟ್ ಅಂತೀವಿ, ಮೊದಲನೇ ಬರೋ ವಿಚಾರ, ಆಮೇಲೆ ಸರಿಯಾದ ಸಮಯದಲ್ಲಿ ಬರೋದು ಸರಿಯಾದ ವಿಚಾರ. ಸೊ ಇದು 5 ಇಂದ್ರಿಯಿಂದ ಮೀರಿರೋದಕ್ಕೆ 6ನೇ ಇಂದ್ರಿಯ ಅಥವಾ 6th ಸೆನ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾಮ್, ಇದೆಲ್ಲರಲ್ಲೂ ಇರತ್ತೆ ಅಂತ ಹೇಳಿದ್ರಿ. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೋಡ್ತಾ ಇದ್ವಿ, ಅಂದ್ರೆ ಒಂದು ಆಟವನ್ನ ಆಟ ಆಡ್ತಾ ಇದ್ವಿ. ಎಷ್ಟೋ ಜನರಿಗೆ ನೆನಪಿರತ್ತೆ ಕೂಡ ಇದು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತ ಆಡೋದನ್ನ ಇವ್ರು ಬಿಟ್ಟು. ಅದೆಲ್ಲ ಒಂದ್ ಕಡೆ ಇಂಟ್ಯೂಷನ್ ಅಲ್ವಾ ಮ್ಯಾಮ್? ಸೊ ಅದನ್ನ ನಾವು ಅಲ್ಲಿಗೆ ಸೀಮಿತಗೊಳಿಸ್ಬಿಟ್ವಿ, ಅದನ್ನ ನಾವು ಜಾಗೃತ ಮಾಡಕ್ಕೆ ಹೋಗ್ಲಿಲ್ಲ. ಬಹುಶಃ ಈ ಒಂದು ಕಲೆ ಅಥವಾ ಈ ಒಂದು ಆರ್ಟ್ ಏನ್ ಅನ್ನೋದಿದೆ, ಅದನ್ನ ಕಲಿಯೋದಕ್ಕೆ ಏನೆಲ್ಲ ಅಂಶಗಳು ಇರಬೇಕು, ಅಥವಾ ಎಲ್ಲರಲ್ಲೂ ಇರುವಂತ ಈ ಒಂದು ಕಲೆನ ಜಸ್ಟ್ ನಾವು ಜಾಗೃತ ಮಾಡ್ಬೇಕಾ, ಹೇಗೆ? ನೋಡಿ, ನಾನು ಅವಾಗಲೇ ಹೇಳ್ದಂಗೆ ಎಲ್ಲರಲ್ಲೂ ಇದೆ. ನಮ್ಮ ಹಳೆ ಋಷಿ ಮುನಿಗಳೆಲ್ಲ ಮಂತ್ರಗಳ ವೇದಗಳೆಲ್ಲ ಹೆಂಗ್ ತಗೊಂಡ್ರು, ಹೆಂಗ್ ಬಂತವ್ರಿಗೆ, ಅವರೆಲ್ಲ ಕುತ್ಕೊಂಡು ಧ್ಯಾನ ಮಾಡಿದಾಗ ಅವ್ರಿಗೆ ಅದೆಲ್ಲ ಪ್ರಾಪ್ತಿ ಆಯ್ತು. ಸೊ ಗುರುದೇವ್ ಅದನ್ನ ತಿರ್ಗಾ ರಿನ್ಯೂವಲ್ ಮಾಡ್ತಾ ಇದ್ದಾರೆ.
ಈ ಜ್ಞಾನವನ್ನ ತಿರ್ಗಾ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇದು ಒಂದು ಅದ್ಭುತವಾದ ಕೊಡುಗೆ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಕಡೆಯಿಂದ. ಸೊ ಇದಲ್ಲಿ ಏನು ಅಂದ್ರೆ ಫಸ್ಟ್ ನಾವು ಇದನ್ನ ಮಕ್ಳಿಗೆ ಕೊಡ್ತೀವಿ. ಮಕ್ಕಳು ತುಂಬಾ ಮುಗ್ಧವಾಗಿರ್ತಾರೆ. ನೀವು ಹೇಳ್ದಂಗೆ ನಾವು ಕಣ್ಣ ಮುಚ್ಚೆ ಎಲ್ಲ ಆಡಿದಾಗ ಅದೆಲ್ಲ ನೋಡಿ ಸ್ವಲ್ಪ ಮಕ್ಕಳು ಇಮಿಡಿಯೇಟ್ ಆಗಿ ಹಿಡಿದು ಬಿಡೋರು, ಸ್ವಲ್ಪ ಮಕ್ಕಳಿಗೆ ಟೈಮ್ ಆಗೋದು ಅಲ್ವಾ. ಸೊ ಸ್ವಲ್ಪ ಮಕ್ಕಳಿಗೆ ಬೇಗ ಬಂದ್ಬಿಡುತ್ತೆ ಇಂಟ್ಯೂಷನ್, ಸ್ವಲ್ಪ ಅದಕ್ಕೆ ಸಮಯ ತಗೊಳುತ್ತೆ. ಸೊ ಮಕ್ಕಳು ಮುಗ್ಧವಾಗಿರ್ತಾರೆ, ತುಂಬಾ ಫ್ರೆಶ್ ಆಗಿರ್ತಾರೆ, ತುಂಬಾ ಬುದ್ಧಿ ಉಪಯೋಗಿಸಲ್ಲ. ಸೊ ಈ ಕಾರ್ಯಕ್ರಮ ನಾವು 5 ವರ್ಷದಿಂದ 18 ವರ್ಷದವರು ಕೊಡ್ತೀವಿ. ಸೊ ಜೂನಿಯರ್ ಲೆವೆಲ್ 5ರಿಂದ 8 ವರ್ಷ ಇರುತ್ತೆ, ಸೀನಿಯರ್ ಲೆವೆಲ್ 8 ವರ್ಷದಿಂದ 18 ವರ್ಷ ಇರುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಬ್ರೈನಲ್ಲಿ ಡೆವಲಪ್ ಆಗುತ್ತೆ ಅಂತಾರೆ ಗುರುದೇವ್. ಅದಕ್ಕೆ ಇದು ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಅವ್ರಿಗೆ ಎಕ್ಸಸೈಸಸ್ ಹೇಳ್ಕೊಡ್ತೀವಿ, ಆಮೇಲೆ ಒಂದು ಧ್ಯಾನ ಮಾಡಿಸ್ತೀವಿ, ಅದರ ಆದ್ಮೇಲೆ ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಮಾಡ್ತೀವಿ. ರಿಲ್ಯಾಕ್ಸ್ ಮಾಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಪಂಚೇಂದ್ರಿಯಿಂದ ಮೀರಿರೋದು ಅಂತ, ಅದಕ್ಕೆ ಅವ್ರಿಗೆ ಕಣ್ಣಿಗೆ ಕಟ್ಬಿಡ್ತೀವಿ. ಕಣ್ಣಿಗೆ ಕಟ್ಬಿಟ್ಟು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ. ಇವಾಗ ನಾವು ಬರ್ದಿದ್ದನ್ನ ಅವ್ರು ಕಾಪಿ ಮಾಡ್ತಾರೆ, ನೀವೇನಾದ್ರು ಕಾರ್ಡ್ ತೋರಿಸಿದ್ರೆ ಅದನ್ನ ಐಡೆಂಟಿಫೈ ಮಾಡ್ತಾರೆ, ಇವನ್ ಪಕ್ಕದ ರೂಮಲ್ಲಿ ಏನಾರು ಇಟ್ರೆ ಅದನ್ನ ಹೇಳ್ತಾರೆ, ಏನಾದ್ರು ಕಳ್ದೋಗಿದ್ರೆ ಇದು ಅಲ್ಲಿದೆ ಅಂತ ಹೇಳ್ತಾರೆ. ಇದೆಲ್ಲ ಪಂಚೇಂದ್ರಿಯಿಂದ ಮೀರಿದೆ ಅಂತ ತೋರಿಸ್ತೀವಿ. ಆದ್ರೆ ಇಲ್ದೇನು ಬೇಕಾದಷ್ಟು ಆಕ್ಟಿವಿಟೀಸ್ ಮಾಡಿಸ್ತೀವಿ. ಏನು ಅಂದ್ರೆ ಟೆಲಿಕೈನೆಸಿಸ್ ಅಂತೀವಿ, ಅಂದ್ರೆ ಮನಸ್ಸಿನ ವೇಗದಿಂದ ಪವರ್ ಆಫ್ ಮೈಂಡ್ ಅಂತೀವಿ. ಅದರಿಂದ ಕೂಡ ಅವರು ಸಾಮಾನನ್ನ ಇಲ್ಲಿಂದ ಅಲ್ಲಿಗೆ ಮಾಡಬಹುದು. ಇವಾಗ ಮಕ್ಕಳ ಮುಂದೆ ಸ್ಟ್ರಾಗಳು ಇಟ್ರೆ ಆ ಸ್ಟ್ರಾ ಮೂವ್ ಮಾಡ್ತಾರೆ. ಹಂಗೆ ಇವಾಗ ಮೊನ್ನೆ ಒಂದು ಹುಡುಗಿ ಪುಣೆಯಲ್ಲಿ ಏನ್ ಮಾಡಿದೆ ಅಂದ್ರೆ ಅವಳ ಮನ್ಸಲ್ಲಿ ಅನ್ಕೋತಾಳೆ ಈ ಆಪಲ್ ಕಟ್ ಆಗ್ಬೇಕು, ಈ ಹಣ್ಣು ಕಟ್ ಆಗ್ಬೇಕು ಅಂದ್ರೆ ಅವಳ ದೃಷ್ಟಿಯಲ್ಲಿ ಇಟ್ಟಿರ್ತಾಳೆ, ಅದು ಕಟ್ ಆಗ್ತಾ ಇದೆ. ಒಂದ್ ಗ್ಲಾಸಿನ ಬೌಲ್ ಕೂಡ ಅವಳು ಕಟ್ ಮಾಡಿ ತೋರಿಸಿದಾಳೆ. ಸೊ ಹಂಗೆ ಇವಾಗ ಸ್ಪೂನ್ ಬೆಂಡ್ ಮಾಡ್ತಾರೆ, ಸ್ಟೀಲ್ ಸ್ಪೂನು ಆಯ್ತಾ, ಸ್ಟೀಲ್ ಸ್ಪೂನ್ ಮೇಲ್ಗಡೆ ಓವಲ್ ಶೇಪ್ ಇರುತ್ತಲ್ಲ, ಅದನ್ನ ಹಿಂಗೆ ಮಕ್ಳು ನೋಡ್ತಾ ನೋಡ್ತಾ ಮನ್ಸಲ್ಲಿ ಅನ್ಕೊಂಡಾಗ ಅದು ಹಂಗೆ ಬೆಂಡ್ ಹಾಕೊಂಡು ಹೋಗುತ್ತೆ. ನಾವು ಇದ್ರ ಬಗ್ಗೆ ಒಂದು ಮೂವಿನೇ ಇದೆ ಮ್ಯಾಮ್, ಸೆವೆಂತ್ ಸೆನ್ಸ್ ಅಂತ ಹೇಳ್ಬಿಟ್ಟು. ನಾವು ಆ ಮೂವಿನಲ್ಲಿ ಇದನ್ನೇ ತೋರಿಸೋದು. ಎಲ್ಲೋ ಒಂದ್ ಕಡೆ ಇದೊಂದು ಹಳೆ ವಿದ್ಯೆ, ಆ ಹಳೆ ವಿದ್ಯೆನ ನಾವು ಅಲ್ಲಿಗೆ ಸೀಮಿತಗೊಳಿಸ್ಬಿಟ್ಟು ನಾವು ತುಂಬಾ ಮುಂದೆ ಬಂದ್ಬಿಡಿದೀವಿ. ಆದ್ರೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇಂಥ ಒಂದು ವಿದ್ಯೆಗೆ ಮತ್ತಷ್ಟು ಪುಷ್ಟಿ ನೀಡಿ ಅದನ್ನ ಬೆಳೆಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ. ಹೇಗೆ ಪಿಕ್ ಮಾಡ್ತೀರಾ ಸ್ಟೂಡೆಂಟ್ಸ್ನ? ಈ ಮಗುನಲ್ಲಿ ಈ ಒಂದು ಜಾಗೃತ ಪ್ರಜ್ಞೆ ಇದೆ ಅನ್ನೋದು ಹೇಗೆ ಗೊತ್ತಾಗತ್ತೆ? ಹೇಗೆ ಮಕ್ಕಳನ್ನ ನೀವೇ ಪಿಕ್ ಮಾಡ್ತೀರಾ, ಅಥವಾ ಅವರಲ್ಲಿರೋ ಒಂದು ಇಂಟ್ರೆಸ್ಟ್ ಇಂದ ಅವ್ರು ಕಲಿಯೋದಕ್ಕೆ ಬರ್ತಾರ ಹೇಗೆ? ಹಾ ನೋಡಿ, ಇವಾಗ ಮೊದಲು ಸ್ವಲ್ಪ ಜನ ಸ್ವಲ್ಪ ಮಕ್ಳು ಕಲ್ತ್ಕೊಂಡ್ರು, ಅವ್ರನ್ನ ನೋಡಿ ಬಾಕಿಯವ್ರಿಗೂ ಇದು ಗೊತ್ತಾಗಕ್ಕೆ ಶುರು ಆಯಿತು. ಸೊ ನಾವು ಯಾರನ್ನೂ ಪಿಕ್ ಮಾಡಲ್ಲ, ನಾವು ಕೋರ್ಸಸ್ ಅನೌನ್ಸ್ ಮಾಡ್ತೀವಿ, ಸ್ವಲ್ಪ ಡೆಮೋಗಳು ತೋರಿಸ್ತೀವಿ, ಈ ಮಕ್ಕಳು ಹಿಂಗೆ ಮಾಡ್ತಾರೆ, ಇವತ್ತು ಸ್ವಾನ್ವಿ ಸ್ವಲ್ಪ ನಿಮಗೆ ಮಾಡಿ ತೋರಿಸ್ತಾಳೆ. ಅದರಿಂದಾನು ತುಂಬ ಜನಕ್ಕೆ ಅನ್ಸುತ್ತೆ, ಹೌದಾ ಇಷ್ಟೆಲ್ಲ ಲಾಭಗಳಿದೆಯಾ, ನನ್ನ ಮಕ್ಳಿಗೂ ಮಾಡಿಸೋಣ ಅಂತ. ಸೊ ಬಾಯಿ ಮಾತಿನಿಂದಾನೇ ಇದು ಒಬ್ರಿಗೊಬ್ರು ಸಮಾಜದಲ್ಲಿ ಹರಡ್ತಾ ಇದೆ. ಎಲ್ಲೇ ಕೋರ್ಸ್ ಮಾಡಿಸಿದ್ರು ತುಂಬ ಪೇರೆಂಟ್ಸ್ ಎಲ್ಲ ಬರ್ತಾರೆ, ಪೋಷಕರೆಲ್ಲ ಬರ್ತಾರೆ, ನಾವು ಇದೆಲ್ಲ ನೋಡಿದ್ದೀವಿ. ಸೊ ನಾವು ಎಲ್ಲೂ ಪಿಕ್ ಮಾಡಲ್ಲ. ಆಮೇಲೆ ಮಕ್ಕಳು ಬರ್ತಾರೆ, ಅವ್ರಿಗೆ ನಾವು ಮುಂಚೆ ಹೇಳ್ದಂಗೆ ಧ್ಯಾನ ಮಾಡಿಸ್ತೀವಿ, ಎಕ್ಸಸೈಸಸ್ ಮಾಡಿಸ್ತೀವಿ, ಅವ್ರಿಗೆಲ್ಲ ಈ ಪವರ್ ಬಂದ್ಬಿಡುತ್ತೆ. ಸ್ವಲ್ಪ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಬರುತ್ತೆ, ಸ್ವಲ್ಪ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಸ್ಪೆಷಲ್ ಕೋರ್ಸ್ ಅನ್ನ ಇಲ್ಲಿ ಮಾಡುವಂಥದ್ದು. ಬೇಕಾದಷ್ಟು ಪ್ರೋಗ್ರಾಮ್ಸ್ ಇದೆ ನೋಡಿ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ, ಮಕ್ಕಳಿಗೂ ಬೇಕಾದಷ್ಟು ಇದೆ. ಉತ್ಕರ್ಷ್ ಯೋಗ ಇದೆ, ಮೇಧಾ ಯೋಗ ಇದೆ, ಹಂಗೆ ಇದು ಇಂಟ್ಯೂಷನ್ ಪ್ರಾಸೆಸ್ ಇದೆ. ಓಕೆ, ಸರಿ ಮ್ಯಾಮ್, ನಾವು ಸಾನ್ವಿ ಅವ್ರ ಜೊತೆಗೆ ಮಾತಾಡೋಣ, ಇಂಟ್ಯೂಷನ್ ಎಕ್ಸ್ಪರ್ಟ್. ಸೊ ನನ್ನ ನೋಡಿದ ತಕ್ಷಣ ಏನ್ ಅನ್ಸುತ್ತೆ ಅನ್ನೋದು ಬೇಡ, ನಂಗೆ ಹೇಳೋದು ಬೇಡ. ನಾನು ನಿಮ್ಗೆ ಕೇಳ್ತೀನಿ, ಯಾವ ಒಂದು ಏಜ್ ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಸಾನ್ವಿ? ನಾನು ಇದು ಸ್ಟಾರ್ಟ್ ಮಾಡಿರೋದು 8 years ಇಂದ. ಓಕೆ. ಸೊ ಇವಾಗ ನಾನು 5 years ಇಂದ ಖಂಡಿತ ಪ್ರಾಕ್ಟೀಸ್ ಮಾಡೋದು, ಡೈಲಿ ಅದೆಲ್ಲ ಮಾಡಿ ನನಗೆ ಟೆಲಿಕೈನೆಸಿಸ್, ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಅದೆಲ್ಲ ಬರುತ್ತೆ. ಅದು ಎಲ್ಲ ಮಕ್ಕಳದಲ್ಲಿನೂ ಇರುತ್ತೆ, ಆದ್ರೆ ಒಂದು ಡೈಲಿ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಪ್ರಾವರ್ಬ್ ಇದೆ ಅಲ್ಲ, ಅದು ಇಲ್ಲಿನೂ ಇದಾಗುತ್ತೆ. ಸೊ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಗೆ ಅದರಲ್ಲಿ ಲಾಭವನ್ನು ಸಿಗ್ಬೋದು. ಸರಿ, 8 years ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ರಿ ಅನ್ಸುತ್ತೆ. ಥರ್ಡ್ ಸ್ಟ್ಯಾಂಡರ್ಡ್. ಓಕೆ, ನಿಮಗೆ ಅಂದ್ರೆ ಅಮ್ಮ ಅಪ್ಪ ಹೇಳಿದ್ರ ಈ ಕ್ಲಾಸ್ ಅಟೆಂಡ್ ಮಾಡೋ, ಅಥವಾ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದು ನನಗೆ ಯಾಕೋ ಹೀಗೆ ಅನ್ನಿಸ್ತಿದೆ, ನನ್ಗೇನೋ ಒಂದು ಇಂಟ್ಯೂಷನ್ ಅನ್ನಿಸ್ತಿದೆ, ನಾನು ಇದ್ರಲ್ಲಿ ಏನೋ ಒಂದು ಸ್ಪೆಷಲೈಸ್ ಅನ್ನಿಸ್ತಿದೆ ಅಂತ ಹೇಳಿ ಜಾಯಿನ್ ಆಗ್ಬೇಕು ಅಂತ ಏನಾದ್ರು ಅಮ್ಮ ಅಪ್ಪನ ಹತ್ರ ಹೇಳಿದ್ರ ಹೇಗೆ? ಆಕ್ಚುಲಿ ನಮ್ಮ ಅಪ್ಪ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಫಸ್ಟ್ ಜಾಯಿನ್ ಆಗಿರೋದು. ಓಕೆ. ಅದಾದ್ಮೇಲೆ ಅಪ್ಪನ ಜೊತೆ ನಾನು ಒಂದಿನ ಹೋಗಿದ್ದೆ, ಅಲ್ಲಿ ಒಂದು ಡೆಮೋ ತೋರಿಸಿದ್ದು ಅರ್ಚನಾ ಮ್ಯಾಮ್ ಅವರು. ಓಕೆ. ಸೊ ಅದ್ ನೋಡಿ ಇದೇನಪ್ಪ ಇದು ತುಂಬಾ ಚೆನ್ನಾಗಿದೆಯಲ್ಲ, ನಂಗೂ ಬಂದ್ರೆ ಹೆಂಗ್ ಚೆನ್ನಾಗಿರುತ್ತೆ ಅಂತ ನನ್ಗೂ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ ನಾನು ಕೋರ್ಸ್ ಜಾಯಿನ್ ಮಾಡಿದೆ. ಕೋರ್ಸ್ ಎಲ್ಲ ಮಾಡಿ ಆ ದಿನದಿಂದನೇ ನನ್ಗೆ ಎಲ್ಲಾ ಆಕ್ಟಿವಿಟೀಸ್ ಬರೋದು ಅದೆಲ್ಲ ಆಯ್ತು. ಇದು ನನಗೆ ಸೇಮ್ ಡೇ ಅಲ್ಲಿ ಬಂತು, ಆದ್ರೆ ಕೆಲವು ಮಕ್ಳಿಗೆ ಹಂಗ್ ಬರಕ್ ಆಗಲ್ಲ. ಅದು
ಒಬ್ಬೊಬ್ರಿಗೆ ಒಬ್ಬೊಬ್ಬ ಟೈಮಿಗೆ ಬರುತ್ತೆ ಓಕೆ. ಹಂಗಿದೆ. ಸೊ ಆಲ್ಮೋಸ್ಟ್ 5 ಇಯರ್ಸ್ ಇಂದ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಅಲ್ಲಿ ಇದ್ದೀರಾ. ಹಾ ಓಕೆ, ನಾವು ಒಂದು ಡೆಮೋ ಮಾಡೋಣವಾ ಇವಾಗ? ಹಾ. ಟೆಸ್ಟ್ ಮಾಡೋಣವಾ ಹೇಗೆ ಮಾಡ್ತೀರಾ ಅಂತ ನೋಡೋಣವಾ? ಸರಿ. ಸೊ ಇವಾಗ ನಾನು ಹೇಳ್ದಾಗೆ ಅವರು ಕೆಲವೊಂದು ಇಂಟ್ಯೂಷನ್, ಅವ್ರಿಗೆ ಬರೋವಂಥ ಇಂಟ್ಯೂಷನಿಂದ ಒಂದು ಡೆಮೋ ಮಾಡ್ತಾರೆ. ಸೊ ನಮ್ಗೇನೂ ಗೊತ್ತಿಲ್ಲ, ವಿ ಆರ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಹಿಯರ್. ಅವ್ರ ಹತ್ರನೇ ನಾವು ಮಾತಾಡ್ತಾ ತಿಳ್ಕೊಳ್ತಾ ಹೋಗೋಣ. ನಿಮಗೆಲ್ಲ ಹೇಗೆ ಕುತೂಹಲ ಇದೆ, ನನಗೂ ಕೂಡ ಆ ಕುತೂಹಲವನ್ನು ನಾನು ಎಕ್ಸಾಮಿನ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ಕೊಳ್ಳೋಣ. ಸೊ ಇದು ವಾಟ್ ಇಸ್ ದಿಸ್ ಮ್ಯಾಮ್? ಬ್ಲೈಂಡ್ ಫೋಲ್ಡ್. ಇದೆ. ಓಕೆ ಇದು ಆರ್ಟ್ ಆಫ್ ಲಿವಿಂಗ್ ಇಂದ ಡೆಮೋ ಬ್ಲೈಂಡ್ ಫೋಲ್ಡ್ ಅಂತ. ಓಕೆ ಈ ಬ್ಲೈಂಡ್ ಫೋಲ್ಡ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಎಲ್ಲಾ ಕಡೆಯಿಂದ ಕವರ್ ಇದೆ. ಓಕೆ ಯಾವುದು ರೇ ಆಫ್ ಲೈಟ್ ಪಾಸ್ ಆಗಲ್ಲ. ಓಕೆ ನಿಮಗ್ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಪ್ಯಾಡೆಡ್ ಇದೆ. ನೀವ್ ಹಾಕೊಂಡ್ ನೋಡಿ ಓಕೆ ಒಂದ್ಸತಿ, ಎಲ್ಲ ಪ್ಯಾಡೆಡ್ ಇದೆ, ಏನು ಕಾಣಿಸಲ್ಲ ಅದರಿಂದ. ಸರಿ, ನಾನು ಹಾಕಿ ನೋಡೋಣ. ಸೊ ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ಯಾವ್ದಾದ್ರು ಸುಮ್ಮನೆ ಒಂದು ನಂಬರ್ ಕೊಡಿ ನೋಡೋಣಂತೆ, ಏನೋ ಒಂದು ಸೈನೋ ವಾಟ್ ಎವರ್. ಇದೆಷ್ಟು? ಐ ಥಿಂಕ್ ನಂಬರ್ ತೋರಿಸ್ತಿರೋದಾ? ಓಕೆ 7. ಓಹ್ ಇಲ್ವಾ? ಹಂಗಂದ್ರೆ ನಂಗೆ ಇಂಟ್ಯೂಷನ್ ಇಲ್ಲ. ಸೊ ಇದ್ರಲ್ಲಂತೂ ಏನೂ ಕಾಣಿಸ್ತಾ ಇಲ್ಲ. ಓಕೆ, ಇದನ್ನ ನೀನು ಹಾಕೋಮ್ಮ. ಓಕೆ, ಸೊ ಇದೆಷ್ಟಮ್ಮ? 4. ಓಕೆ, ಹಾಂ, ಇದು 2. ಓಕೆ. ಸರಿ, ಇವಾಗ ನೀವು ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡಿದ್ಯಲ್ಲ, ನಾನು ಯಾವುದಾದ್ರೂ ಒಂದು ಪಿಕ್ಚರು ತೋರಿಸಿದ್ರೆ ಕ್ಯಾನ್ ಯು ಟೆಲ್ ದ್ಯಾಟ್? ಹಾ ಹಾ. ಓಕೆ. ಸೊ ನಾನು ಬರಬೇಕಾದ್ರೆ ಕೆಲವೊಂದು ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೆ. ಸೊ ನೋಡೋಣ ಸಾನ್ವಿ ಇಂಟ್ಯೂಷನಿಂದ ಅದನ್ನು ಕಂಡು ಹಿಡಿತಾರ ಅಂತ ಹೇಳಿಬಿಟ್ಟು. ಯು ಕ್ಯಾನ್ ಸಿ ದಿಸ್. ಓಕೆ, ಸೊ ಇದರಲ್ಲಿ ಶಿವಂದ್ ಪಿಕ್ಚರ್ ಇದೆ. ಶಿವ ಮತ್ತು ಗಣಪತಿ ಇಬ್ರದ್ದು ಮಿಕ್ಸ್ ಆಗಿರೋದು ಒಂದು ಪಿಕ್ಚರು. ಇದರಲ್ಲಿ ಶಂಖ, ಸರ್ಪ ಮತ್ತು ಯೆಲ್ಲೋ ಕಲರ್ದು ಧೋತಿ ಹಾಕಿರೋದು ಒಂದು ಪಿಕ್ಚರ್ ಇದೆ. ಹಿಂದೆ ಸರ್ಪ ಇದೆ, ಮತ್ತು ಆ ಸರ್ಪದ ಮುಂದೆ ಒಂದು ಸರ್ಕಲ್ ಥರ ಕಾಣಿಸ್ತಿದೆ, ಯೆಲ್ಲೋ ಕಲರ್ ಸರ್ಕಲ್ ಆಗಿದೆ. ಇದು ರಾತ್ರಿ ಹೊತ್ತು ಅಲ್ಲಿ ಒಂದು ನನಗೆ ಮೂನ್ಸು, ಸ್ಟಾರ್ಸು, ಆಕಾಶದ ಎಲ್ಲ ಕಾಣಿಸ್ತಿದೆ. ಓಕೆ, ಅವರು ಕಮಲದಲ್ಲಿ ಕುತ್ಕೊಂಡಿದ್ದಾರೆ ಮತ್ತೆ ನೀರಿನಲ್ಲಿದ್ದಾರೆ. ಓಕೆ, ಹಿಂದೆ ಮೌಂಟೇನ್ಸ್ ಇದೆ ಮತ್ತೆ ಟ್ರೀಸು ಇದೆ. ಓಕೆ. ಸೊ ನಾನು ಇವತ್ತು ಸ್ಪೆಷಲಾಗಿ, ಯು ಕ್ಯಾನ್ ರಿಮೂವ್ ಯುವರ್ ಬ್ಲೈಂಡ್ ಫೋಲ್ಡ್. ನಾನು ಇನ್ನೊಂದು ತೋರಿಸ್ತೀನಿ ಅದ್ರ ಜೊತೆಗೆ. ಸೊ ನಾನು ಸ್ಪೆಷಲ್ಲಾಗಿ ಏನೋ ಒಂದು ಕ್ರಿಯೇಟ್ ಮಾಡಿ ಜೆಮಿನಿನಲ್ಲಿ ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ದೆ, ಕೇಳೋಣ ಅಂತ ಹೇಳ್ಬಿಟ್ಟು. ಪರ್ಫೆಕ್ಟಾಗಿ ಹೇಳಿದರೆ, ಆ್ಯಕ್ಚುಲಿ ನಾನು ವಿಷ್ಣು, ಶಿವ, ಗಣೇಶನ 3 ಜನನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ದೆ. ಸೊ ವೆರಿ ಗುಡ್. ಈಗ ಇನ್ನೊಂದು ತೋರಿಸ್ಲಾ? ನಾನು ಹಾಕ್ಕೊಂತೀನಿ ಬ್ಲೈಂಡ್. ಎಸ್ ಎಸ್. Okay, I have one more pic here. ಸೊ ಇಲ್ಲಿ ಇನ್ನೊಂದು ಪಿಕ್ ಇದೆ. ಇದಿಷ್ಟೇ ಅಲ್ಲ, ಇನ್ನೂ ನಾವು ಜಾಸ್ತಿ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ, ಬೇರೆ ಬೇರೆ ಪಿಕ್ಸು, ಆರ್ಟಿಕಲ್ಸು ಸಂಬಂಧಪಟ್ಟಂಗೆ. ಸೊ ತಗೊಮ್ಮ ಸಾನ್ವಿ. ಸೊ ಇದು ಒಂದು ಅರ್ಜುನ ಕೃಷ್ಣ ಮಹಾಭಾರತದ ಸೀನ್ ಅನ್ಸುತ್ತೆ. ಇಲ್ಲಿ 3 ಕುದುರೆ, ಒಂದು ಆನೆ ಮೇಲೊಬ್ರು ಇದ್ದಾರೆ ಅಂತ ಕಾಣಿಸುತ್ತೆ. ಮತ್ತೆ ಈ ಸೈಡಲ್ಲಿರೋರು ಪಾಂಡವದವರು, ಮತ್ತೆ ಈ ಸೈಡ್ ಲೆಫ್ಟ್ ಸೈಡಲ್ಲಿರೋರು ಕೌರವದವರು. ಇದು ಒಂದು ಯುದ್ಧದ ಸೀನ್ ಅಂತ ನಂಗೆ ಕಾಣಿಸ್ತಿದೆ. ಸೂಪರ್. ಸೊ ನಾನೊಂದು ಇನ್ನೊಂದು ಇಮೇಜ್ ತಗೊಂಡು ಬಂದಿದ್ದೆ. ಅವ್ರು ಹೇಳ್ದಂಗೆ ಕರೆಕ್ಟ್, ಇದು ಮಹಾಭಾರತದಲ್ಲಿ ಬರುವಂಥ ಕುರುಕ್ಷೇತ್ರದ ಸನ್ನಿವೇಶ. ಒಂದು ಕಡೆ ಅರ್ಜುನ ಕೃಷ್ಣ, ಇನ್ನೊಂದು ಕಡೆ ದುರ್ಯೋಧನ ಇರುವಂಥದ್ದು. ಹೇಗೆ ಸಾಧ್ಯ ಸಾನ್ವಿ ಇದು ಮಾಡೋದಕ್ಕೆ? ಏನು ಅನ್ಸುತ್ತೆ ಕಣ್ಣಿಗೆ ಬ್ಲೈಂಡ್ ಹಾಕಿದಾಗ, ನಾನು ಈ ಥರ ಒಂದು ಫೋಟೋ ಕೊಟ್ಟಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಆ ಇಂಟ್ಯೂಷನ್ ಹೆಂಗೆ ವರ್ಕ್ ಆಗುತ್ತೆ? ಇಂಟ್ಯೂಷನ್ ಅನ್ನೋದು ರೈಟ್ ಥಾಟ್ ಅಟ್ ದ ರೈಟ್ ಟೈಮ್ ಅಂತ.
ಅದೊಂದು ಥಾಟ್ ತರ ಬರುತ್ತೆ. ಹ್ಮ್. ಇಲ್ಲಿ ಒಳಗಡೆ ಮೈಂಡ್ ಅಲ್ಲಿ ಬರುತ್ತೆ. ಇದ್ ಹಿಂಗಿದೆ, ಇಲ್ಲಿ ಇದಿದೆ, ಇಲ್ಲ ಇವಾಗ ನೀವ್ ಅದ್ ಪಿಕ್ಚರ್ ತೋರಿಸಿದಿರಲ್ಲ, ಸೊ ಅದು ಒಂದ್ ಫ್ಲಾಶ್ ತರ ಬರುತ್ತೆ ನಮ್ ಮೈಂಡ್ ಅಲ್ಲಿ. ಓಕೆ. ಕಿ ಇದು ಇವಾಗ ಈ ಪಿಕ್ಚರ್ ಇದೆ, ಇದ್ರಲ್ಲಿ ಏನೇನ್ ಡಿಸ್ಕ್ರೈಬ್ ಮಾಡ್ಬೇಕು ಸಾನ್ವಿ ಅದ್ ನೀನ್ ಹೇಳು ಅಂತ ಹೌದು. ಬರುತ್ತೆ. ಹಾ. ಸೊ ನಾನು ಅದೆಲ್ಲ ಕ್ಯಾಚ್ ಮಾಡಿ ನಿಮಗೆ ಹೇಳ್ಬೇಕು. ಯಾಕಂದ್ರೆ ಈಗ ನನ್ನ ಹತ್ರ ಇರೋದು ಫೋನಲ್ಲಿ, ನನ್ನ ಫೋನಲ್ಲಿ ನಾನ್ ಡೌನ್ಲೋಡ್ ಮಾಡಿರುವಂತದ್ದು, ನಿಮಗೆ ಅದ್ ಹೆಂಗ್ ಗೊತ್ತಾಗತ್ತೆ ಅಂತ? ಅದೇ ಇಂಟ್ಯೂಷನ್ ಅಂತ ಹೇಳೋದು. ಇದು ಎಕ್ಸ್ಪ್ಲೇನ್ ಮಾಡುವಂಗಿಲ್ಲ, ಇದು ತುಂಬಾ ಓಷನ್ ತರ ಹೇಳ್ತೀವಿ. ಅಲ್ಲ, So ಈಗ ಕಣ್ಣಿಗೆ vast. ಬಟ್ಟೆ ಕಟ್ಟಿದಾಗ ಹಾ. ನಮಗೆಲ್ಲ ಕತ್ಲು ತರ ಕಾಣುತ್ತೆ, ಏನು ಕಾಣಿಸಲ್ಲ. ಒಂದೊಂದ್ಸರಿ ಮೈಂಡೇ ಬ್ಲಾಂಕ್ ಆಗ್ಬಿಡತ್ತೆ ಅಂತ ಹೇಳ್ತೀವಿ. ಏನೋ ಒಂದು ಥಾಟ್ಸ್ ಇರುತ್ತೆ, ಅದು ಪ್ರೊಸೆಸ್ ಆಗ್ತಾ ಇರುತ್ತೆ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದಂತ ಸಂದರ್ಭದಲ್ಲಿ. ಸೊ ನೀವು ಇದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋದು, ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಏನ್ ಥಾಟ್ಸ್ ಬರುತ್ತಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಏನೋ ಒಂದು ಪ್ರಶ್ನೆ ಕೇಳಿದೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಆಗ್ತಾ ಇರತ್ತಾ, ಹೇಗೆ? ಇವಾಗ ನನ್ನ ಕಣ್ಣಿಗೆ ಇದು ಬ್ಲೈಂಡ್ ಫೋಲ್ಡ್ ಹಾಕಿದ್ರೆ ನಂಗೆ ಎಲ್ಲ ಕಾಣಿಸುತ್ತೆ. ಹಾ. ಅದು ಯಾಕಂದ್ರೆ ನಾನು ಇಂಟ್ಯೂಷನ್ ಪ್ರೋಸೆಸ್ ಮಾಡಿದ್ದೀನಿ, ಮತ್ತೆ ಪ್ರಾಕ್ಟೀಸು ಮಾಡಿದ್ದೀನಿ. ಸೊ ನನಗೆಲ್ಲ ಕಾಣಿಸುತ್ತೆ. ಅದು ನೀವು ತೋರಿಸಿದಾಗ ನನಗೆ ಒಂದು ಇನ್ನರ್ ಕಾನ್ಶಿಯಸ್ನೆಸ್ ಹೇಳುತ್ತೆ ಕಿ ದಿಸ್ ಪಿಕ್ಚರ್ ಇಸ್ ದಿಸ್ ಅಂತ. ಸೊ ನಾನು ಅದು ಹೇಳಬೇಕು, ಯು ಹ್ಯಾವ್ ಟು ಟೆಲ್ ದಿಸ್ ಸಾನ್ವಿ ಅಂತ ಬರುತ್ತೆ. ಮತ್ತೆ ಆ ಪಿಕ್ಚರ್ ಫುಲ್ ನೀವು ಏನು ತೋರಿಸ್ತಿರಲ್ಲ ಅದೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ಕಂಡು ಹಿಡಿಯೋದಕ್ಕೆ ಆಲ್ಮೋಸ್ಟ್ ನಿನ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ 5 years ಎಕ್ಸ್ಪೀರಿಯನ್ಸ್. ಬೇಸಿಕ್ ಇಂದ ಹೋಗೋದಾದ್ರೆ ಫಸ್ಟ್ ಒಂದ್ ಚಿಕ್ಕ ಚಿಕ್ಕ ವಿಷಯಗಳಿಂದಾನೇ ಶುರು ಆಗಿರತ್ತಾ? ಸೊ ಅದ್ ಹೇಗ್ ಶುರು ಆಗಿತ್ತು? ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು ಪಿಕ್ಚರ್ ಕಾರ್ಡ್ಸ್ ಇಂದ. ಓಕೆ. ಸೊ ಮ್ಯಾಮ್ ಅವ್ರು ನಮಗೆ ಪಿಕ್ಚರ್ ಕಾರ್ಡ್ಸ್ ಕೊಡ್ತಿದ್ರು, ಅದ್ ನಾವು ಕೈಯಿಂದ Feel ಟಚ್ ಮಾಡೋದು. ಮಾಡಿ ಅದೆಲ್ಲ ಹೇಳೋದು. ಆಮೇಲೆ ನೆಕ್ಸ್ಟ್ ಹೋಗುವಾಗ ಡ್ರಾಯಿಂಗ್ ಮಾಡೋದು, ಒಬ್ರು ಡ್ರಾ ಮಾಡ್ತಾರೆ ಮತ್ತೆ ನಾವು ಅದನ್ನ ಕಾಪಿ ಮಾಡೋದು. ಮತ್ತೆ ಒಂದು ಕಲರಿಂಗ್ ಬುಕ್ಸ್ ಗೊತ್ತಲ್ವಾ? ಹೌದು. ಹಾ, ಸೊ ಅದರಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿರುತ್ತೆ ಕಲರ್ದು, ಮತ್ತೆ ಇನ್ನೊಂದು ಕಲರ್ ಇಲ್ಲದಿರೋದು, ಅದನ್ನ ಕಲರ್ ಮಾಡೋದು. ಓಕೆ. ಸೊ ಹಂಗೆ ಅದರಿಂದ ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನಾದ್ರೂ ಬರೆಯೋದು, ಅದ್ ಕಾಪಿ ಮಾಡೋದು. ಮತ್ತೆ ಆಮೇಲೆ ಹೋಗುವಾಗ ಇದೆಲ್ಲ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಅಡ್ವಾನ್ಸ್, ಯು ಆರ್ ಇನ್ ಅಡ್ವಾನ್ಸ್ ಲೆವೆಲ್, ಅಥವಾ ಇನ್ನು ಇದರಲ್ಲಿ ಮುಂದೆ ಕಲಿಯೋದಕ್ಕೆ ಇದ್ರಲ್ಲಿ ತುಂಬಾ ಜಾಸ್ತಿ ಇದೆ. ಇಟ್ಸ್ ಲೈಕ್ ಓಷನ್, ಐ ಸೆಡ್ ಬಿಫೋರ್. ಇದ್ರಲ್ಲಿ ಏನೇನಾಗುತ್ತೆ ನಮಗೂ ಗೊತ್ತಿಲ್ಲ, ಜಸ್ಟ್ ಆಗ್ತಾ ಹೋಗುತ್ತೆ. ವಿ ಹ್ಯಾವ್ ಟು ಬಿ ವಿತ್ ದ ಫ್ಲೋ. ಓಕೆ. ಇದನ್ನೆಲ್ಲ ಡೈಲಿ ನೀವು ಪ್ರಾಕ್ಟೀಸ್, ಸ್ಕೂಲ್ ಹೋಗ್ತಾ ಇರ್ತೀರಾ, ಅದ್ರ ಜೊತೆಗೆ ಇದೊಂದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ? ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ? ಹಾ, ಡೈಲಿ ಮಾಡ್ತೀನಿ. ಸೊ ನಾನು ಸ್ಕೂಲಿಗೆ ಹೋಗುವ ಮುಂಚೆನೆ ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. 20 minutes ಹಂಗಾಗುತ್ತೆ. ಸೊ ಆಗುತ್ತೆ ನಂಗೆ ಡೈಲಿ. ಸೊ ನಿಮ್ಗೆ ಈ ಕೋರ್ಸ್ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ಕೊಟ್ಟ ಮೇಲೆ ಮನೆಗೆ ಹೋದ್ಮೇಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ ನೀವು? ಅದು ಒಂದು ಚಾಲೆಂಜ್ ತರ ನಂಗೆ. ಬೇರೆ ಮಕ್ಳು ಮಾಡ್ತಿದ್ದಾರೆ, ನಂಗೂ ಅದ್ ಕುತೂಹಲ ಟೈಪ್ ಇರುತ್ತಲ್ಲ, ನಾನು ಮಾಡ್ಬೇಕಪ್ಪ ಇವಾಗ, ಅದನ್ನ ಇಟ್ಕೊಂಡು ನಾನ್ ಮಾಡೋದು. ಸರಿ, ನಾನು ಹೇಗಿದೆ ರೆಸ್ಪಾನ್ಸ್, ಸ್ಕೂಲಲ್ಲಿ ಹೇಗಿದೆ, ಫ್ಯಾಮಿಲಿನಲ್ಲಿ ಹೇಗಿದೆ, ಏನಂತಾರೆ ಅದ್ರೆಲ್ಲಾನು ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ. ಮ್ಯಾಮ್, ನಾವು ನೋಡಿದ್ವಿ ಚಿಕ್ಕ ವಯಸ್ಸಿಂದಾನೇ ಶುರುವಾಗಿರುವಂಥದ್ದು ಈ ಒಂದು ಇಂಟ್ಯೂಷನ್ ಪ್ರೋಗ್ರಾಮ್ ಸಾನ್ವಿಗೆ. ಸೊ ಬೆಳೀತಾ ಬೆಳೀತಾ ಅದು ಅಲ್ಲಿ ಮನಸ್ಸಲ್ಲಿರುವಂಥದ್ದು, ಸೂಕ್ತ ಪ್ರಜ್ಞೆಯಲ್ಲಿರುವಂಥದ್ದು ಅದು ಜಾಗೃತಗೊಂಡು ಅದು ಹೆಚ್ಚಿಗೆ ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತಾ ಹೋದಂಗೆ ಬೆಳೀತಾ ಹೋಗುತ್ತೆ ಆ ಕಲೆ ಅನ್ನೋದು. ಸೊ ಈ ಒಂದು ಶುರು ಆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಬೇಸಿಕ್ ಆಗಿ ನಮಗೊಂದು ಪಿಕ್ಚರ್ ತೋರಿಸುವಂಥದ್ದು, ಇದು ಹೇಗೆ ಮ್ಯಾಮ್ ಅದೆಲ್ಲ? ಅದೇ ಅವ್ರಿಗೆ ನಾವು ಧ್ಯಾನ ಕೊಡ್ತೀವಲ್ಲ, ಧ್ಯಾನ ಮಾಡಿದ ತಕ್ಷಣ ಅವ್ರಿಗೆ ಆ ಪವರ್ಸ್ ಬಂದು. ಸೊ ಇದಕ್ಕೆ ಕೋರ್ಸ್ ಶುರು ಆದಂಥ ಸಂದರ್ಭದಲ್ಲಿ ಈಗ ಮಕ್ಕಳಿಗೆ ಒಂದು ಧ್ಯಾನ ಮಾಡಿಸುವಂಥದ್ದು, ಪ್ರಾಣಾಯಾಮ ಮಾಡಿಸುವಂಥದ್ದು, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆ ಒಂದು ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಏನೆಲ್ಲ ಡೆಡಿಕೇಶನ್ ಬೇಕು? ಹೌದು, ಇದನ್ನ ನಾವು ಅದೇ ಹೇಳ್ತೀವಿ. ಅವ್ರು ಎಷ್ಟು ಸಮಯ ಕೊಡ್ತಾರೋ, ಆಮೇಲೆ ಕ್ಲಾಸಲ್ಲಿ ಅವ್ರು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಆಮೇಲೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವಾಗ ಏನೇ ಕಲಿಬೇಕು, ನಾನು ಸ್ವಿಮ್ಮಿಂಗ್ ಕಲಿಬೇಕು, ನಂಗೆ ಟೈಮ್ ಇಲ್ಲ ಅಂದ್ರೆ ಅಲ್ವಾ, ನಾನು ಸ್ವಿಮ್ಮರ್ ಆಗ್ಬೇಕು, ಟೈಮ್ ಇಲ್ಲ ಅಂದ್ರೆ ಹೆಂಗಾಗತ್ತೆ? ಹಂಗೆ ನಾವು ಏನೇ ಕಲಿಬೇಕಾದ್ರೂ ಸ್ವಲ್ಪ ಅದಕ್ಕೆ ಸಮಯ ಕೊಡ್ಬೇಕಲ್ವಾ. ಅದಕ್ಕೆ ಅವ್ರಿಗೆ ಒಂದು ಆಪ್ ಅಂತ ಮಾಡಿದೀವಿ ನಾವು. ಅದನ್ನ ಮಕ್ಕಳು ದಿನ ಮನೇಲಿ ಪ್ಲೇ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ಸಾನ್ವಿ ಹೇಳ್ದಂಗೆ ಇದು ಒಂದ್ ಸಮುದ್ರ ತರ, ಒಬ್ರೊಬ್ರು ಒಂದೊಂದ್ ತರ. ಒಬ್ರು ಫೋನ್ ಮಾಡಿ ಹೇಳ್ತಾರೆ, ಇವತ್ ನನ್ ಮಗು ಇದನ್ನ ಪ್ರೆಡಿಕ್ಟ್ ಮಾಡ್ತು,
ಅದು ಇವತ್ತು ಹಿಂಗಾಯ್ತು. ಸಾನ್ವಿ ತಂದೆ ಫೋನ್ ಮಾಡಿ ಹೇಳಿದ್ರು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾಳೆ ಮೇಡಮ್, ನಮಗ್ ಶಾಕ್ ಆಗ್ತಾ ಇದೆ, ನಾವು ಹೆಂಗ್ ರಿಯಾಕ್ಟ್ ಮಾಡೋದು, ನಮ್ಗೆ ಅದ್ ಗೊತ್ತಾಗ್ತಾ ಇಲ್ಲ ಅಂತ. ಆಮೇಲೆ ಎಷ್ಟೋ ಮಕ್ಕಳಿಗೆ ಇವಾಗ ಕಾನ್ಸಂಟ್ರೇಷನ್ ನಾವ್ ಅಂತೀವಲ್ಲ, ಅದ್ ಇಲ್ವೇ ಇಲ್ಲ. ಕೋವಿಡ್ ಆದ್ಮೇಲಂತೂ ಮಕ್ಕಳು ಒಂದ್ ಕಡೆ ಕೂತ್ಕೊಂಡು ಒಂದು ಚೂರು ಅವ್ರಿಗೆ ಏಕಾಗ್ರತೆ ಅನ್ನೋದೇ ಇಲ್ಲ ಅಲ್ವಾ. ಸುಮ್ನೆ ಎದ್ದು ಹೋಗ್ತಾರೆ ಬರ್ತಾರೆ, ಸುಮ್ನೆ ಕೂತಿರ್ತಾರೆ, ತಲೆಗೆ ಹತ್ತಲ್ಲ ಇಲ್ವಾ. ಯಾವಾಗ ಇಂಟ್ಯೂಷನ್ ಮಾಡ್ತಾರೋ, ಇವಾಗ ನಾವು ಇದೆಲ್ಲ ಆಕ್ಟಿವಿಟೀಸ್ ತೋರ್ಸಿದ್ವಲ್ಲ, ಇದು ಸುಮ್ನೆ ನಿಮ್ಗೆ ಪಂಚೇಂದ್ರಿಯಿಂದ ಮೀರಿರೋದು ಅಂತ ತೋರಿಸ್ತೀವಿ. ಆದ್ರೆ ಇದು ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಏಕಾಗ್ರತೆ ತುಂಬಾ ಜಾಸ್ತಿ ಆಗುತ್ತೆ. ತುಂಬಾ ಪೇರೆಂಟ್ಸ್ ಬಂದು ಹೇಳ್ತಾರೆ, ಒಂದ್ ಕಡೆ ಕೂತ್ಕೊಂಡು ಓದ್ತಾರೆ, 4 ಗಂಟೆ ಕಾಲದಲ್ಲಿ ಓದೋದು 2 ಗಂಟೆ ಕಾಲದಲ್ಲಿ ಓದ್ ಮುಗಿಸ್ತಾ ಇದ್ದಾರೆ. ಆಮೇಲೆ ಮೆಮರಿ ಚೆನ್ನಾಗ್ ಆಗ್ತಾ ಇದೆ. ಎಷ್ಟೋ ಮಕ್ಕಳಿಗೆ ಓದಿದ್ದೆಲ್ಲ ಫೋಟೋಗ್ರಾಫಿಕ್ ಮೆಮರಿ ಅಂತೀವಿ. ಎಷ್ಟೋ ಪೇರೆಂಟ್ಸ್ ಬಂದು ಹೇಳ್ತಾರೆ, ಹೆಂಗ್ ನೋಡ್ತಾರೋ ಪೇಪರು ಹಂಗೆ ಇಳಿಸ್ಬಿಡ್ತಾರೆ. ಅದೇ ಅಂದ್ರೆ ಸ್ಟಡಿ ಮೇಲೂ ಕೂಡ ತುಂಬಾ ಒಳ್ಳೆ ಗ್ರೇಡ್ಸ್ ಸ್ಕೂಲ್ಸ್ ಅಲ್ಲಿ ನೋಡಿ, ಯಾವ್ಯಾವ ಸ್ಕೂಲ್ಸ್ ಅಲ್ಲಿ ಆಗಿದೆ, ಪರ್ಸನಲ್ ಆಗಿ ಪೇರೆಂಟ್ಸ್ ಬಂದು ಹೇಳ್ತಾರೆ. ಆಮೇಲೆ ವಿಶೇಷ ಅನ್ಸೋದು, ಎಷ್ಟೋ ಮಕ್ಕಳು ಸಾಮಾನ್ಯವಾಗಿ ಮಕ್ಕಳು ಸೈನ್ಸ್ ಮ್ಯಾಥ್ಸ್ ಅಂದ್ರೆ ತುಂಬಾ ಹೆದರ್ತಾರೆ, ಗಣಿತ ಅಂತ. ಆದ್ರೆ ಇದೆಲ್ಲ ಆದ್ಮೇಲೆ ಎಷ್ಟೋ ಪೇರೆಂಟ್ಸ್ ಬಂದು ಹೇಳ್ತಾರೆ, ಇವಾಗ ಗಣಿತದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಅದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ಅಂತ. ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತೀವಿ. ಕ್ಲಾಸ್ ಅಲ್ಲಿ ನೋಡಿ, ಎಷ್ಟೋ ಸತಿ ಮಕ್ಕಳು ಒಬ್ರೇ ಕೂತಿರ್ತಾರೆ, ಯಾವ್ದಕ್ಕೊಂಥರ ಉತ್ಸಾಹ ತೋರ್ಸಲ್ಲ, ಏನು ಆಕ್ಟಿವಿಟಿಗೆ ಬರಲ್ಲ, ಸ್ಪೋರ್ಟ್ಸ್ಗೂ ಬರಲ್ಲ. ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಎಷ್ಟೋ ಮಕ್ಕಳು ಬಂದು ಹೇಳ್ತಾರೆ, ಪೇರೆಂಟ್ಸ್ ಬಂದು ಹೇಳ್ತಾರೆ, ಲೀಡರ್ಸ್ ಆಗ್ಬಿಟ್ಟಿದ್ದಾರೆ ಕ್ಲಾಸ್ ಅಲ್ಲಿ ಅಂತ. ಎಷ್ಟೋ ಮಕ್ಕಳು ಆಟಗಳಲ್ಲಿ ಕ್ರಿಯೇಟಿವಿಟಿ, ಸೃಜನಶೀಲತೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಸಂಗೀತ ಕಲಿಬೇಕು, ನಾವು ಆರ್ಟ್ಸ್ ಕಲಿಬೇಕು, ನಾವು ಸ್ವಿಮ್ಮಿಂಗ್ ಕಲಿಬೇಕು ಅಂತಾರೆ. ಆಮೇಲೆ ಆಲ್ರೆಡಿ ಆಡ್ತಿರೋ ಮಕ್ಕಳೆಲ್ಲ ಎಕ್ಸೆಲ್ ಆಗ್ಬಿಡ್ತಾರೆ. ಇವಾಗ ಬಾಸ್ಕೆಟ್ ಬಾಲ್ ಅಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದಾನೆ, ಹೇಮನಂದನ್ ಅಂತ. ಅವನಿಗೆ 3 ಗೋಲ್ಡ್ ಬಂದ್ಬಿಡ್ತು. ಮುಂಚೆನೂ ಆಡಿದ್ದಾನೆ ಎಷ್ಟೋ ವರ್ಷದಿಂದ. ಸೊ ಅವ್ನಿಗೆ ಪ್ರಿಡಿಕ್ಷನ್ ಗೊತ್ತಾಗುತ್ತೆ, ಹೆಂಗೆ ನೆಕ್ಸ್ಟ್ ಮೂವ್ ಮಾಡಬೇಕು ಅಂತ ಗೊತ್ತಾಗತ್ತೆ. ನನ್ನ ಸ್ಟೂಡೆಂಟ್ ದಿವ್ಯಾ ಅಂತ ಏಷ್ಯನ್ ಗೇಮ್ಸ್ ಅಲ್ಲಿ 3 ಗೋಲ್ಡ್ ಮೆಡಲ್ ಗೆದ್ಕೊಂಡು ಬಂದ್ಲು ಅವಳು, ರೈಫಲ್ ಶೂಟಿಂಗ್ ಅಲ್ಲಿ. ಅವಳು ಅದೇ ಹೇಳ್ತಾಳೆ, ಅಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಅವ್ರಿಗೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತಂತೆ, ಪ್ರಾಕ್ಟೀಸ್ ಅಲ್ಲೂ ನಾಯ್ಸ್ ಎಲ್ಲ ಮಾಡ್ತಾರಂತೆ. ಸೊ ಆದ್ರೆ ಅವಳಿಗೆ ಅದೇನು ಎಫೆಕ್ಟ್ ಆಗಲ್ಲ, ಏಕಾಗ್ರತೆ ಹಂಗೆ ಇರುತ್ತೆ. ಆಮೇಲೆ ಒಂದು ಉತ್ಸಾಹದಿಂದ ಮಾಡ್ತಾರೆ. ಯಾವಾಗ ನಮ್ಗೆ ಮನ್ಸು ತುಂಬಾ ಕಾಮ್ ಆಗ್ಬಿಡುತ್ತೆ, ಧ್ಯಾನಗಳು ಮಾಡ್ತೀವಲ್ಲ, ಅವಾಗ ಯಾವ ಡಿಸ್ಟ್ರಿಕ್ಷನ್, ಕೋಪ ಬರಲ್ಲ ನೋಡಿ. ಏನೇ ಮಾಡಿದ್ರು ಕೋಪ ಅಥವಾ ಇದಾಗ್ಬಿಟ್ರೆ ನಾವು ಅದನ್ನ ಸಾಧಿಸಕ್ ಆಗಲ್ಲ ಅಲ್ಲ, ಡಿಸ್ಟ್ರಾಕ್ಷನ್ಸ್ ಅಂತೀವಿ ನಾವು. ಆದ್ರೆ ಇಂಟ್ಯೂಷನ್ ಪ್ರೊಸೆಸ್ ಮಾಡಿದ್ಮೇಲೆ ಪೇರೆಂಟ್ಸ್ ಹೇಳ್ತಾರೆ, ಡಿಸ್ಟ್ರಾಕ್ಷನ್ ತುಂಬಾ ಕಡಿಮೆ ಇದೆ. ಆಮೇಲೆ ಇವಾಗ ನೋಡಿ, ಮಕ್ಕಳಿಗೆ ಸ್ಟ್ರೆಸ್, ಚಿಕ್ಕ ಮಕ್ಕಳಲ್ಲೇ ಎಷ್ಟು ಸ್ಟ್ರೆಸ್ ಮಕ್ಕಳಿಗೆ ಇದು ಅಂದ್ರೆ. ಇವಾಗ ನೋಡಿ, ಮೊನ್ನೆ ನಾನು ನ್ಯೂಸ್ ನೋಡಿದೆ, ಡೆಲ್ಲಿಲಿ ಒಂದ್ ಮಗು ಸೂಸೈಡ್ ಮಾಡ್ಕೊಂಡ್ಬಿಡ್ತು, 10th ಸ್ಟ್ಯಾಂಡರ್ಡ್. ಯಾಕಂದ್ರೆ ಯಾವ ಸ್ಕೂಲಲ್ಲೂ ನಾವು ಮನ್ಸನ್ ಹೆಂಗ್ ನೋಡ್ಕೋಬೇಕು ಅಂತ ಹೇಳ್ಕೊಡಲ್ಲ, ನಾವು ಸೈನ್ಸ್ ಮ್ಯಾಥ್ಸ್ ಹೇಳ್ಕೊಡ್ತೀವಿ. ಕಾಲನು ತುಂಬಾ ಸೂಕ್ಷ್ಮವಾಗಿದೆ. ಪಾಪ ಮಕ್ಕಳಿಗೆ ಆ ಸ್ಟ್ರೆಸ್ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇಂಟ್ಯೂಷನ್ ಪ್ರೊಸೆಸ್ ಮಾಡಿದಾಗ ಇಮೋಷನಲ್ ಔಟ್ ಬರ್ಸ್ಟ್ ಇರುತ್ತಲ್ಲ, ಆಂಗರ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಮಕ್ಕಳು ಹೆಂಗೆ ಇದನ್ನ ನಾವು ರೈಟ್ ಡಿಸಿಷನ್ ಎಟ್ ದ ರೈಟ್ ಟೈಮ್ ಅಂತೀವಿ. ಸೊ ಯಾವ ತರ ನಾವು ಡಿಸಿಷನ್ ತಗೋಬೇಕು, ನಾವು ಯಾವ ನಿರ್ಣಯ ತಗೋಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಹೇಳಿದ್ರಲ್ಲ ಸೆನ್ಸಿಟಿವಿಟಿ, ಇಲ್ಲಿ ಬೇರೆ ತರ ಸೆನ್ಸಿಟಿವಿಟಿ ಬರುತ್ತೆ. ಯಾವ್ದು ನಂಗೆ ಒಳ್ಳೇದು, ಯಾವ್ದು ನಂಗೆ ಮುಂದೆ ಒಳ್ಳೇದಾಗತ್ತೆ, ಪ್ರಿಡಿಕ್ಷನ್ ಅಂತೀವಿ. ಅವ್ರಿಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಆಸ್ ಅ ಪೇರೆಂಟ್ ಆಗಿ ಏನ್ ಮಾಡ್ತೀವಿ, ನಮ್ ಮಕ್ಳಿಗೆ ಹೇಳ್ತಾ ಇರ್ತೀವಿ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದೀವಿ, ನೀನ್ ಒಳ್ಳೇದಕ್ಕೆ. ಹೌದು, ಮಕ್ಕಳಿಗೆ ಆ ಬುದ್ಧಿ ಇರೋದಿಲ್ಲ ಯೋಚನೆ ಮಾಡುವಷ್ಟು. ಆದ್ರೆ ಇಂಥ ಕಲಿಕೆಯನ್ನ ಕಲ್ತಂತ ಸಂದರ್ಭದಲ್ಲಿ ಮಕ್ಕಳಿಗೆ ನಾವ್ ಹೇಳೋದ್ರ ಜೊತೆಗೆ ಅವ್ರಿಗೂ ಒಂದು ಅವೇರ್ನೆಸ್. ಹೌದು, ಅವರೇ ಕುತ್ಕೋತಾರೆ ಓದಕ್ಕೆ. ಪೇರೆಂಟ್ಸ್, ಇವಾಗ ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಕ್ಳಿಗೆ ನಾವ್ ಹೇಳೋದೇ ಇಲ್ಲ, ಅವ್ರು ಟೈಮ್ ಟೇಬಲ್ ಮಾಡ್ಕೋತಾರೆ, ಅವರೇ ಓದ್ಕೋತಾರೆ, ಮೊದ್ಲಿನ ತರ ಅವ್ರಿಗೆ ಇರಿಟೇಷನ್ ಇಲ್ಲ, ಅದು ಬೇಡ ಇದು ಬೇಡ ಮಾತಾಡಿದ್ರೆ. ಇವಾಗ ಏನ್ ಮಾಡ್ತಾರೆ ಮಕ್ಳು, ಸಾಮಾನ್ಯವಾಗಿ ಲೆಕ್ಚರ್ ಶುರು ಆಯ್ತಪ್ಪ ಅಲ್ವಾ, ಹಂಗಂತಾರೆ. ಅದು ತುಂಬಾ ಕಾಮನ್ ಅದು. ಬಟ್ ಯಾಕಂದ್ರೆ ಪಾಪ ಮಕ್ಕಳಿಗೆ ಸ್ಕೂಲಲ್ಲೂ ಪ್ರೆಷರ್ ಇರುತ್ತೆ, ಮನೇಲೂ ನಾವು ಪೇರೆಂಟ್ಸ್ ಚೆನ್ನಾಗಿ ಓದ್ಬೇಕು ಅಂತೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಇದೆಲ್ಲ ಮಾಡಿದಾಗ, ಇಂಟ್ಯೂಷನ್ ಪ್ರೊಸೆಸ್ ಮಾಡಿದಾಗ ತುಂಬಾ ಕಾಮ್ ಆಗ್ಬಿಡ್ತಾರೆ. ಕಾಮ್ ಆಗ್ಬಿಟ್ಟು ಸರಿಯಾಗಿ ಡಿಸಿಷನ್ ತಗೋತಾರೆ. ಎಷ್ಟೋ ಮಕ್ಕಳು ಇವಾಗ ನೋಡಿ, ಮೊಬೈಲ್ ತುಂಬಾ ಪೇರೆಂಟ್ಸ್ ಬಂದು ಹೇಳ್ತಾರೆ, ಮೇಡಮ್ ತುಂಬಾ ಕಷ್ಟ ಆಗ್ತಿದೆ ನಮ್ಗೆ ಮೊಬೈಲ್ ಬಿಡ್ಸೋದು, ತುಂಬಾ ಡಿಸ್ಟ್ರಾಕ್ಷನ್, FB ಇದೆ, ಇನ್ಸ್ಟಾ ಇದೆ, ಎಲ್ಲಾ ಕುತ್ಕೊಂಡು ನೋಡ್ತಾರೆ. ಆಮೇಲೆ ನಾವು ಇವಾಗ ಕೊಟ್ಬಿಟ್ಟಿದೀವಿ, ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ನಾಲೆಜ್ ಮೊಬೈಲ್ ಅಲ್ಲಿ ಇದೆ. ಆಮೇಲೆ ಝೂಮ್ ಅಲ್ಲೆಲ್ಲ ಕ್ಲಾಸ್ಗಳು ಅಟೆಂಡ್ ಮಾಡ್ತಾರೆ, ನಾವು ಬೇಡ ಅನ್ನಕ್ಕಾಗಲ್ಲ. ಆದ್ರೆ ಇದಾದ್ಮೇಲೆ ಮಕ್ಳಿಗೆ ಗೊತ್ತಾಗತ್ತೆ, ಇದೆಲ್ಲ ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ, ನಾನ್ ಚೆನ್ನಾಗಿ ಓದ್ಕೋಬೇಕು. ಪೇರೆಂಟ್ಸ್ ಬಂದು ಹೇಳ್ತಾರೆ, ಇವಾಗ ಅವರೇ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಂಗೆ ಎಷ್ಟು ಸಂತೋಷ ಆಗತ್ತೆ ಅಂತ. ಇಲ್ಲ, ಡಿಸ್ಟ್ರಾಕ್ಷನ್, ಒಂದು ಡೈವರ್ಟ್ ಮಾಡದೆ ಇವಾಗ ದೊಡ್ಡ ಚಾಲೆಂಜ್ ಪೇರೆಂಟ್ಸ್ ಇರುವಂತದ್ದು. ಸೊ ಐ, ಮೈಂಡ್, ಬಾಡಿ 3 ಕೋಆರ್ಡಿನೇಷನ್ ಇದ್ದಾಗ ಈ ಒಂದು ಇಂಟ್ಯೂಷನ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಅದ್ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಇವಾಗ ಅವ್ಳು ಹೇಳಿದ್ಲಲ್ಲ, ಫ್ಲಾಶ್ ತರ ಕಾಣಿಸುತ್ತೆ. ಸೊ ಆ ಫ್ಲಾಶ್ ಅನ್ನ ಹೆಂಗ್ ನೋಡೋದು, ಅದ್ರ ಮೇಲೆ ಹೆಂಗ್ ಕೆಲಸ ಮಾಡೋದು ಅಂತ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಇವಾಗ ಅವಳು ಹೇಳ್ದಂಗೆ ಅವಳಿಗೆ ಎಲ್ಲ ಕಾಣುತ್ತೆ,
ಬ್ಲೈಂಡ್ ಫೋಲ್ಡ್ ಹಾಕೊಂಡ್ರು ಎಲ್ಲ ಕಾಣುತ್ತೆ. ಮಕ್ಕಳು ಬ್ಲೈಂಡ್ ಫೋಲ್ಡ್ ಹಾಕೊಂಡು ಸ್ವಿಮ್ಮಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಇಂಡೋರ್ ಗೇಮ್ಸ್ ಇರ್ಬೋದು, ಲೂಡೋ, ಸ್ನೇಕ್ ಅಂಡ್ ಲೈಡರ್, 1 to 100 ಕಾಯಿನ್ಸ್ ಬಿಸಾಕ್ಬಿಡ್ತೀನಿ, ಅದನ್ನೆಲ್ಲ ಸೇರಿಸ್ತಾರೆ. ಪಜಲ್ಸ್ ಹಾಕ್ತೀನಿ 500 ಪೀಸಸ್, ನಾನು ಅದನ್ನೆಲ್ಲ ಸೇರಿ ಪಜಲ್ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ಹೆಂಗಿರ್ತಾರೆ ಅಂದ್ರೆ ನೀವು ಅವ್ರನ್ನ ನೋಡಿದ್ರೆ ನಿಮ್ಗೆ ಅನ್ಸದೇ ಇಲ್ಲ ಅವ್ರ ಕಣ್ಣು ಕಟ್ಕೊಂಡಿದ್ದಾರೆ. ನಾನು ಅದೇ ಹೇಳಿದ್ದು ಫಸ್ಟ್ ಕಾರ್ಯಕ್ರಮ ಶುರುವಿನಲ್ಲೇ ಹೇಳ್ದೆ, ನಾನು ರಿಯಲ್ ಹೀರೋಸ್ ನಮ್ಮ ಮಧ್ಯ ಇರ್ತಾರೆ, ನಮಗ್ ಗೊತ್ತಾಗಲ್ಲ. ಆಮೇಲೆ ಇವರೆಲ್ಲ ನಾರ್ಮಲ್ ಕಿಡ್ಸ್. ಎಷ್ಟೋ ಮಕ್ಕಳಿಗೆ ಸ್ಪೆಷಲ್ ಎಬಿಲಿಟಿ ಇರುತ್ತೆ, ಪಾಪ ಅವ್ರ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ. ಅವರಲ್ಲಿ ಕೂಡ ನಾವು ಇಂಟ್ಯೂಷನ್ ನೋಡಿದ್ವಿ. ಇವಾಗ ಕಣ್ ಕಾಣ್ದಿರೋ ಮಕ್ಕಳಲ್ಲಿ ಸ್ಕೂಲಲ್ಲಿ ನಿಜ ಮ್ಯಾಮ್, ನಾನು ಇದನ್ನ ಕೇಳೋಣ ಅನ್ಕೊಳ್ತಾ ಇದ್ದೆ. ಸೊ ಈ ಒಂದು ಇಂಟ್ಯೂಷನ್ ವರ್ಕ್ ಆಗ್ತಿದೆ. ನನ್ ಮೈಂಡ್ ಅಲ್ಲಿ ಇರೋದು ನೀವು ಟೀಚರ್, ಸ್ಟೂಡೆಂಟ್ ಆಮೇಲೆ ಟೀಚರ್ಗೆ ಫಸ್ಟ್ ಗೊತ್ತಾಗೋದು. ಸೊ ವೆರಿ ನೈಸ್ ಮ್ಯಾಮ್ ಅಲ್ವಾ. ಫಸ್ಟ್ ಟೈಮ್ ಕೋರ್ಸ್ ತಗೊಂಡಾಗ ನಂಗೆ ಬ್ಲಾಕ್ ಇತ್ತು, ಇದೇನಪ್ಪ ಇದು ಇವ್ರಿಗೆ ಹೆಂಗೆ ಅಂತ ಅಲ್ವಾ. ಸೊ ಹೋಗಿ ತಗೊಂಡ ತಕ್ಷಣ ಮೆಡಿಟೇಷನ್ ಎಲ್ಲ ಕೊಟ್ವಿ, ರಿಲ್ಯಾಕ್ಸ್ ಮಾಡಿಸಿದ್ವಿ. ಅವ್ರು ಯಾವತ್ತೂ ಅದನ್ನ ನೋಡಿಲ್ಲ, ಕಲರ್ ಗೊತ್ತಿಲ್ಲ, ಇದು ಕೆಂಪು ಇದು ಹಸಿರು ಅಂತ. ಇವಾಗ ನೀವು ಇವಳಗ್ ಪಿಕ್ಚರ್ ಕೊಟ್ರಲ್ಲ, ಹಂಗೆ ನಾವು ಪಿಕ್ಚರ್ ಕೊಟ್ರೆ ಎಲ್ಲ ಹೇಳ್ಬಿಟ್ರು ಮಕ್ಕಳು. ಆಮೇಲೆ ನಂಗೆ ತುಂಬಾ ಅನಿಸ್ತು, ಹೆಂಗೆ ನೀ ಹೇಳ್ದೆ ಇದು ಕೆಂಪು ಇದು ಹಸಿರು ಇದು ಹಿಂಗಿದೆ, ಹಿಂದ್ಗಡೆ ಇದ್ ಕಾಣ್ತಿದೆ, ಈ ಮಕ್ಳು ಹೇಳ್ದಂಗೆ ಅವರು ಹೇಳ್ತಾರೆ. ಸೊ ಕಣ್ಣಿಲ್ದೇ ಇರೋರ್ಗಂತೂ ಇದು ಎಷ್ಟು ವರ್ಕ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಲ್ವಾ ಮ್ಯಾಮ್. ಸೊ ಆ ಮಗು ನನ್ಗೆ ಹೇಳ್ತು, ಒಳ ಕಣ್ಣಿಂದ ನಂಗೆ ಕಾಣ್ತಾ ಇದೆ. ಎಷ್ಟು ಅದ್ಭುತ ಅನಿಸ್ತು ನಂಗೆ. ಆ ಹೆಣ್ಮಕ್ಳು ನೋಡಿ ಪಕ್ಕದಲ್ಲಿ ಬಂದಿರೋರು ಹೆಂಗೆ ಏನು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಆಮೇಲೆ ಎಷ್ಟೋ ಮಕ್ಳು ಹಂಗೆ ಓದ್ತಾ ಇದಾರೆ ಇವಾಗ, ಹಂಗೆ ಕಿವಿ ಕೇಳಿಸ್ದೇ ಇರೋ ಮಕ್ಕಳಿಗೆ ಅವ್ರಿಗಳಿಗೂ ಕೋರ್ಸ್ ತಗೊಂಡಿದ್ದೀನಿ, ನಾ ಮಾತು ಬರ್ದೇ ಇರೋ ಮಕ್ಕಳಿಗೆ. ಅವ್ರು ಕೂಡ ನಂಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ. ಎಷ್ಟು ಮಕ್ಕಳಿದಾರೆ ಮ್ಯಾಮ್ ಈ ಇಂಟ್ಯೂಷನ್ ಪ್ರೋಗ್ರಾಮ್ಗೆ? 3 ಲಕ್ಷದ ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳು ಮಾಡಿದ್ದಾರೆ ಥ್ರೂ ಔಟ್ ವರ್ಲ್ಡ್, ಸುಮಾರು 3 ಲಕ್ಷದ ಮಕ್ಕಳು. ಸೊ ಅದಂದ್ರೆ ಏನ್ ಕೋರ್ಸಸ್ ಇರುತ್ತಾ, ಅಥವಾ ದಿನಕ್ಕೆ ಒಂದ್ಸರಿ ಅಥವಾ ವಾರದಲ್ಲಿ 3 ದಿನ ಈ ತರ ಕೋರ್ಸ್, ಅಥವಾ ಡೈಲಿ ಇಲ್ಲೇ ಬರುವಂತ ಸ್ಕೂಲ್ ಜೊತೆಗೆ ಈಗ ಹೆಂಗೆ ನೀವು ಹೇಳಿದ್ರಿ ಸ್ವಿಮ್ಮಿಂಗ್ ಕ್ಲಾಸಸ್ ಹೇಗಿರುತ್ತೆ, ನಾವು ದಿನ ಹೋಗ್ತೀವಿ, ಆ ತರಾನೇ ಇದು ಒಂದು ಈ ತರ ಬರ್ಬೇಕಾ ಹೇಗೆ? ಇದು ನಾವು ವೆಕೇಶನ್ ಫಾರ್ಮೆಟ್ ಅಂತೀವಿ, ಅದು 4 ದಿವಸದ ಇರುತ್ತೆ. ಬಾಕಿ 17 ದಿವಸದ ಒಂದು ಪ್ರೋಗ್ರಾಮ್ ಇರುತ್ತೆ, ವೀಕೆಂಡ್ಸ್ ಅಲ್ಲಿ ಇರುತ್ತೆ. ಬಾಕಿ ದಿವಸ ನಾವು ಆನ್ಲೈನ್ ಕೊಡ್ತೀವಿ. ವೀಕೆಂಡ್ಸ್ ಮಾತ್ರ ಅವ್ರು ಇಲ್ಲಿಗೆ ಬರ್ತಾರೆ. ಬಟ್ ಬೇಸಿಕ್ ಮಾತ್ರ ನಾವು ಇಲ್ಲೇ ಬಂದು ಕಲ್ತು ಆನಂತರ ಆನ್ಲೈನ್ ಬೇರೆ ಬೇರೆ ಸೆಂಟರ್ಸ್ ಇದೆ, ಇಲ್ಲೇ ಬರ್ಬೇಕು ಅಂತಿಲ್ಲ. ನಾನು ಮಲ್ಲೇಶ್ವರದಲ್ಲಿ, ಇವರೆಲ್ಲ ಮಲ್ಲೇಶ್ವರಕ್ಕೆ ಬಂದ್ರು. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಈಗ ಕೆಲವು ಬೇಸಿಕ್ ಥಿಂಗ್ಸ್ ನಾವು 1 to 1 ಅಥವಾ ಟೀಚರ್ ಜೊತೆನೆ ನಾವು ಕಲಿಬೇಕು. ಅದನ್ನ ಕಲ್ಸ್ಬಿಟ್ಟು ಅದೊಂದ್ ಸ್ವಲ್ಪ ಕಲ್ತು 1-2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ಆನ್ಲೈನ್ ಅಲ್ಲಿ ತಗೊಂಡಾಗ್ಲೂ ಕೂಡ ಅದು ಹೆಲ್ಪ್ ಆಗಲ್ಲ. ಇಲ್ಲ ಮೇಡಮ್, ಇಮಿಡಿಯೇಟ್ ಆಗಿ ಆಗೋಗುತ್ತೆ. ಇವಾಗ ಸಾನ್ವಿ ಹೇಳ್ದಂಗೆ ಮೆಡಿಟೇಷನ್ ಆದ ತಕ್ಷಣ ಸಾನ್ವಿ ಪಿಕ್ಚರ್ ಕಾರ್ಡ್ ರೀಡ್ ಮಾಡಿದ್ಲು. ಎಷ್ಟೋ ಮಕ್ಕಳು ಹಿಂಗೆ, ಎಷ್ಟೋ ಮಕ್ಕಳು ಪ್ರಿಡಿಕ್ಷನ್ ಅಲ್ಲಿ ಮಾಡ್ತಾರೆ, ಎಷ್ಟೋ ಮಕ್ಕಳು ಕ್ರಿಯೇಟಿವಿಟಿ, ಬಿಹೇವಿಯರ್ ಚೇಂಜಸ್ ಅಂತೀವಿ. ಮನೆಯಲ್ಲಿ ಕೋರ್ಸ್ ಮಾಡಿದ್ಮೇಲೆ ಪೇರೆಂಟ್ಸ್ ಹೇಳ್ತಾರೆ, ನಮ್ ಜೊತೆ ಒಂದು ಚೂರು ಇವಾಗ ಅವ್ರು ಜೋರಾಗಿ ಮಾತಾಡಲ್ಲ, ಬ್ರದರ್ ಸಿಸ್ಟರ್ಸ್ ಜೊತೆ ಕಾಮ್ ಆಗ್ಬಿಟ್ಟಿದ್ದಾರೆ. ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾರೆ ತುಂಬಾ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ಮಗು ನೋಡಿದ್ರೆ ನಮಗ್ ಗೊತ್ತಾಗತ್ತೆ, ಆ ಮಗುಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ಮಗು ಕಾಮ್ ಆಗಿದೆ, ಎಲ್ಲ ಹ್ಯಾಂಡಲ್ ಮಾಡ್ತಾ ಇದೆ, ಫೋಕಸ್ ಇದೆ. ಸೊ ಒಂದೊಂದ್ ತರ. ಇವಾಗ ಮನೇಲಿ 4 ಮಕ್ಳಿದ್ರೆ 4 ತರ ಇರ್ತಾರಲ್ವಾ, ಹಂಗೆ ಒಬ್ರೊಬ್ರು ಒಂದೊಂದ್ ತರ ಪ್ರತಿಭೆ ತೋರಿಸ್ತಾರೆ. ಸೊ ಮೇಡಮ್, ಏನಂದ್ರೆ ತುಂಬಾ ಜನಕ್ಕೆ ಒಂದು ಆಸಕ್ತಿ ಇರತ್ತೆ, ನಮ್ಮ ಮಗುಗೂ ಕೂಡ ಈ ಒಂದು ಇಂಟ್ಯೂಷನ್ ಪ್ರೋಗ್ರಾಮ್ಗೆ ಹಾಕ್ಬೇಕು, ಸಾನ್ವಿ ತರ ನಮ್ಮ ಮಗುನು ನಾವು ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ತುಂಬಾ ದೂರ ಆಗತ್ತೆ ಅಂತಾನೋ, ಅಥವಾ ಊರ್ ಹೊರಗಿರ್ತಾರೆ, ಅಥವಾ ಬೇರೆ ಹಳ್ಳಿಗಳ ಕಡೆ ಇರ್ತಾರೆ, ಬೇರೆ ಸಿಟಿಯಿಂದ ಆಚೆ ಇರುವಂತವ್ರು, ಸುತ್ತಮುತ್ತ ನಮ್ಮ ಕರ್ನಾಟಕ ಆಗಿರ್ಬೋದು, ಬೇರೆ ದೇಶದಲ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಅಂಥವ್ರೆಲ್ಲರಿಗೂ ಕೂಡ ಆರ್ಟ್ ಆಫ್ ಲಿವಿಂಗಿಗೆ ಬರಕ್ ಆಗೋದಿಲ್ಲ. ಸೊ ಅಂಥವ್ರು ಆನ್ಲೈನ್ ಮುಖಾಂತರ ಎಲ್ಲ ಕ್ಲಾಸಸ್ ತಗೋಬಹುದಾ ಹೇಗೆ? ಇದು ಆಫ್ಲೈನ್ ತಗೋಬೇಕು, ಟೀಚರ್ ಪ್ರೆಸೆನ್ಸ್ ಅಲ್ಲಿ ಆಗ್ಬೇಕು, ನಾವು ನೋಡ್ಬೇಕು ಮಗು ಬ್ಲೈಂಡ್ ಫೋಲ್ಡ್ ಹಾಕೊಂಡಿದೆ, ಏನ್ ಮಾಡ್ತಾ ಇದೆ ಅಲ್ವಾ. ಟೀಚರ್ ಇರ್ದೇ ಇರ್ಬೇಕು ಇದಕ್ಕೆ. ಇದು ನೀವು ವರ್ಲ್ಡ್ ವೈಡ್ ಎಲ್ಲಾ ಕಡೆನೂ ನಮ್ ಸೆಂಟರ್ಸ್ ಇದೆ. ಬೆಂಗಳೂರಲ್ಲಿ ಹಲವಾರು ಕಡೆ ನಮ್ ಶಾಖೆಗಳಿದೆ, ಹಂಗೆ ದೇಶದ ಬೇರೆ ಬೇರೆ ಕಡೆ ಇದೆ. ನಮ್ದು ವೆಬ್ಸೈಟ್ ಹೋಗಿ ನೋಡ್ಬೋದು, ಅವ್ರಿಗೆ ಯಾವ ಸೆಂಟರ್ ಹತ್ರ ಇದೆಯೋ ಅಲ್ಲಿ ಹೋಗಿ ಮಕ್ಕಳು. ಮ್ಯಾಮ್, ಈಗ ಕೋರ್ಸ್ ಮಾಡುವಂತ ಸಂದರ್ಭದಲ್ಲಿ ಏನಂದ್ರೆ, ಮಕ್ಕಳಿಗೆ 1 to 1 ಅಂದ್ರೆ ಟೀಚರು ಮತ್ತೆ ಮಗು ಒಬ್ರೆ ಕೂತಿರೋದ, ಅಥವಾ ಮಕ್ಕಳಿಗೆ ಹೆಂಗೆ ನಾವು ಬೇರೆ ಕ್ಲಾಸಸ್ ಅಲ್ಲೆಲ್ಲ ಒಟ್ಟಿಗೆ ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡ್ತಾರ, ಆತರ ಅಂದ್ರೆ ಈ ಬೇಸಿಕ್ ಪ್ರಾಣಾಯಾಮ ಆಗಿರ್ಬೋದು, ಯೋಗ, ಧ್ಯಾನ, ಇವನ್ನೆಲ್ಲ 1 to 1 ಹೇಳ್ಕೊಡ್ತೀರಾ, ಅಥವಾ ಎಲ್ಲ ಮಕ್ಕಳು ಕೂತ್ಕೊಂಡೇ ಹೇಳ್ಕೊಡೋಂತಿಲ್ಲ? ಇದು ಎಲ್ಲ ಗ್ರೂಪ್ ಪ್ರಾಸೆಸ್. ಸೊ ಎಲ್ಲಾನು ಹೇಳ್ಕೊಡ್ತೀವಿ, ಬಟ್ 1 to 1 ಅಟೆನ್ಷನ್ ಕೊಡ್ತೀವಿ. ಓಕೆ ಸರಿ ಮ್ಯಾಮ್, ನಾವು ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ. ಸೊ ಸಾನ್ವಿ ಜೊತೆಗೆ ಮತ್ತೊಂದೆರಡು ಡೆಮೋ ಜೊತೆಗೆ ಅವ್ರ ಜೊತೆ ಮಾತಾಡೋಣ. ಸೊ ನಿಮ್ ಸ್ಕೂಲಲ್ಲೆಲ್ಲ ಗೊತ್ತಾ ನೀವು ಈ ಇಂಟ್ಯೂಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡೋದು ಈ ತರ ಎಲ್ಲ? ನಾನು ಇನ್ನೊಂದೇನೋ ಕೇಳ್ಪಟ್ಟೆ, ನೀವು ಕಣ್ಣಿಂದ ಏನೋ ಸ್ಟ್ರಾ ಎಲ್ಲ ಜರುಗಿಸೋದು ಅದೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹೇಗೆ ನಿಮ್ ಸ್ಕೂಲಲ್ಲೆಲ್ಲ ಏನಂತಾರೆ ಫ್ರೆಂಡ್ಸ್ ಎಲ್ಲ ನೋಡಿ? ಅವ್ರಿಗೆಲ್ಲ ಇದು ಆಶ್ಚರ್ಯದು, ಇದು ಹೆಂಗೆ ಅವ್ರೆಲ್ಲ ಸೈಂಟಿಫಿಕ್ ಆಗಿ ನೋಡೋದು, ಇದೆಲ್ಲ ಸೈಂಟಿಫಿಕ್ ಆಗಿ ಇರೋದಿಲ್ಲ. ಸ್ವಲ್ಪ ಥಿಂಗ್ಸ್ ಇರುತ್ತೆ, ನಾವು ಅದ್ ವಿಶ್ವಾಸ ಅಂತೀವಲ್ಲ ಅದಿರ್ಬೇಕು. ಸೈಂಟಿಫಿಕಲಿ ಎಲ್ಲ ಪ್ರೂವ್ ಆಗಕ್ ಆಗಲ್ಲ.
ಸೊ ಇವಾಗ ನಿಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ನೀವೊಂದು ಇದನ್ನೆಲ್ಲ ಮಾಡೋದು ಆ, ಅಂದ್ರೆ ಏನಾದ್ರೂ ಹೇಳ್ಬೋದಲ್ಲ, ಲೈಕ್ ಮಾಡ್ ತೋರ್ಸು ನೋಡೋಣ ನಿಂಗೇನೋ ಇಂಟ್ಯೂಷನ್ ಬರುತ್ತೆ ಅಂತ ಹೇಳೋವಂಥದ್ದು, ಅದನ್ನೆಲ್ಲ ಹೇಳ್ದಾಗ ಏನಂತಾರೆ? ಏನ್ ರೇಗಿಸ್ತಾರ ಅಥವಾ ಅಪ್ರಿಶಿಯೇಟ್ ಮಾಡ್ತಾರ? ಹೇಗಿರತ್ತೆ ರೆಸ್ಪಾನ್ಸ್? ಎಲ್ಲರಿಗೂ ಅದು ಶಾಕಿಂಗ್ ಟೈಪ್ ಇರುತ್ತೆ, ಇದು ಹೆಂಗ್ ಮಾಡ್ತಿದ್ದಾಳೆ ಇವಳು ಅಂತ. ಹಾ, ಸೊ ನಾನ್ ನಿಮಗೆ ಹೆಂಗ್ ತೋರಿಸ್ತಿದ್ದೀನಿ ಅದು ಹಂಗೇನೆ. ಇದು Okay. ಸೈಂಟಿಫಿಕ್ ಆಗಿದೆ, ಆದ್ರೆ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಇನ್ನೂ ಆಗಿಲ್ಲ. ಓಕೆ. ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ ಏನಿಲ್ಲ, ಆದ್ರೆ ಏನೋ ಒಂದ್ ಇನ್ನರ್ ಫೇತ್ ಅನ್ಬೋದು ಅದಿದೆ. ಒಂಥರ ಅವ್ರಿಗೆಲ್ಲ ಕ್ಯೂರಿಯಾಸಿಟಿ ಆಗಿರತ್ತಲ್ಲ, ಏನೋ ಹಾ. ಅದು ನೀ ಹೇಳ್ದಂಗ್ ನಿಜ. ಅದು ನೋಡಿದ ತಕ್ಷಣ ಏನೋ ಮ್ಯಾಜಿಕ್, ಹ್ಮ್ ಸಡನ್ ಆಗಿ ಬರೋಂತ ಬಾಯಿಗೆ ಬರುವಂತ ಪದಾನೇ ಮ್ಯಾಜಿಕ್ ಅಲ್ವಾ, ಏನೋ ಮ್ಯಾಜಿಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೀರಾ ಸ್ಕೂಲಲ್ಲಿ? ಸ್ಕೂಲಲ್ಲಿ ಅವ್ರು ಏನಾದ್ರೂ ಬೋರ್ಡ್ ಅಲ್ಲಿ ಬರೆಯೋದು, ನಾನು ಅದ್ ಕಾಪಿ ಮಾಡೋದು, ಯಾವ್ದಾದ್ರು Okay. ಕಲರ್ ಚಾಕ್ ಕೊಡೋದು, ಹ್ಮ್. ನಾನ್ ಅದ್ ಕಲರ್ ಹೇಳೋದು, ಇಲ್ಲ ಏನಾದ್ರೂ ಬರೆಯೋದು, ನಾನ್ ಅದ್ ಬರೆಯೋದು. ಓಕೆ. Same. ಸೊ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಎಲ್ಲ ಏನೇನ್ ಬರುತ್ತೆ ಅಂತ ಮುಂಚೆನೆ ಗೊತ್ತಾಗಿರತ್ತಾ? ಒಂದೊಂದ್ಸತಿ ಗೊತ್ತಾಗಿರುತ್ತೆ. ಅದು ಅದೇ ಹೇಳ್ತೀನಲ್ಲ, ಇಂಟ್ಯೂಷನ್, ಓಕೆ. ಅದು ಪ್ರಿಡಿಕ್ಷನ್ ಅನ್ನೋದಿದೆ. ಹ್ಮ್. ನಮಗೆ ಮುಂಚೆನೆ ಗೊತ್ತಾಗಿರುತ್ತೆ ಒಂದೊಂದ್ ಕ್ವಶನ್. ಆದ್ರೆ ಇದ್ ಹಂಗಿಲ್ಲ, ನಂಗೆ ಕ್ವಶನ್ಸ್ ಗೊತ್ತು ಅಂತ ನಾನು ಓದೋದೆಲ್ಲ ಬಿಡಕ್ ಆಗಲ್ಲ. ನಿಜ ನಿಜ. ಓದ್ಲೇಬೇಕು. ಕ್ವಶನ್ಸ್ ಬಂದ್ರೆ ಬಂತು, ನಮ್ ಲಕ್ ಅಂತ. ಓಕೆ ಓಕೆ. ಸೊ ಎಲ್ಲೋ ಒಂದ್ ಕಡೆ ನಾವು ಹೇಗೆ ನಮ್ಮನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಅದ್ರ ಮೇಲೆ ಈ ಇಂಟ್ಯೂಷನ್ ವರ್ಕ್ ಆಗೋವಂಥದ್ದು. ಸೊ ಇವಾಗ ಮತ್ತೆ ನೆಕ್ಸ್ಟ್ ನಾನು ಅವಾಗ್ಲೇ ಕೇಳ್ದೆ, ಏನೋ ಸ್ಟ್ರಾ ಎಲ್ಲ ಜರ್ಗ್ಸೋವಂಥದ್ದು, ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡೆ ಜರ್ಗ್ಸೋವಂಥದ್ದಲ್ವಾ? ಅದನ್ನ ಟೆಲಿಕೈನೆಸಿಸ್ ಅಂತ ಹೇಳ್ತೀವಿ. ಓಕೆ. ಅದನ್ನ ಏನಂದ್ರೆ ಕಣ್ಣಿನ ಪವರ್ ಇಂದಲ್ಲಿ ಏನಾದ್ರೂ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅನ್ನು ಮೂವ್ ಮಾಡೋದು. ಓಕೆ, ಮಾಡೋಣವಾ? ಹಾ ಸರಿ. ಸೊ ಇಲ್ಲಿ ಕೆಲವು ಸ್ಟ್ರಾಗಳಿದೆ. ಸಾನ್ವಿ ಹೇಳಿದ್ರು ನಾನು ಈ ಸ್ಟ್ರಾಗಳನ್ನ ಮೂವ್ ಮಾಡಬಲ್ಲೆ ಅಂತ. ನಾವೀಗ ಆಲ್ರೆಡಿ ಕ್ಲೋಸ್ಡ್ ಡೋರ್ ರೂಮಲ್ಲಿ ಇರುವಂಥದ್ದು, ಫ್ಯಾನು ಆಗಲಿ ಎ ಸಿ ಆಗಲಿ ಎಲ್ಲ ಆಫ್ ಆಗಿದೆ. ಸೊ ನಾವಿಲ್ಲಿ ಲೈವ್ ಡೆಮೋವನ್ನೇ ಕೊಡ್ತೀವಿ, ಹೇಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಹೀಗೆ ಇಡೋದಾ ಸಾನ್ವಿ? ನಾನು ಒಂದ್ ಸ್ಟ್ರಾ ತಗೋತೀನಿ. ಓಕೆ. ಅದ್ ಮೂವ್ ಆಗ್ತಾ ಹೋಗುತ್ತೆ. ನೀವೇ ಬೇಕಾದ್ರೆ ಯಾವ ಸ್ಟ್ರಾ ನಿಮಗೆ ಇಷ್ಟ ಅದ್ ಕೊಡಿ. ಓಕೆ. ಸೊ ಎಷ್ಟು ಸ್ಟ್ರಾ ಇಡ್ಲಾ, ಏನು ಬೇಕಾ? ಅಷ್ಟೇ ಸಾಕು. ಓಕೆ, ಸಾಕಲ್ವಾ? ಸೊ ಈ ಸ್ಟ್ರಾಗಳನ್ನ ನಾವು ಲೈನ್ ಆಗಿ ಜೋಡಿಸೋಣ. ಸೊ ಇವಾಗ ನಾನು ಯಾವ ಸ್ಟ್ರಾ ಹೇಳ್ತೀನಿ ಆ ಸ್ಟ್ರಾ ಮಾತ್ರ ಮೂವ್ ಮಾಡ್ತೀರಾ? ಓಕೆ. ಹತ್ರ ಇರೋದಾ? ಇಷ್ಟ ಹತ್ರ ಇಡೋದಾ? ನೀವ್ ಕೊಡಿ, ನಾನು ಇಲ್ಲಿ ಇಡ್ತೀನಿ. ನೀವ್ ಒಂದ್ ಸ್ಟ್ರಾ ಕೊಡಿ, ಇದ್ರಿಂದ ನಾನು ಇಲ್ಲಿಟ್ಟು ಮೂವ್ ಮಾಡ್ತೀನಿ. ಓಕೆ, ವಾಪಸ್ ಇಲ್ಲಿಗೆ ಜರ್ಗಿಸ್ತೀರಾ? ಇಲ್ಲ ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಟ್ಟು. ಓ ಹಂಗೆ. ಓಕೆ ಓಕೆ, ಅರ್ಥ ಆಯ್ತು. ನಾನು ಅನ್ಕೊಂಡೆ ಇದನ್ನೆಲ್ಲ ಹಿಂಗೆ. ಹಂಗಲ್ಲ. ಓಕೆ ಸರಿ ಆಯ್ತು. ಸೊ ಇದು ಸ್ಟ್ರಾ ನಾನು ಹಿಂಗೆ ಇಡ್ತಿದ್ದೀನಿ. ಹಾ. ಸೊ ಇಲ್ಲಿ ಏನು ಮ್ಯಾಗ್ನೆಟ್ಸ್ ಏನು ಇಲ್ಲ, ಕೆಳಗೇನು ಮೇಲೇನು ನನ್ನ ಕೈಯಲ್ಲಿನೂ ಏನಿಲ್ಲ. ಸೊ ಇದು ಸ್ಟ್ರಾನ ನಾವು ಮೂವ್ ಮಾಡೋಣ. ಕೈ ನಾನು ಇಲ್ಲಿ ಇಡಲ್ಲ, ಕೆಳಗೆ ಇಡ್ತೀನಿ. Can you do it one more time? Yeah, I'll take this straw. ಸೂಪರ್. ಸೊ ಇದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ ಮನೆಯಲ್ಲಿ?
ಹಾ, ಡೈಲಿ ಪ್ರಾಕ್ಟೀಸ್ ಮಾಡುವಾಗನೇ ಇದು ಒಂದು ಸೊ ಈ ತರ ಬರುತ್ತೆ. ಬೇರೆ ಏನೆಲ್ಲ ಮೂವ್ ಮಾಡ್ತೀರಾ ಅಥವಾ ಮತ್ತೆ ಬೇರೆ ಏನೇನು ಮಾಡ್ತೀರಾ ಇಂಟ್ಯೂಷನ್ ಅಲ್ಲಿ? ಇದು ಒಂದು ಫ್ಯಾನ್ ಮೂವ್ ಮಾಡೋಕ್ಕಾಗುತ್ತೆ, ಪೇಪರ್ ಫ್ಯಾನು, ಇದೆಲ್ಲ ಫ್ಯಾನ್ ತುಂಬಾ ಹೆವಿ ಆಗಿರೋದು. ಲೈಟ್ ಆಬ್ಜೆಕ್ಟ್ಸ್ ನ ಮೂವ್ ಮಾಡ್ಬೋದು. ಓಕೆ ಮತ್ತೆ ನಾನು ಇವಾಗ ರೀಸೆಂಟ್ ಆಗಿ ಸ್ಪೂನ್ ಬೆಂಡಿಂಗು ಮಾಡ್ತಿದ್ದೀನಿ. ಓಕೆ ಅದೇನಂದ್ರೆ ಇವಾಗ ಸ್ಪೂನ್ ಅಲ್ಲಿ ಒಂದು ನೆಕ್ ಆಫ್ ದ ಸ್ಪೂನ್ ಅಂತ ಹೇಳ್ತೀವಿ. ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ಮೇಲೆ ಆ ಸ್ಪೂನ್ ಅನ್ನ ನಾವು ಈ ಸೈಡ್ ಎಲ್ಲ ಆ ಸೈಡು ಬೆಂಡ್ ಆಗ್ತಾ ಹೋಗುತ್ತೆ ಅದು. ಓಕೆ ಸೊ ಹೇಗೆ ಇದು ಕಲ್ತ ಮೇಲೆ ಅನ್ಸಕ್ ಸ್ಟಾರ್ಟ್ ಆಯ್ತಾ ನಾನು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಏನಾದ್ರೂ ಇದ್ರಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಥರದ್ದು ಏನಾದ್ರೂ ಬಂತಾ ಅಥವಾ ಹೇಗೆ? ನಾನು ಏನಾದ್ರೂ ಡಿಫ್ರೆಂಟ್ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಓಕೆ ಸೊ ಇವಾಗ ಎಲ್ಲರೂ ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸ್ಪೂನ್ ಬೆಂಡ್ ಮಾಡ್ತಿದ್ದಾರೆ, ನಾನು ಮಾಡ್ಬೇಕಲ್ಲ ಅಂತ ನಂಗೆ ಒಂದು ಆಸೆ ಇತ್ತು. ಅದನ್ನ ಸ್ಟಾರ್ಟ್ ಆಯಿತು. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ಗುರುಗಳ ಗ್ರೇಸ್ ಇಂದ ನಂದೆಲ್ಲ ಸ್ಪೂನ್ ಬೆಂಡಿಂಗು ಆಗ್ತಿದೆ. ಸೊ ಈ ಇಂಟ್ಯೂಷನ್ ಮಾಡೋದ್ರಿಂದ ನಿಮ್ಮ ಸ್ಕೂಲ್ ಅಕಾಡೆಮಿಕ್ ಮೇಲೆ ಯಾವ ರೀತಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ? ಸೊ ಇಂಟ್ಯೂಷನ್ ಆದ್ಮೇಲೆ ನಂಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಭಯ, ಇಷ್ಟನೇ ಇರ್ಲಿಲ್ಲ ನಂಗೆ ಮ್ಯಾಥ್ಸಲ್ಲಿ. ಮ್ಯಾಥ್ಸ್ ಅಂದ್ರೆ ನಾನು ಯಾಕೋ ಬೇಡ, ಬೇರೆ ಎಲ್ಲ ಸಬ್ಜೆಕ್ಟ್ ಮಾಡ್ತಿದ್ದೆ, ಆದ್ರೆ ಮ್ಯಾಥ್ಸ್ ಅಂದ್ರೆ ಬೇಡ ಅಂತ ಒಂದಿತ್ತು. ಆದ್ರೆ ಇಂಟ್ಯೂಷನ್ ಆದ್ಮೇಲೆ ನಾನು ಮ್ಯಾಥ್ಸಲ್ಲಿ ನನ್ನ ಕ್ಲಾಸಲ್ಲಿ ಫುಲ್ ಟಾಪ್ ಮಾರ್ಕ್ಸ್ ತರೋದು. ನಮ್ಮ ಟೀಚರ್ಸ್ ಎಲ್ಲ ಶಾಕ್ ಆಗಿರೋದು, ಹೆಂಗ್ ಮಾಡ್ತಾಳೆ ಇವಳು, ಮ್ಯಾಥ್ಸಲ್ಲಿ ಎಷ್ಟು ಚೆನ್ನಾಗಿ ಹೆಂಗ್ ಮಾಡ್ತಾಳೆ ಅಂತ ಒಂದಿತ್ತು. ನನ್ನ ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಮತ್ತೆ ನನ್ನ ಡ್ರಾಯಿಂಗ್ ಸ್ಕಿಲ್ಸ್ ತುಂಬಾ ಪುವರ್ ಆಗಿತ್ತು. ಆದ್ರೆ ಇವಾಗ ನಾನು ತುಂಬಾ ಚೆನ್ನಾಗಿರೋದು ಪೋರ್ಟ್ರೇಟ್ಸ್ ಮಾಡ್ತೀನಿ. ಮತ್ತೆ ಅದ್ರಲ್ಲಿನೂ ನಾನು ಫಸ್ಟ್ ಸೆಕೆಂಡ್ ಮೆಡಲ್ಸ್ ತರ್ತೀನಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಅಲ್ಲಿ. ಸೊ ಇದ್ರಲ್ಲೆಲ್ಲ ನಂಗೆ ಬೆನಿಫಿಟ್ ಆಗಿದೆ ಇನ್ನು. ಸೊ ಈ ಇಂಟ್ಯೂಷನ್ ಪ್ರೋಗ್ರಾಮ್ ರಿಲೇಟ್ ಆಗಿರೋ ಹಾಗೆ ನೀವೇನಾದ್ರೂ ಕಾಂಪಿಟೇಷನ್ಸ್ನೆಲ್ಲ ಅಟೆಂಡ್ ಮಾಡಿದೀರಾ? ಹೌದು, ಒಂದು ರೀಸೆಂಟ್ ಆಗಿ ಕಾಂಪಿಟೇಷನ್ ಇರೋದು ಟೆಕ್ ಫೆಸ್ಟ್ ಇಂದ. ಅದು IIT ಬಾಂಬೆ ಕಾಂಪಿಟೇಷನ್. ಅದು ಕೋಡಿಂಗ್ ಕಾಂಪಿಟೇಷನ್, C++ ಕೋಡಿಂಗ್ದು. ಸೊ ಅದರಲ್ಲಿ ನಾನು ಝೋನಲ್ ಲೆವೆಲ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬಂದಿದ್ದೀನಿ. ಅಲಾಂಗ್ ವಿತ್ ದಟ್ ನಾನು 6 cities ಅಲ್ಲಿ ಐ ವಾಸ್ ದ ಫಸ್ಟ್ ಗರ್ಲ್ ಟು ಗೆಟ್ ಫಸ್ಟ್ ಪ್ರೈಸ್ ಇನ್ ಟೆಕ್ ಫೆಸ್ಟ್ IIT ಬಾಂಬೆ ಕಾಂಪಿಟೇಷನ್ ಆಫ್ ಕೋಡ್. ಓಕೆ ಸೊ ಈಗ ಸ್ಕೂಲಲ್ಲಿ ಈ ತರದೆಲ್ಲ ಕಾಂಪಿಟೇಷನ್ಗೆ ಹೋಗ್ತೀರಾ, ಅವಾರ್ಡ್ಸ್ ತಗೊಂಡ್ ಬರ್ತೀರಾ. ಸೊ ನಿಮ್ಮ ಮೇಡಮ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಯಾವ ತರ ನಿಮ್ಮನ್ನ ನೋಡ್ತಾರೆ, ಏನ್ ಹೇಳ್ತಾರೆ, ಅಪ್ರಿಸಿಯೇಷನ್ ಹೇಗಿರುತ್ತೆ? ಅವರು ಸೇಮ್ ಆಗಿ ದೇ ಟ್ರೀಟ್ ಮಿ ಆಸ್ ಅ ಯೂಶುವಲ್ ಚೈಲ್ಡ್. ವಿ ಡೋಂಟ್ ನೀಡ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಆಗಿ. ನಾವೆಲ್ಲ ನಾರ್ಮಲ್ ಮಕ್ಕಳೇ. ಜಸ್ಟ್ ವಿ ಹ್ಯಾವ್ ವೆಂಟ್ ಇನ್ ಡೆಪ್ತ್ ವಿತ್ ಅವರ್ ಸೆಲ್ಸ್. ಸೊ ನಮ್ಮ ಒಳಗೆ ನಾವೇ ಏನ್ ಹೇಳ್ತೀವಿ ಇವಾಗ ಓಷನ್ ಟೈಪ್ ಹೇಳಿದ್ದೆಲ್ಲ, ಸೊ ಅದ್ ನಾವು ಓಷನ್ ಅಲ್ಲಿ ಹೋಗಿದೀವಿ. ಸೊ ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೇಕು ಅದ್ ನಮ್ದ್ರಲ್ಲಿದೆ. ಓಕೆ ಮ್ಯಾಮ್, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಏನಂತಂದ್ರೆ ಅವಾಗಿಂದ ಮನ್ಸಲ್ಲಿ ಕೊರಿತಾ ಇರುವಂಥದ್ದು ಇದು ಪ್ರಶ್ನೆ. ಸೊ ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿ ತಗೊಂಡ್ರೆ ನೆಗೆಟಿವ್ ಆಗಿರುತ್ತೆ. ಮಕ್ಕಳ ಮನಸ್ಸು ಹೇಗೆ ಅಂತಂದ್ರೆ ಕಾಗದ, ನಾವೇನು ಬರಿತೀವಿ ಅದು ಮುಡ್ತಾ ಇರುತ್ತೆ ಅಂತ ಹೇಳಿ. ಸೊ ಇಂಥ ಇಂಟ್ಯೂಷನ್ ಪ್ರೋಗ್ರಾಮ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅವರಲ್ಲಿರುವಂಥ ಒಂದು ಆ ಸೂಕ್ತ ಪ್ರಜ್ಞೆನ ಜಾಗೃತೆನೋ ಮಾಡ್ತಾರೆ. ಇದು ರೈಟ್ ವೇನಲ್ಲೇ ಹೋಗಬೇಕು, ಮುಂದೆ ಫ್ಯೂಚರ್ನ ರೈಟ್ ವೇನಲ್ಲೇ ತೊಗೊಂಡು ಹೋಗಬೇಕು ಅನ್ನೋದು ಅವ್ರಿಗೆ ಹೇಗೆ ನೀವು ಬೇಸಿಕಲ್ಲಿ ನೀವು ಕೋರ್ಸನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ತಿಳಿಸಿ ಹೇಳ್ತೀರಾ? ಯಾಕಂದರೆ ಬೇರೆ ಎಲ್ಲೂ ಇದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಖಂಡಿತ ಇಷ್ಟದಲ್ಲಿ ನಾವು ಯಾವುದು ಮಿಸ್ಯೂಸ್ ಆಗೋದು ಕೇಳಿಲ್ಲ. ಯಾಕಂದ್ರೆ ಮಕ್ಳಿಗೆ ನಾವು ಹೇಳ್ಕೊಡ್ತೀವಿ ಇದು ಪವರ್ ಆಫ್ ಇಂಟ್ಯೂಷನ್ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಅಂತ. ಆಮೇಲೆ ರೈಟ್ ಡಿಸಿಷನ್ ಎಟ್ ದ ರೈಟ್ ಟೈಮ್ ಅಂತೀವಲ್ಲ, ಕೋರ್ಸ್ ಮಾಡುವಾಗಲೇ ಮಕ್ಳಿಗೆ ಅದು ಗೊತ್ತಾಗೋಗುತ್ತೆ ಇದನ್ನ ನಾವು ರಾಂಗ್ ಆಗಿ ಯೂಸ್ ಮಾಡಬಾರ್ದು ಅಂತ. ಸೊ ಯಾರು ರಾಂಗ್ ಆಗಿ ಅದನ್ನ ಯೂಸ್ ಮಾಡಲ್ಲ. ಒಂದು ಇನ್ನೊಂದೇನು ಅಂದ್ರೆ ನಾವು ಏನಾದ್ರು ತಪ್ಪು ಮಾಡ್ತೀವಿ ಅಂದ್ರೆ ನಮ್ಗೆ ಸ್ಟ್ರೆಸ್ ಬಂದ್ಬಿಡುತ್ತೆ. ಸ್ಟ್ರೆಸ್ ಅಲ್ಲಿ ಇಂಟ್ಯೂಷನ್ ವರ್ಕ್ ಆಗಲ್ಲ. ಮಕ್ಳು ಕಾಮ್ ಆಗಿದ್ದಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇದ್ರವರೆಗೆ ನನ್ಗೆ ಯಾವ ಪೇರೆಂಟು ಯಾರು ತಿಳಿಸ್ಕೊಟ್ಟಿಲ್ಲ ಮಕ್ಕಳೇನಾದ್ರು ತಪ್ಪು ಮಾಡಿದ್ದಾರೆ ಅಂತ. ಯಾಕಂದ್ರೆ ಕೋರ್ಸರೇ ಅವ್ರಿಗೆ ತಿಳಿ ಹೇಳ್ಬಿಡ್ತೀವಿ ನಾವು. ಒಳ್ಳೆ ಮಕ್ಕಳು ಇದನ್ನ ಕಲ್ತಾಗ ತಪ್ಪು ದಾರಿಗೆ ಹೋಗೋ ಚಾನ್ಸೇ ಇರಲ್ಲ. ಅದರಿಂದ ನಾವು ಮಕ್ಕಳ ಮೇಲೆ ಡೌಟ್ ಪಡಲ್ಲ, ಪೇರೆಂಟ್ಸ್ ಕೂಡ ಒಂಚೂರು ಮಕ್ಕಳ ಮೇಲೆ ಡೌಟ್. ಇವಾಗ ಎಲ್ಲೋ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆಗೆ ಸಂಬಂಧಪಟ್ಟಂತ ಏನು ವಿಷಯ ಅಂತಾನೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಕ್ಕಳನ್ನ ಬಳಸ್ಕೊಂಡು ಇಲ್ಲಿ ಏನಾಗಿದೆ ಅನ್ನೋದನ್ನ ನಿಮ್ಮ ಇಂಟ್ಯೂಷನ್ ಮುಖಾಂತರ ಹೇಳಿ ತಪ್ಪು ದಾರಿಗೆ ಎಳೆಯೋರು ತುಂಬಾ ಚೆನ್ನಾಗಿರ್ತಾರೆ. ಸೊ ಅದನ್ನ ಯಾವ ರೀತಿ ನೀವು ಇದನ್ನ ಮಾಡ್ತೀರಾ? ನಾವು ಮಕ್ಕಳಿಗೆ ಹೇಳಿರ್ತೀವಿ, ಯಾವಾಗ ಪ್ರಶ್ನೆಗಳು ಕೇಳ್ತಾರೋ ಅವಾಗ ಅವ್ರ ತಂದೆ ತಾಯಿ ಇರಬೇಕು ಅಥವಾ ಅವ್ರ ಟೀಚರ್ ಇರಬೇಕು. ಮಕ್ಳಿಗೆ ಅದನ್ನ ಹೇಳಿರ್ತೀವಿ, ಪೇರೆಂಟ್ಸ್ಗೂ ತಿಳಿಸ್ಕೊಟ್ಟಿರ್ತೀವಿ. ಯಾರು ಏನ್ ಕೇಳಿದ್ರು ಏನು ಹೇಳಂಗಿಲ್ಲ, ಪರ್ಮಿಷನ್ ಇಲ್ಲದೆ ಮಕ್ಕಳು ಮಾತಾಡಲ್ಲ, ತುಂಬಾ ಮುಗ್ಧವಾಗಿರ್ತಾರೆ.
ಸೊ ನೀವು ಹೇಳ್ದಂಗೆ ಸೊಸೈಟಿಲಿ ಎಲ್ಲರೂ ಹಂಗಿರಲ್ಲ, ಎಕ್ಸಾಕ್ಟ್ಲಿ. ಮಕ್ಕಳು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ಮ್ಯಾಮ್, ಈಗ ಈ ಒಂದು ಕಲೆ ಕಲಿಬೇಕು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಡೆಡಿಕೇಶನ್ ಬೇಕಾಗತ್ತೆ. ಸೊ ಈಗಿನ ಒಂದು ಜೀವನ ಶೈಲಿ, ನಮ್ಮ ಫುಡ್ ಹ್ಯಾಬಿಟ್ಸ್, ಇದು ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಆಗತ್ತಾ, ಕಲಿಯೋದಕ್ಕೆ ಅಡ್ಡಿ ಆಗುವಂಥದ್ದಾಗತ್ತಾ, ಅಥವಾ ಇದಕ್ಕೆ ಆದಂತ ಕೆಲವು ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತಾ, ಹೇಗೆ? ಎಲ್ಲ ಇದು ನ್ಯಾಚುರಲ್. ಅವ್ಳು ಹೇಳ್ದಂಗೆ 5 ವರ್ಷದ ಮಕ್ಕಳಿಂದ ಕೊಡ್ತೀವಿ, ಆ ಮಕ್ಕಳಿಗೆ ಏನ್ ತಿಳಿಯುತ್ತೆ? ಅಂದ್ರೆ ಬ್ರೈನ್ ಪವರ್ ತುಂಬಾ ಇಂಪಾರ್ಟೆಂಟ್. ಇದೊಂದು ಬ್ರೈನ್ faculty, brain ವರ್ಕ್ ಅಲ್ಲಿ ಇದು ಆಗಬೇಕು ಒಂದು- ಅಂದ್ರೆ ಅದಕ್ಕೆ ತಕ್ಕಂತ ಪೋಷಕಾಂಶಗಳ ಫುಡ್ ಅದು ಆಗಿರ್ಬೋದು, ನಾರ್ಮಲ್ ಆಗಿ ಏನಿರುತ್ತೋ ಅದನ್ನೇ ತಿನ್ನಕ್ ಹೇಳ್ತೀವಿ ನಾವು. ಇದೆಲ್ಲ ಏನು ಆತರ ಇರಲ್ಲ. ಅವ್ರಿಗೆ ಅದನ್ನ ಹೇಳ್ದಂಗೆ ಧ್ಯಾನ ಮಾಡ್ದಂಗೆ, ಇವಾಗ 5 ವರ್ಷದ ಮಗುನ್ ಕರ್ಕೊಂಡ್ ಬರ್ತಾರೆ, ಆ ಮಗು ಒಂದ್ ಕಡೆ ಮನೇಲಿ 1 ನಿಮಿಷ ಕೂತಿರಲ್ಲ, ಪೇರೆಂಟ್ಸ್ಗೆ ಡೌಟ್ ಇರುತ್ತೆ, ಆದ್ರೆ ಮಕ್ಕಳು ಕೂಡ ಚೆನ್ನಾಗಿ ಧ್ಯಾನ ಮಾಡ್ತಾರೆ. ಸೊ ಫ್ಯಾಕಲ್ಟಿ ಓಪನ್ ಆಗುತ್ತೆ, ಬ್ರೈನ್ ಇಂಟ್ಯೂಷನ್ ಓಪನ್ ಆಗುತ್ತೆ. ಸೊ ಏನು ಪ್ರಿಪ್ರೇಷನ್ ಅಂತ ನಮ್ದು ಏನು ಇರಲ್ಲ. ಕ್ಲಾಸಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಂಥ ಸೂಪರ್ ಪವರ್ಗಳನ್ನ, ಸೂಪರ್ ಹೀರೋಗಳನ್ನ ನಮ್ಮ ಖಂಡಿತ. ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದೀರಾ ನೀವು. ತುಂಬಾ ಥ್ಯಾಂಕ್ ಯು ಸೋ ಮಚ್. ನೋಡಿ, ಏನೇ ಮಾಡ್ಬೇಕಾದ್ರೂ ನಾವು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ಬೇಕಾದ್ರೂ ನಮ್ಗೆ ಇಂಟ್ಯೂಷನ್ ಬೇಕು ಅಲ್ವಾ? ಮುಂದೆ ಹಿಂಗಾಗ್ಬೋದು, ಒಂದ್ ಕ್ರಿಕೆಟ್ ಆಡ್ಬೇಕಾದ್ರೆ ನೆಕ್ಸ್ಟ್ ಬಾಲ್ ಹೆಂಗಿರ್ಬೋದು, ನಾನ್ ಹೆಂಗ್ ಆಡ್ಬೇಕು, ಒಂದ್ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಂಟ್ಯೂಷನ್ ಬೇಕು, ಒಂದ್ ಶೇರ್ ಮಾರ್ಕೆಟ್ ಮಾಡ್ಬೇಕಾದ್ರೆ ಇಂಟ್ಯೂಷನ್ ಬೇಕು. ನೀವ್ ಏನೇ ನೋಡಿ ಲೈಫ್ ಅಲ್ಲಿ ಎಲ್ಲಾ ಕಡೆನೂ ನಮ್ಗೆ ಇಂಟ್ಯೂಷನ್ ಬೇಕು. ಅದೇ ನೋಡಿ, ಈ ಮಕ್ಕಳಲ್ಲಿ ಇಂಟ್ಯೂಷನ್ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ ಅಲ್ವಾ? ನಮ್ ಗುರುಗಳು ಇದನ್ನ ಆಬ್ಸಲ್ಯೂಟ್ ಇಂಟೆಲಿಜೆನ್ಸ್ ಅಂತಾರೆ. ಯಾಕಂದ್ರೆ ಇದು ಒಳಗಿಂದ ಬರ್ತಿರೋ ಜ್ಞಾನ ಇದು ಅಲ್ವಾ? ಸೊ ಈ ಮಕ್ಕಳು ಇದನ್ನೆಲ್ಲ ಎಲ್ಲ ಒಳ್ಳೆ ದಾರಿಲಿ ಇರ್ತಾರೆ, ಸಮಾಜಕ್ಕೆ ಎಷ್ಟು ಉಪಯೋಗಿ ಆಗ್ತಾ ಇದ್ದಾರೆ ನೋಡಿ, ಪ್ರಿಡಿಕ್ಷನ್ಸ್ ಎಲ್ಲ ಹೇಳ್ತಾರೆ. ಸೊ ಇದರಿಂದ ಮುಂದೆ ಪ್ರಪಂಚ ಹೆಂಗ್ ಆಗ್ಬಹುದು ಅಂತ ನೋಡಿ ಅಲ್ವಾ? ಎಷ್ಟು ಅದ್ಭುತವಾಗಿರ್ಬೋದು. ಎಲ್ಲಾ ಮಕ್ಕಳು ಈ ಕಾರ್ಯಕ್ರಮ ಮಾಡಿ ಎಲ್ಲ ಒಳ್ಳೆ ಪ್ರಜೆಗಳಾದ್ರೆ ನಾವು ನಮ್ಮಲ್ಲಿರೋ ಟ್ಯಾಲೆಂಟ್ ನ ಬಳಸ್ಕೊಳ್ಳದೆ ನಾವು AI ಗೆ ಮೊರೆ ಹೋಗ್ತಾ ಇರುವಂತದ್ದು. ಸೂಪರ್ ಆಗಿ ಹೇಳಿದ್ದಾರೆ ಗುರುಜಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಮೇಡಮ್, ಈ ಇಂಟ್ಯೂಷನ್ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ. ಆದ್ರೆ ಗುರುಜಿ ಇದನ್ನ ಸುಮಾರು ವರ್ಷಗಳ ಹಿಂದೆನೆ ಈ ಒಂದು ಕಲೆಗೆ ಒಂದು ಬೆಲೆಯನ್ನ ಕೊಟ್ಬಿಟ್ಟು ಅದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇರುವಂತದ್ದು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿಂದ ಹೊರಹೊಮ್ಮಿದ್ದಾರೆ ಇಂಟ್ಯೂಷನ್ ಪ್ರೋಗ್ರಾಮ್ ಮಾಡಿ? ಅದೇ ಇಂಟ್ಯೂಷನ್ ಇವಾಗ ಈ ಪ್ರೋಗ್ರಾಮ್ ನ ಕೊಟ್ಟು ಸುಮಾರು 10 ವರ್ಷ ಆಯ್ತು. ಓಕೆ. ಆಮೇಲೆ ಸುಮಾರು 3 ಲಕ್ಷದ ಮಕ್ಕಳು ಮಾಡಿದ್ದಾರೆ. ಓಕೆ. ಆಮೇಲೆ ಬಾಕಿನೂ ನಾ ಹೇಳ್ದಂಗೆ ಉತ್ಕರ್ಷ ಯೋಗ, ಮೇಧಾ ಯೋಗ ಅಂತೆಲ್ಲ ಕಾರ್ಯಕ್ರಮಗಳಿದೆ, ಹಲವಾರು ಕಾರ್ಯಕ್ರಮ ಇದೆ. ಸುದರ್ಶನ್ ಕ್ರಿಯಾ ಹೇಳ್ಕೊಡ್ತಾ ಇದ್ವಿ, ಅದರಲ್ಲಿ ಸ್ಟ್ರೆಸ್ ಹೆಂಗ್ ನೋಡ್ಕೊಳ್ಳೋದು, ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಬೇರೆ ಬೇರೆ ಯೋಗಗಳು ಹೇಳ್ಕೊಡ್ತೀವಿ, ಫೋಕಸ್ ಮೆಡಿಟೇಷನ್ಸ್ ಹೇಳ್ಕೊಡ್ತೀವಿ. ಸೊ ಅದೆಲ್ಲ ಸುಮಾರು 40 ವರ್ಷದಿಂದ ನಡೀತಾ ಇದೆ ಕಾರ್ಯಕ್ರಮ. ಇಂಟ್ಯೂಷನ್ ಗುರುಗಳು ಪ್ರಪಂಚಕ್ಕೆ ಕೊಟ್ಟು 10 ವರ್ಷದ. ಬಹುಶಃ ಇದೆಲ್ಲೋ ನಮ್ಮ ವೇದ ಪುರಾಣಗಳ ಕಾಲದಿಂದಲೂ ಈ ಋಷಿಮನಿಗಳು ಮಾಡ್ಕೊಂಡು ಬಂದಿರುವಂತ ವಿದ್ಯೆ ಇದು ಅಲ್ವಾ? ಅದನ್ನ ಎಲ್ಲೋ ಮತ್ತೆ ಜನರು ಮರ್ತು ಹೋಗಿರೋದನ್ನ ಮತ್ತೆ ತಿರ್ಗಾ ಅದನ್ನ ಬೆಳೆಸ್ತಾ ಇರುವಂತದ್ದು ಒಂದು ಕಲೆ ಇದು. ಅದ್ಭುತವಾದ ಪ್ರೊಸೆಸ್ ಇದು, ಗುರುಗಳದು ಪ್ರಪಂಚದಕ್ಕೆ ಒಂದು ತುಂಬಾ ಒಳ್ಳೆ ಕೊಡುಗೆ ಇದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ. ಸಾಕಷ್ಟು ಪೇರೆಂಟ್ಸಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಮಗುಗೂ ಕೂಡ ಇಂಟ್ಯೂಷನ್ ಅನ್ನೋದನ್ನ ಕಲಿಸ್ಬೇಕು, ಹೇಗೆ ವರ್ಕ್ ಆಗತ್ತೆ, ಅದನ್ನ ಹೇಗೆ ಬಳಸ್ಕೋಬೇಕು, ನನ್ನ ಮಗುಗೂ ಈ ಒಂದು ಸಾಮರ್ಥ್ಯ ಇದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ಸಾಕಷ್ಟು ಪೇರೆಂಟ್ಸಿಗೆ ಇರುತ್ತೆ. ಸೊ ಅದ್ರ ಕುರಿತಾಗಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ ತಮಗೆ. ಸೊ ಇವಾಗ ಮತ್ತೊಂದು ಸ್ಟೂಡೆಂಟ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸಾನ್ವಿ ತರಾನೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರು ಫಸ್ಟ್ ಬ್ಯಾಚ್ ಅಲ್ಲಿ ಒಂದು ಕೋರ್ಸ್ ಮುಗಿಸಿರುವಂಥವ್ರು. ಅವ್ರ ಜೊತೆ ನಾವು ಮತ್ತೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಸೊ ನಮ್ಮ ಜೊತೆಗೆ ಇನ್ನೊಬ್ರು ವಿದ್ಯಾರ್ಥಿ ಇದ್ದಾರೆ, ಶಾರದಾ ಅಂತ ಹೇಳಿ. ಹಾಯ್ ಶಾರದಾ, ಹೇಗಿದ್ದೀರಾ? ಆರಾಮ್, ನೀವು? ಸೊ ಐ ಆಮ್ ಆಲ್ಸೋ ಗುಡ್ ಮಾ. ಸೊ ನೀವು ಈ ಒಂದು ಇಂಟ್ಯೂಷನ್ ಪ್ರೋಗ್ರಾಮ್ ಅನ್ನ ಮಾಡಿರುವಂಥವ್ರು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಈ ಕೋರ್ಸ್ ಫಸ್ಟ್ ಬ್ಯಾಚಲ್ಲಿ ಮಾಡಿದ್ದು, ಸೊ 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓಕೆ. ಸೊ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಇದುವರೆಗೂ, ಏನೆಲ್ಲ ಮಾಡ್ತೀರಾ ನೀವು? ಈಗ ಇದೇ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು, ಮತ್ತೆ ಪ್ರಿಡಿಕ್ಷನ್ಸ್ ಅಂತ ಏನು ಹೇಳ್ತಾರೆ, ಮುಂದೆ ಏನಾಗತ್ತೆ, ಮತ್ತೆ ಏನಾದ್ರೂ ವಸ್ತು ಕಳ್ದೋಗಿದ್ರೆ, ವ್ಯಾಲ್ಯೂಬಲ್ ಐಟಮ್ಸ್ ಏನಾದ್ರೂ ಕಳ್ದೋಗಿದ್ರೆ, ಅಥವಾ ಯಾರಾದ್ರೂ ವ್ಯಕ್ತಿಗಳು ಕಳ್ದೋಗಿದ್ರೆ, ಅವ್ರು ಎಲ್ಲೇ ಇರ್ಲಿ, ಜಗತ್ತಲ್ಲಿ ಎಲ್ಲೇ ಇರ್ಲಿ, ನಾನು ಇಲ್ಲೇ ಕೂತ್ಕೊಂಡು ಅವ್ರು ಎಲ್ಲಿದ್ದಾರೆ, ಹೇಗೆ ಟ್ರ್ಯಾಕ್ ಮಾಡೋದು ಅವ್ರನ್ನ, ಅದನ್ನೆಲ್ಲ ಎಲಾಬ್ರೇಟ್ ಆಗಿ ಹೇಳ್ಬೋದು. ಮತ್ತೆ ಲ್ಯಾಂಗ್ವೇಜ್ ಡೌನ್ಲೋಡ್ ಕೂಡ ಮಾಡಿದ್ದೀನಿ. ಓಕೆ. ಸೊ ಸ್ಕೂಲ್ಗೆ ಹೋಗ್ತಾನೆ ಇದೊಂದೆಲ್ಲವನ್ನು ಕಲ್ತಿರುವಂಥದ್ದ ನೀವು? ಸೊ ನೀವು ಬೇಸಿಕ್ಲಿ ಬ್ಯಾಂಗ್ಳೂರ್ ಅವರೇನಾ ಅಥವಾ ಹೇಗೆ? ನಾನು ನೇಟಿವ್ ಶಿವಮೊಗ್ಗ, ಬಟ್ ಇರೋದಿಲ್ಲ ಬ್ಯಾಂಗ್ಳೂರಲ್ಲಿ. ಓಕೆ. ಇದನ್ನ ಶುರು ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಈ ಒಂದು ಕೋರ್ಸನ್ನು ಶುರು ಮಾಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ಮನಸ್ಥಿತಿ? ಅಂತಂದರೆ ಪೇರೆಂಟ್ಸ್ ಹೇಳಿದ್ರು ಅಂತ ಮಾಡಬೇಕು ಅಂತನಾ, ಅಥವಾ ನಿಮಗೆ ಓನ್ ಇಂಟ್ರೆಸ್ಟ್ ಆಗ್ಬಿಟ್ಟು ಮಾಡಿರುವಂಥದ್ದ? ಯಾವ ಏಜಲ್ಲಿ ಇದ್ದಾಗ ಶುರು ಮಾಡಿದ್ರಿ? ನಾನು 6 ವರ್ಷ ಇದ್ದಾಗ ಈ ಕೋರ್ಸ್ ಮಾಡಿದ್ದು. ಅವಾಗ ಚಿಕ್ಕ ಮಗು ಇದ್ದೆ. ಸೊ
ನಮ್ಮ ತಂದೆ ತಾಯಿ ಕೂಡ ಆರ್ಟ್ ಆಫ್ ಲಿವಿಂಗ್ ಅಸೋಸಿಯೇಷನ್ ಇಂದ ಕನೆಕ್ಟೆಡ್ ಇದ್ದಾರೆ. ಅವರು ದಿನ ಸಾಧನೆ ಮಾಡ್ತಾರೆ, ಮೆಡಿಟೇಷನ್ ಕ್ರಿಯಾ ಎಲ್ಲ ಮಾಡ್ತಾರೆ. ಸೊ ನಾನು ಚಿಕ್ಕವಳಿರುವಾಗಿಂದನೂ ಇದನ್ನೆಲ್ಲ ನೋಡ್ಕೊಂಡೇ ಬೆಳೆದಿದ್ದು. ಸೊ ನಂಗೆ ಅದ್ರ ವ್ಯಾಲ್ಯೂ ಗೊತ್ತಿದೆ. ಮತ್ತೆ ಗುರುದೇವ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನೋ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಸೊ ನಂಗೆ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಫಸ್ಟ್ ಡೇ ಕೋರ್ಸ್ ಮಾಡಿದಾಗ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ನಂಗೆ ಇನ್ನೂ ಸರ್ಪ್ರೈಸ್ ಆಗೋತು. ಓ, ಏನೆಲ್ಲ ಮಾಡ್ತಿದ್ದೀನಿ ನಾನು, ಇದರಿಂದ ಇನ್ನೇನೇನ್ ಮಾಡ್ಬೋದು ನಾನು. ಸೊ ಅಲ್ಲಿಂದ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಹೇಗಿತ್ತು ರೆಸ್ಪಾನ್ಸು ಫಸ್ಟ್ ಟೈಮ್ ನಿಮ್ಮ ಫ್ರೆಂಡ್ಸ್ ಮುಂದೆ ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಮುಂದೆ ಕಲಿತಂತಹ ಸಂದರ್ಭದಲ್ಲಿ? ಒಂದೇನೋ ಒಂದು ಮಾಡ್ತೀರಾ, ಡೆಮೋನೋ ವಾಟ್ ಎವರ್ ಇಟ್ ಈಸ್, ಏನಂತ ಹೇಳ್ತೀರಾ ನೀವು, ಅದನ್ನು ಮಾಡಿದ ತೋರಿಸಿದಂಥ ಸಂದರ್ಭದಲ್ಲಿ ಹೇಗೆ ರಿಯಾಕ್ಷನ್ ಇತ್ತು? ನನ್ನ ಅಮ್ಮನ ರಿಯಾಕ್ಷನ್ ಇನ್ನೂ ನೆನಪಿದೆ. ಅಂದ್ರೆ ಈ ಥರ ಎಲ್ಲ ಯಾವತ್ತೂ ನೋಡಿರ್ಲಿಲ್ವಲ್ಲ, ಸ್ವಂತ ಮಗಳು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಅವ್ರದೆಲ್ಲ ಫುಲ್ ಗೂಸ್ ಬಂಬ್ಸ್ ಬಂದ್ಬಿಟ್ಟಿತ್ತು ಅಮ್ಮಂಗೆ. ಆಮೇಲೆ ರಿಲೇಟಿವ್ಸ್ ಎಲ್ಲ ಎಲ್ಲಿ ಹೋದ್ರೂ ಒಂದು ಫ್ಯಾಮಿಲಿ ಫಂಕ್ಷನ್ ಇರ್ಬೋದು ಅಥವಾ ಅಲ್ಲಿ ಎಲ್ಲಾರು ಶುರು ಹಚ್ಕೊಂಡ್ಬಿಡ್ತಾರೆ, ಓ ಶಾರದಾ ಇದನ್ ಮಾಡ್ಬೋದು, ಮಾಡ್ ತೋರ್ಸು, ಎಷ್ಟ್ ಚೆನ್ನಾಗಿದೆ ಇದು ವಿದ್ಯೆ, ನಿನ್ ನೋಡಿ ಬೇರೆ ಮಕ್ಳುನು ಇನ್ಸ್ಪೈರ್ ಆಗಿ ಮಾಡ್ತಾರೆ ಕೋರ್ಸು ಅಂತ. ಮತ್ತೆ ಅದೇ ಹೇಳಿದ್ನಲ್ಲ, ಏನಾದ್ರೂ ಪ್ರಿಡಿಕ್ಷನ್ಸ್ ಇದ್ದಾಗ ಎಲ್ಲದೂ ರಿಲೇಟಿವ್ಸ್, ಅಪ್ಪ ಅಮ್ಮನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ತುಂಬಾ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ. ಓಕೆ, ಈ ಇಂಟ್ಯೂಷನ್ ಬೇಸ್ಡ್ ಮೇಲೆ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿರುವಂಥದ್ದು, ಫ್ಯಾಮಿಲಿ, ರಿಲೇಟಿವ್ಸ್ ಅಥವಾ ಹೊರಗಡೆ ಸಮಾಜದ ಮೇಲೆ ಏನಾದರೂ ಒಂದು ನಡೀತಾ ಇರುವಂಥ ಸಂದರ್ಭದಲ್ಲಿ ಗಮನಕ್ಕೆ ಬಂದು ಮಾಡಿರುವಂಥದ್ದು ಏನಾದರೂ ಇದೆಯಾ? ತುಂಬಾ ಇದೆ. ಓವರ್ 10,000 ಮೇಲ್ ಕೇಸಸ್ ಇದೆ. ಓಕೆ, ಬಟ್ ಒಂದೇನಾದ್ರೂ ಶೇರ್ ಮಾಡ್ಬೇಕಂದ್ರೆ, ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಕಾಶ್ಮೀರದವರು. ನಾನ್ ಫಸ್ಟ್ ಆಫ್ ಆಲ್ ಕಾಶ್ಮೀರ್ ಯಾವತ್ತೂ ಹೋಗಿಲ್ಲ. ಅವ್ರು ಕಾಲ್ ಮಾಡಿದ್ರು, ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ರು ಏಜ್ಡ್ ಪರ್ಸನ್ ಕಳ್ದ್ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ವಾಕ್ ಹೋಗಿದ್ರು ಬೆಳಗ್ಗೆ, ಮತ್ ಸಂಜೆ ರಾತ್ರಿ ಆದ್ರೂ ವಾಪಸ್ ಮನೆಗ್ ಬಂದಿರ್ಲಿಲ್ಲ. ಸೊ ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ಭಯ ಆಗುತ್ತೆ, ಯಾಕಂದ್ರೆ ಏಜ್ಡ್ ಪರ್ಸನ್ ಬೇರೆ, ಏನಾದ್ರೂ ಆಗ್ಬಿಟ್ರೆ ಅಂತ ತುಂಬಾ ಕನ್ಸರ್ನ್ಡ್ ಆಗಿದ್ರು. ಕಾಲ್ ಮಾಡಿದ್ರು ನನ್ಗೆ. ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಕುತ್ಕೊಂಡು ಕಾಶ್ಮೀರದ್ದು ಮ್ಯಾಪ್ ಹಾಕಿ ಕೊಟ್ಟೆ ಅವ್ರಿಗೆ. ಈ ಜಾಗದಿಂದ ಹಿಂಗ್ ಹೋಗಿ ಇಲ್ಲಿ ಹೋಗಿ ಅವ್ರು ಅಲ್ಲಿ ಸಿಗ್ತಾರೆ ಈ ಟೈಮ್ಗೆ ಅಂತ ಹೇಳ್ದೆ. ಅವರು ನಾನು ಹೇಳ್ದಾಗೆಲ್ಲ ಫಾಲೋ ಮಾಡ್ಕೊಂಡು ಆ ಮ್ಯಾಪ್ ರೆಫರೆನ್ಸ್ ತಗೊಂಡು ಫಾಲೋ ಮಾಡ್ಕೊಂಡು ಹೋದ್ರು. ಆ ಟೈಮ್ಗೆ ಆ ವ್ಯಕ್ತಿ ಅಲ್ಲಿ ಸಿಕ್ಕಿದ್ರು. ಮತ್ತೆ ಇನ್ನೊಂದೇನಾದ್ರೂ ಹೇಳ್ಬೇಕಂದ್ರೆ, ರೀಸೆಂಟ್ ಆಗಿ ಅಮ್ಮನ ಫ್ರೆಂಡ್ ಡಾಕ್ಟರ್ ಒಬ್ರು, ಅವ್ರ ಮನೇಲೊಂದು ದೊಡ್ಡ ಮದ್ವೆ ಫಂಕ್ಷನ್ ಇತ್ತು. ಆಗ ಲ್ಯಾಕ್ಸ್ ವರ್ತ್ ಆಫ್ ಡೈಮಂಡ್ ಅಂಡ್ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ರು. ಇಟ್ ವಾಸ್ ವರ್ತ್ ಅ ಲಾಟ್ ಆಫ್ ಮನಿ. ಅವ್ರಿಗೆ ತುಂಬಾ ಗಾಬರಿ ಆಗ್ಬಿಡ್ತು, ಯಾಕಂದ್ರೆ ಅಷ್ಟೊಂದು ವ್ಯಾಲ್ಯೂಯಬಲ್ ಜ್ಯುವೆಲ್ರೀಸ್. ಸೊ ಅವ್ರು ನಂಗೆ ಕಾಲ್ ಮಾಡಿದ್ರು. ನಾನು ಈ ರೋಡಿಗೆ ಅವ್ರು ಯಾವ ಕದ್ಕೊಂಡು ಹೋಗಿದಾರೋ ಅವರು ಈ ಸ್ಟೇಟ್ ಕಡೆ ಹೊರಟಿದ್ದಾರೆ, ಈ ರೋಡ್ ವಯಾ ಹೋಗ್ತಿದ್ದಾರೆ, ಅವ್ರನ್ನ ನೀವ್ ಈ ಟೈಮಿಗೆ ಟ್ರ್ಯಾಕ್ ಮಾಡಿ ಅಲ್ಲಿ ನಿಮಗ್ ಸಿಗ್ತಾರೆ. ಅವ್ರ ಜೊತೆ ಎಲ್ಲಾ ಐಟಮ್ ಸಿಗುತ್ತೆ ನಿಮ್ಗೆ ಅಂತ ಹೇಳ್ದೆ. ಸೊ ಅವ್ರಿಗೆ ಹೇಳ್ದೆ, ಪೊಲೀಸಿಗೆ ಹೇಳಿ ನೀವು, ಅವ್ರು ಟ್ರ್ಯಾಕ್ ಮಾಡಿದ್ರೆ, ಈ ಟೈಮಿಗೆ ಟ್ರ್ಯಾಕ್ ಮಾಡಿದ್ರೆ ಅವ್ರು ಅಲ್ಲಿ ಬರೋಷ್ಟೊತ್ತಿಗೆ ಹಿಡಿಬೋದು ನೀವು ಅವ್ರನ್ನ ಅಂತ. ಸೊ ಅವ್ರ ಪೊಲೀಸಿಗೆ ಹೇಳ್ದಾಗ, ನಾವ್ ನಮ್ ಕೆಲ್ಸ ಮಾಡೋದ್ ಗೊತ್ತಿದೆ, ಚಿಕ್ಕ ಮಕ್ಳು ಒಪ್ಕೊಳ್ಳೋದಿಲ್ಲ, ಹೌದು, ಚಿಕ್ಕ ಮಗುವಿಂದ ನಾವೇನ್ ಕೇಳೋದು ಅಂದ್ರು. ಬಟ್ ಇವ್ರು ತುಂಬಾ ಇನ್ಸಿಸ್ಟ್ ಮಾಡಿ ಅವ್ರಿಗೆ ಹೇಳಿದ್ರು. ಆಮೇಲೆ ಪೊಲೀಸ್ ಅವರು ಹಾಗೆ ಅವ್ರನ್ನ ಟ್ರ್ಯಾಕ್ ಮಾಡಿದ್ರು. ಅದೇ ಟೈಮಿಗೆ ಆ ಕಳ್ರು ಯಾರಿದ್ರೋ ಅವ್ರು ಎಲ್ಲ ಸಿಕ್ಕಿದ್ರು. ಏನೇನ್ ಕದ್ಕೊಂಡ್ ಹೋಗಿದ್ ಜ್ಯುವೆಲ್ರಿ ಎಲ್ಲಾ ವಾಪಸ್ ಸಿಕ್ತು. ಸೊ ಅವ್ರ ಪೊಲೀಸ್ ಅವ್ರಿಗೂ ತುಂಬಾ ಆಶ್ಚರ್ಯ ಆಗೋಯ್ತು, ಇದ್ ಹೇಗ್ ಪಾಸಿಬಲ್ ಅಂತ. ಸೊ ಈ ತರ ಪೊಲೀಸ್ ಅವ್ರು ಏನಾದ್ರು ನಿಮ್ಮ ಹತ್ರ ಹೆಲ್ಪ್ ಕೇಳಿದಾರ, ಬನ್ನಿ ನಮ್ಗೆ ಈ ತರ ಒಬ್ರನ್ನ ಹುಡುಕ್ಬೇಕು ಅಥವಾ ಇಲ್ಲಿ ಕಳ್ತನ ಆಗಿದೆ ಕಂಡಿಡೀರಿ ಅಂತ ಹೇಳ್ಬಿಟ್ಟು? ತುಂಬಾ ಕೇಸಸ್ ಬಂದಿದೆ, ಹೆಲ್ಪ್ ಕೂಡ ಮಾಡಿದ್ದೀವಿ. ಓಕೆ, ನೈಸ್, ವೆರಿ ನೈಸ್. ಸೊ ಯಾವ್ದಾದ್ರು ಒಂದು ಡೆಮೋ ಮಾಡೋಣವಾ ಇವಾಗ? ಸೊ ಏನ್ ಮಾಡ್ಬೋದು ಅಂತಂದ್ರೆ, ನಾನು ಏನಾದ್ರು ಒಂದು, ಸೊ ಲ್ಯಾಂಗ್ವೇಜ್ ಎಲ್ಲ ನೀವು ಬೇರೆ ಎಲ್ಲ ಲ್ಯಾಂಗ್ವೇಜ್ ಬರುತ್ತಾ ಹೇಗೆ? ನನಗೆ ಬರೋದು 3-4 ಲ್ಯಾಂಗ್ವೇಜ್ ಅಷ್ಟೇ. ಓಕೆ, ಸೊ ನಾನು ಯಾವ್ದಾದ್ರು ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಆರ್ಟಿಕಲ್ ಬರೆದ್ರೆ ಅದನ್ನ ನೀವು ಹೇಳಬಹುದು ಅಥವಾ ಬರಿಬಹುದು, ಆ ಥರದ್ದು ಏನಾದ್ರು ಮಾಡ್ಬೋದಾ? ನೀವ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ
ಬರಿಬೋದು. ಹಾ. ನಾನು ಬ್ಲೈಂಡ್ ಫೋಲ್ಡ್ ಹಾಕೊಂಡು ಅದನ್ನೇ ಕಾಪಿ ಬ್ಲೈಂಡ್ ಫೋಲ್ಡ್ ಹಾಕಿ ಮಾಡ್ತೀರಾ? ಓಕೆ, ಸರಿ, ಒಂದು ಟ್ರೈ ಮಾಡೋಣ ಹಾಗಾದ್ರೆ. ಶೋರ್. ಓಕೆ, ಸೊ ನಾನು ಆಲ್ರೆಡಿ ಒಂದೆರಡು ಮೂರು ಲೈನ್ ಬರ್ಕೊಂಡು ಬಂದಿದ್ದೆ ಬೇರೆ ಲ್ಯಾಂಗ್ವೇಜಲ್ಲಿ. ಸೊ ನೋಡೋಣ ಹೆಂಗೆ ಗೆಸ್ ಮಾಡ್ತಾರ ಅಂತ. ಸೊ ನನ್ನ ಹತ್ರ ಒಂದು ಆರ್ಟಿಕಲ್ ಒಂದು 4-5 ಲೈನ್ ಇದೆ. ಸೊ ಅದನ್ನ ನೀವು ಪೇಪರಲ್ಲಿ ಬರೆದು ತೋರಿಸ್ತೀರಲ್ಲ? ಓಕೆ, ಬ್ಲೈಂಡ್ ಫೋಲ್ಡ್ ಹಾಂ, ಹಾಕೊಡಿ. ಇಸ್ ಅ ಖಾಲಿ ಪೇಪರ್, ಏನೂ ಇಲ್ಲ ಇಲ್ಲಿ ಇದರಲ್ಲಿ. ಯು ಕ್ಯಾನ್ ಸಿ. ದಿಸ್ ಅ ಪೆನ್, ಇಲ್ಲೇ ಮುಂದೆ ಇದೆ ಶಾರದಾ. ಸೊ ಇದರಲ್ಲಿ ಲಾಸ್ಟಲ್ಲಿದೆ. ಲಾಸ್ಟ್ ಫುಲ್ ಬರಿಬೇಕಾ? ಹಾಂ, ಫುಲ್ ಬೇಡ, ಒಂದು 2 ಲೈನ್ಸ್ ಬರೀರಿ ನೋಡೋಣ. ಓಕೆ. ಫಸ್ಟ್ 2 ಲೈನ್ಸ್. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದು ಸ್ವಲ್ಪ ಜಾಸ್ತಿನೇ ಇದೆ ಬರೆದಿರೋದು. ಸೊ ನಾನು ಇದರಲ್ಲಿ ಓಪನ್ ಮಾಡ್ಬೋದು. ಓಕೆ, ನೀವು ಯಾವತ್ತಾದರೂ ಈ ಲ್ಯಾಂಗ್ವೇಜ್ ಬರ್ದಿದ್ರಾ? ಇಲ್ಲ, ಯಾವ ಲ್ಯಾಂಗ್ವೇಜ್ ಬರ್ದಿದ್ದೀನಿ ಅಂತ ಗೊತ್ತಾಯ್ತಾ? ತೆಲುಗು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನಂಗೆ ಮಾತಾಡೋಕೆ ಕೂಡ ಬರೋದು. ಮಾತಾಡೋದಕ್ಕೂ ಬರಲ್ಲ, ಬರೆಯೋದಕ್ಕಂತೂ ಸೊ ಏನು ಬರ್ದಿದ್ದೀರಾ ಅಂತ ಓದ್ಬೋದಾ? ಗೊತ್ತಾಗತ್ತಾ? ಅಥವಾ అక్షరಗಳಷ್ಟೇ? ಅಕ್ಷರಗಳಷ್ಟೇ. ఓకే, సుమన్ టీవీ తెలుగు ఇప్పుడు ఆంధ్రప్రదేశ్లో నంబర్ 1 డిజిటల్ ఛానల్. ಕರೆಕ್ಟ್. ಸೊ ನನಗೂ ತೆಲುಗು ಏನು ಬರೆಯೋದಕ್ಕೇನು ಬರೋದಿಲ್ಲ. ನಾನು ಓದಬಲ್ಲೆ, ಮಾತಾಡಬಲ್ಲೆ, ಆದರೆ ಯಾವತ್ತೂ ಬರ್ದಿರಲಿಲ್ಲ. ಸೊ ನಾನು ಇದನ್ನು ಫ್ರೆಂಡ್ ಒಬ್ಬರ ಹತ್ರ ಕೇಳಿಸ್ಕೊಂಡ್ಬಿಟ್ಟು ಬರ್ಸ್ಕೊಂಡು ಬಂದಿದ್ದೆ. ತೆಲುಗು ಸುಮನ್ ಟಿವಿ ఇప్పుడు ನಂಬರ್ 1 ಡಿಜಿಟಲ್ ಚಾನಲ್ ಇನ್ ಆಂಧ್ರ ಅಂತ ಹೇಳಿಬಿಟ್ಟು. ಸೊ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟಾಗಿ ಅವ್ರು ಬರ್ತಿದ್ದಾರೆ ಇಲ್ಲಿ. ಸೊ ವೆರಿ ನೈಸ್. ಈ ಬೇರೆ ಏನಾದರೂ ಆರ್ಟಿಕಲ್ ಕೊಟ್ಟರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ಬೋದಾ? ಖಂಡಿತ. ಯು ಕ್ಯಾನ್. ನಂಗೆ ಗೊತ್ತಿರೋ ಲ್ಯಾಂಗ್ವೇಜಸ್ ಅಲ್ಲಿದ್ರೆ ಓದ್ಬೋದು. ಎಸ್ ಎಸ್. ಯಾವುದು? ಇಂಗ್ಲಿಷ್, ಹಿಂದಿ? ಇಂಗ್ಲಿಷ್, ಕನ್ನಡ. ಇಂಗ್ಲಿಷ್ ಆ್ಯಂಡ್ ಕನ್ನಡ ಅಲ್ವಾ? ಸರಿ, ಆಯಿತು. ಸೊ ಇದು ತಗೊಳ್ಳಿ ಫೋನ್. ಓಕೆ, ಫಸ್ಟ್ ಇಂದನಾ? ಹಾಂ, ಹೈಲೈಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ. Okay. A horticulturist in Kerala accidentally discovered a self-climbing rose that needs almost no care. The demand is soaring. This lazy gardener's dream plant survives on neglect and only needs water once a week, making it perfect for busy Indians who want a beautiful garden without the work. August 10, 2025 by Priya Sharma, Health and Home Special Correspondent. ಇಲ್ಲಿ ರೋಸಸ್ದು ಒಂದು ಪಿಕ್ಚರ್ ಇದೆ. ಹೌದು. ಅಲ್ಲಿ ಕೆಂಪು, ವೈಟ್, ಪಿಂಕ್, ರೆಡ್ ರೋಸಸ್ ಇದೆ. ಮತ್ತೆ ಅದ್ರ ಹಿಂದೆ ಹಸಿರಿದೆ, ಗ್ರೀನ್ ಲೀವ್ಸ್ ಇದೆ. ಓಕೆ, ಸೂಪರ್ ಸೂಪರ್ ಶಾರದಾ. ಸೊ ನಾನು ಇವತ್ತು ಬೆಳಿಗ್ಗೆ ಒಂದು ಕರೆಂಟ್ ನ್ಯೂಸ್ನ ಇವತ್ತೊಂದು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಅವರು ಎಕ್ಸಾಕ್ಟಾಗಿ ಏನಿದೆಯೋ ಹಾಗೆ ಓದಿ ಹೇಳಿದ್ದಾರೆ. ಕಣ್ಣು ಓಪನ್ ಇಟ್ಕೊಂಡೆ ನಮ್ಗೆ ಓದಕ್ಕೆ ಇಷ್ಟು ಫಾಸ್ಟಾಗಿ ಆಗೋದಿಲ್ಲ. ಅಂಥದ್ರಲ್ಲಿ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಮ, ಫುಲ್ ಸ್ಟಾಪ್ ಎಲ್ಲಾನು ಹೇಗೆ ಸಾಧ್ಯ ಇದು? ಅದ್ ಹಾಗೆ ಇಂಟ್ಯೂಷನ್ ಅಂದ್ರೆ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಮಾಡ್ಬೇಕಾದ್ರೆ ಅದೊಂಥರ HD ಕ್ವಾಲಿಟಿಲಿ ಬರುತ್ತೆ. ಅಲ್ಲಿ ಒಂದು ಝೂಮ್ ಇನ್ ಝೂಮ್ ಔಟ್ ಫೀಚರ್ ತರ ಇರುತ್ತೆ. ಮತ್ ಕಣ್ಣು ಓಪನ್ ಇದ್ ನನ್ಗೂ ಕೂಡ ಅಂದ್ರೆ ಇಷ್ಟು ಫಾಸ್ಟ್ ಆಗಿ ಓದಲ್ಲ ನಾನು. ಮತ್ ಡ್ರಾಯಿಂಗ್, ಕಲರಿಂಗ್ ಮಾಡ್ಬೇಕಾದ್ರೂ ಕೂಡ ಬ್ಲೈಂಡ್ ಫೋಲ್ಡ್ ಹಾಕೊಂಡ್ ಮಾಡಿದಾಗ ಅದ್ ಗೆರೆ ಆಚೆ ಒಂಚೂರು ಹೋಗೋದಿಲ್ಲ. ಬಟ್
ಅದ್ ಹಾಗೆ ಇಂಟ್ಯೂಷನ್ ಚಮತ್ಕಾರ. ವೆರಿ ನೈಸ್. ಸೊ ಸಾನ್ವಿ, ನೀವು ಅವಾಗಲೇ ಕೆಲವು ಡೆಮೋ ತೋರಿಸಿದ್ರಿ, ಅವರು ಮಾಡ್ತಾ ಇರೋದು. ಸೊ ಹೆಂಗೆ ಅಂದ್ರೆ ನಮ್ಮ ಕಣ್ಮುಂದೆ ಇವಾಗ ರಿಯಲ್ ಸೂಪರ್ ಹೀರೋಸ್. ನಾನು ಏನು ಹೇಳಿದೆ ನಿಜವಾಗ್ಲೂ ನನ್ನ ಕಣ್ಣಿಂದ ನಂಬಕ್ಕೂ ಕೂಡ ಕಷ್ಟ ಆಗ್ತಾ ಇರೋವಂಥದ್ದು. ಸೊ ನೀವು ಮತ್ತೆ ಇನ್ನೊಂದು ಯಾವ ಡೆಮೋ ಮಾಡಿ ತೋರಿಸ್ಬೋದು ನಮ್ಮ ಕೊನೆಯದಾಗಿ? ನಾನಿವಾಗ ಪೇಪರ್ ಫ್ಯಾನ್ ಅನ್ನೋದು ಮೂವ್ ಮಾಡ್ಬೋದು, ಅದು ತೋರಿಸ್ತೀನಿ. ಓಕೆ. AC ಎಲ್ಲ ಆಫ್ ಮಾಡ್ಬೇಕು. AC ಆಫ್ ಮಾಡಿ. ಇದು ತೆಗೆದ್ಬಿಡ್ಲಾ? ಹಾ, ಇದು ಒಂದು ನೀಡಲು, ಒಂದು ರಬ್ಬರು ಮತ್ತೆ ಒಂದು ಪೇಪರ್ ಫ್ಯಾನ್. ಸೊ ಈ ರೂಮಲ್ಲಿ ಫ್ಯಾನ್, AC ಅವಾಗಲೇ ಹೇಳ್ದಂಗೆ ಏನೂ ಆನ್ ಇಲ್ಲ. ಸೊ ಇವಾಗ ನೀವು ನೋಡಿದ್ರ ಇದು ಸ್ವಲ್ಪ ಮೇಲ್ ಹೋಯ್ತು ಮತ್ತೆ ಕೆಳಗ್ ಬಂತು, ಅದ್ರಿಂದ ಇಲ್ಲಿ ಹೋಲ್ ಆಗಿದೆ. ಓಕೆ. ಇಲ್ಲಿ ನೋಡ್ಬೋದು. ಓಕೆ. ಹಾ ಹಾ ಹಾ. ಸೊ ಮೇಲ್ ಅವಾಗಲೇ ಇರ್ಲಿಲ್ಲ, ಇದು ಹಾಕಿದ್ದ ಟೈಮಲ್ಲಿ ಹೋಲ್ ಇರ್ಲಿಲ್ಲ. ಇರ್ಲಿಲ್ಲ, ಜಸ್ಟ್ ಕರೆಕ್ಟ್. ಮೇಲ್ ಬಂದು ಕೆಳಗಾಯ್ತಲ್ಲ, ಸೊ ಅದ್ರಿಂದ ಅದ್ರಲ್ಲಿ ಹೋಲ್ ಆಯ್ತು. ನಾವೆಲ್ಲ ಆದ್ರೆ ಹೇಗ್ ತಿರ್ಗಿಸ್ತೀವಿ ಇದನ್ನ? ಅದು ಒಳಗಡೆ ಬೇರೆದಿಲ್ಲ ಇನ್ನೊಂದು ಮಾಡ್ಬೇಕಾ? ಇಟ್ಸ್ ಓಕೆ. ಅಲ್ಲ, ನಾನಾಗಿದ್ರೆ ನಿಮ್ಮಷ್ಟು ಇದನ್ನೆಲ್ಲ ತಗೊಂಡ್ ಮಾಡ್ತಿರ್ಲಿಲ್ಲ ನಾನು ಅಂತ ಓದಿದ್ರೆ ಅದು ಟರ್ನ್ ಆಗಿರೋದು. ಅದು ಇವಾಗ ನಾನು ಉಫ್ ಅಂತ ಮೂವ್ ಮಾಡಿದ್ರೆ ಒಂದೇ ಹಿಂಗಿಂಗ್ ಆಗುತ್ತೆ. ಆದ್ರೆ ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಡ್ತೀನಿ, ಎಕ್ಸಾಕ್ಟ್ಲಿ ಈಗ ನಮ್ ಕೈಗೆಲ್ಲ ಬಂದ್ರೆ ಅದ್ ಹಂಗೆ ಆಗೋದು. ಅದೇ ತರಾನೇ ಮಾಡೋದು. ಹಿಂಗಿರಲ್ಲ. ಇವಾಗ ಇಂಟ್ಯೂಷನ್ ಅಂದ್ರೆ ನಾವು ಪವರ್ ಆಫ್ ಮೈಂಡ್ ಇಂದ ಈ ಫ್ಯಾನ್ ಜೊತೆ ಕಾನ್ವರ್ಸೇಷನ್ ಅನ್ನ ಮಾಡ್ತೀವಿ. ನಾವ್ ನಿಮ್ ಜೊತೆ ಹೆಂಗ್ ಮಾತಾಡ್ತಿದ್ದೀನೋ ಹಂಗೆ ಫ್ಯಾನ್ ಜೊತೆನೂ ಮಾತಾಡ್ತೀನಿ. ಅದ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಾಂದ್ರೆ ಈ ಸೈಡ್ ಹೋಗುತ್ತೆ. ಓಕೆ. ಸೊ ಹೇಗೆ ಸಾನ್ವಿ ಅಂದ್ರೆ ಮುಂದೆ ನಿಮ್ಮ ಫ್ಯೂಚರ್ನ ನೋಡ್ತಾ ಇದ್ರೆ ಇವೆಲ್ಲ ಈ ಒಂದು ಕಲೆಯನ್ನ ನೀವು ಕಲ್ತಿರೋದ್ರಿಂದಾಗಿ ಹೇಗನ್ಸುತ್ತೆ ಮುಂದೆ ಫ್ಯೂಚರಲ್ಲಿ ನನಗೆ ಇದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗೋದಿದೆ ಲೈಫಲ್ಲಿ, ನಾನು ಇದನ್ನ ಇನ್ನೇನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಾನ್ ಇನ್ನಾದ್ರೂ ಏನೇನ್ ಇವಾಗ ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ನಾನ್ ಮಾಡೋದ್ ಇಷ್ಟ. ಆದ್ರೆ ಇವಾಗ ಏನಾಗುತ್ತೆ ಮುಂದೆ ಅಂದ್ರೆ ನನ್ಗೆ IIT ಅಲ್ಲಿ ಆಗೋದ್ ಇಷ್ಟ ಇದೆ. ಸೊ ನನ್ ಕರಿಯರ್ ನಾನು IIT ಅಲ್ಲಿ ಮಾಡ್ಬೇಕಂತ ಇದೆ. ಸೊ ನನಗನ್ಸುತ್ತೆ ಅಲ್ಲಿನೂ ನಂಗೆ ಇಂಟ್ಯೂಷನ್ ಹೆಲ್ಪ್ ಆಗುತ್ತೆ ಅಂತ. ಸೊ ಮನೆಯಲ್ಲೆಲ್ಲ ಖುಷಿಯಾಗಿದ್ದಾರೆ ಈ ತರದೆಲ್ಲ ಮಾಡೋದು? ಆಮೇಲೆ ನೀವು ಶಾರದಾ ತರ ಹೆಲ್ಪ್ ಮಾಡೋದಾಗಿರ್ಬೋದು ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಆ ತರ ಆಗಿದ್ಯಾ? ಹೌದು, ಆಗಿದೆ, ಸುಮಾರು ಟೈಮ್ ಆಗಿದೆ. ಓಕೆ. ನಮ್ ಟೀಚರ್ ಇದ್ರಲ್ಲ, ಅರ್ಚನಾ ಮ್ಯಾಮ್ ಅವರು ಏನಾದ್ರೂ ಜ್ಯುವೆಲ್ರಿ ಕಳ್ದೋಗಿದ್ಯೋ ಇಲ್ಲ ಏನಾದ್ರೂ ಪಾಸ್ವರ್ಡ್ ಲಾಕ್ ಆಗಿದೆ ಅದೆಲ್ಲ ತೆಗಿಬೇಕಂದ್ರೆ ನಾನು ಹೆಲ್ಪ್. ಸೊ ಪ್ರಿಡಿಕ್ಷನ್ ಎಲ್ಲ ನೀವು ಮಾಡಬಲ್ರಿ ಹಾಗಾದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಾನ್ವಿ. ತುಂಬಾ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂತ ಸಬ್ಜೆಕ್ಟ್ನ ನಾವು ಎತ್ಕೊಂಡು ಇವತ್ತು ನಿಮ್ಮಂತ ಅವ್ರ ಜೊತೆಗೆಲ್ಲ ಮಾತಾಡಿದ್ ನಿಜವಾಗ್ಲೂ ನಮಗೆ ಖುಷಿ ಕೊಡ್ತಾ ಇದೆ. ಹಾಗೆ ಇನ್ನಷ್ಟು ನೀವು ಈ ಕ್ಷೇತ್ರದಲ್ಲಿ ಬೆಳೀರಿ ಅಂತ ಕೂಡ ನಾವು ಕೂಡ ನಿಮ್ಗೆ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನಮ್ಮ ಜೊತೆಗೆ ಶಾರದಾ ಅವರ ತಾಯಿ ಇದ್ದಾರೆ. ಒಬ್ಬ ಪೇರೆಂಟ್ ಆಗಿ ಅವರು ಮಗಳಿಗೆ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಮುಂದೆ ಮಗಳ ಫ್ಯೂಚರ್ಗೆ ಇದು ಯಾವ ರೀತಿ ಹೆಲ್ಪ್ ಆಗಲಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ನಾವು ಮಾತಾಡೋಣ. ಸೊ ಶಾರದಾ ಅವರ ತಾಯಿ ರೇಷ್ಮಾ ಹನುಮಂತೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ನೋಡಿದ್ವಿ ಸಮಾಜಕ್ಕೊಂದು ಕೊಡುಗೆ ಅಂತಾನೆ ಹೇಳ್ಬೋದು ನಿಮ್ಮ ಮಗಳು. ಯಾಕಂದ್ರೆ ಎಷ್ಟೊಂದು ಒಂದೆರಡು ಡೆಮೋಗಳನ್ನ ಮಾಡೋದನ್ನ ನಾವು ಗಮನಿಸಿದ್ವಿ, ಮತ್ತೆ ಫ್ಯಾಮಿಲಿನಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಗಳನ್ನ ಹೇಳಿದ್ರು ಕೂಡ. ಸೊ ಆಸ್ ಅ ಮದರ್ ನೀವು ಅವ್ರನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ರಿ. ಯಾಕೆ ಅನ್ನಿಸ್ತು ನಿಮಗೆ ಮಗಳಿಗೆ ಈ ಒಂದು ಇಂಟ್ಯೂಷನ್ಗೆ ಹಾಕಬೇಕು? ಯಾಕಂದ್ರೆ ಎಷ್ಟೊಂದು ಕೋರ್ಸಸ್ಗಳಿದೆ ಹೊರಗಡೆ ಸಮಾಜದಲ್ಲಿ ಕಲಿಯುವಂಥದ್ದು, ಇದಕ್ಕೆ ಹಾಕಬೇಕು, ಅವಳು ಇದರಲ್ಲೇ ಮುಂದೆ ಬರಬೇಕು ಅನ್ನೋದು ಆಸ್ ಅ ಪೇರೆಂಟ್ ಆಗಿ ನಿಮ್ಗೆ ಹೇಗೆ ಅನ್ನಿಸ್ತು, ಯಾಕೆ ಅನ್ನಿಸ್ತು? ಖಂಡಿತವಾಗ್ಲೂ ನಾನು ಸ್ಟೂಡೆಂಟ್ ಇದ್ದಾಗ ನಾನು ಸುದರ್ಶನ ಕ್ರಿಯೆ ಕಲ್ತಿದ್ದು 99ನಲ್ಲಿ, ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ. ಸೊ ಅವಾಗ್ಲಿಂದ ಇವತ್ತಿನವರೆಗೂ ಕಂಟಿನ್ಯೂ ರೆಗ್ಯುಲರ್ ಮಾಡ್ತಿದ್ವಿ. ನಮ್ಮ ಮನೆಯವರು ಕೂಡ ಅಷ್ಟೇ. ಸೊ ನಮಗೆ ಆಲ್ರೆಡಿ ನಮಗೆ ಸುದರ್ಶನ ಕ್ರಿಯೆ ಅದೆಲ್ಲ ನಮಗೆ ಅದ್ರದ್ದು ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ
ಆಮೇಲೆ ಆಸ್ ಎ ಪೇರೆಂಟ್ ಆಗಿ ನಾನು ಇನ್ನೊಂದು ಮಾತು ಏನು ಹೇಳಬೇಕು ಅಂತಂದರೆ, ಪ್ರೆಗ್ನೆನ್ಸಿನಲ್ಲಿ ಇವನ್ ನಾನು ಡೆಲಿವರಿಗೆ ಹೋಗಬೇಕಾದ್ರೂ ಕೂಡ ಅವತ್ತಿನ ದಿನಾನೂ ಕೂಡ ನಾನು ಸುದರ್ಶನ ಕ್ರಿಯೆ ಮಾಡ್ಕೊಂಡು ಹೋಗಿದ್ದೀನಿ. ಓಕೆ. ಅದು ಒಂದು ಮೇಜರು. ಆಮೇಲೆ ಹುಟ್ಟಿ ನಂತರ 6 ಮಂತ್ ಆದಮೇಲೆ ತಕ್ಷಣ ಮತ್ತೆ ನಾನು ಸುದರ್ಶನ ಕ್ರಿಯೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಅವಳಿಗೆ ನಾವೇನು ಗರ್ಭ ಸಂಸ್ಕಾರ ಅಂತ ನಾವೇನು ಹೇಳ್ತೀವಲ್ಲ, ಆಲ್ರೆಡಿ ಅವಳಿಗೆ ಗರ್ಭದಿಂದನೇ ಅದು ಸ್ಟಾರ್ಟ್ ಆಗಿದೆ. ಶುರು ಆಗಿದೆ. ಸೊ ಮನೆಯಲ್ಲಿ ಇಬ್ರು ಸುದರ್ಶನ ಕ್ರಿಯೆ ಮಾಡೋದು, ಮೆಡಿಟೇಷನ್ ಮಾಡೋದು, ಸೊ ಅದೆಲ್ಲ ಚಿಕ್ಕ ಒಳಗಡೆಯಿಂದನೇ ನೋಡ್ತಾ ಬಂದಿರೋದು. ಅದಾದ್ಮೇಲೆ ಅವಳಿಗೆ 4.5 ವರ್ಷ ಇದ್ದಾಗ ಅವಳು ಎಲ್ರ ಜೊತೆ ಇಲ್ಲ ನಾನು ಕೋರ್ಸ್ ಇದು ಮಾಡಲೇಬೇಕು ಅಂತ ಹಠ ಮಾಡಿಕೊಂಡು ಹೋಗಿ ಆವಾಗ ಆರ್ಟೆಕ್ಸಲ್ ಅಂತ ನಾವೇನು ಹೇಳ್ತಿದ್ವಿ ಮಕ್ಕಳದು ಕೋರ್ಸು, ಅದು ಹೋಗಿ ಅಭ್ಯಾಸ ಮಾಡಿದ್ಲು ಅವಳು. ಅದ್ರ ನಂತರ ಅವಳೇನೆ ಪ್ರತಿದಿನ ಕ್ರಿಯಾ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು ಅವಳೇನೆ. ಆಮೇಲೆ ಅವ್ರ ತಂದೆ ಸಂಧ್ಯಾ ವಂದನೆ ಕೂತ್ಕೋಬೇಕಾದ್ರೆ ಇಲ್ಲ ನನಗೂ ದಾರ ಹಾಕ್ಸೋ, ನಾನು ಇದನ್ನ ಮಾಡಬೇಕು ಅಂತ ಹಠ ಮಾಡೋಳು. ಆಮೇಲೆ 7 years ಆದ್ಮೇಲೆ ಸಂಧ್ಯಾ ವಂದನೆ ಅದು ಅಭ್ಯಾಸ ಮಾಡ್ಕೊಂಡು ಗುರುಗಳು ನಮ್ಮ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರು ಯಾವುದೇ ಜಾತಿಯವರಿದ್ರು ಕೂಡ ಸಂಧ್ಯಾ ವಂದನೆ ಎಲ್ರು ಇದು ಮಾಡ್ತಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ ಕೂಡ ಅವಳು ಮಾಡ್ತಾನೆ ಇದ್ದಾಳೆ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ. ಸೊ ಹೀಗೆ ಅವಳ್ದು ಹಾಗೆ ಬೆಳೀತಾ ಬಂತು. ಸೊ ಒಂದಿನ ಆಶ್ರಮದಲ್ಲಿ ಬರ್ಬೇಕಾದ್ರೆ ಒಂದು ಬೋರ್ಡ್ ನೋಡಿದ್ವಿ, ಇದು ಇಂಟ್ಯೂಷನ್ ಇದು ಅಂತ. ನಾನೇನು ಹೇಳಲಿಲ್ಲ ಅವಳು ನೋಡಿದ ತಕ್ಷಣ ಅಮ್ಮ ನನಗಿದು ಮಾಡ್ಲೇಬೇಕು ಅಂತ. ಅವಳಿಗೆ ಗೊತ್ತಿತ್ತ ಅದು ಇಂಟ್ಯೂಷನ್ ಅಂದ್ರೆ ಏನು ಇಲ್ಲ, ಆ ವಯಸ್ಸಲ್ಲಿ? ಎಂತದೂನು ಇಲ್ಲ. ಅವಳಿಗೆ ಅವಾಗ 6 ವರ್ಷ ಇನ್ನ, ಎಂತದೂನು ಇರ್ಲಿಲ್ಲ. ಅದು ನಾನೂನು ಕೇಳಿರ್ಲಿಲ್ಲ. ಅಂದ್ರೆ ಇದು ಆಲ್ರೆಡಿ 10 ವರ್ಷದಿಂದ ಮುಂಚೆನೆ ಇದೆ, ಬಟ್ ನಾನು ಏನು ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ, ಏನು ಕೇಳಿರ್ಲಿಲ್ಲ. ಜಸ್ಟ್ ಬೋರ್ಡ್ ನೋಡಿದ್ಲು, ಇಲ್ಲ ನನಗೂ ಏನೋ ಗೊತ್ತಿಲ್ಲ, ಅದು ನೋಡಿ ಅಮ್ಮ ನನಗೆ ಇದು ಕೋರ್ಸ್ ಮಾಡಲೇಬೇಕು ಅಂತ. ಸೊ ಸಮ್ಹೌ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಕೋರ್ಸಿಗೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಕೋರ್ಸಿಗೆ ಹೋಗಿ ಕಳಿಸಿದ್ವಿ. ನಾನು ಆ ಟೈಮಲ್ಲಿ ಅವಾಗ್ಲೇನೆ ಇದ್ದೆ. ಸೊ ನಮಗೆಲ್ಲ ಒಂಥರ ವಿಚಿತ್ರ, ನಾವೇನು ಬರೀ ಕತೆಗಳಲ್ಲಿ ಪುರಾಣದಲ್ಲಿ ಕೇಳಿದ್ವಿ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಬಟ್ ನಾವೇ ಸ್ವತಃ ನೋಡ್ಬೇಕಂತಂದ್ರೆ ಅದು ಫಸ್ಟ್ ಕೋರ್ಸಲ್ಲೇನೆ ಅದು ಒಂದು ಪ್ರೋಸೆಸ್ ಎಲ್ಲ ಮೆಡಿಟೇಷನ್ ಪ್ರೋಸೆಸ್ ಎಲ್ಲ ಮಾಡಿಸ್ಬಿಟ್ಟು ಅವಳ ಟೀಚರ್ ಮಾಲಕ್ಕ ಅಂತ, ಮಾಲಾದಿದೆ ಅವರು, ಮಾಲಾ ಸುಂದರೇಶನ್. ಸೊ ಅವ್ರು ಹೀಗೆ ಒಂದಷ್ಟು 10-12 ತಿರುಗಿಸ್ಬಿಟ್ಟು ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೋಗು ಸ್ಟೇಜಿಗೆ ಹೋಗ್ಬಿಟ್ಟು ಗುರುಗಳ ಫೋಟೋ ನೋಡು ಅಂತ ಹೇಳಿದ್ರು. ನಮಗೊಂದು 3-4 ರೌಂಡ್ ತಿರುಗಿ ಕಂಡ್ಬಿಟ್ರೇನೆ ನಮಗೆ ಇನ್ನೂ ತಲೆ ಸುತ್ತಾ ಇರುತ್ತೆ. 6 ವರ್ಷದ ಮಗು 10-12 ರೌಂಡ್ಸ್ ಹೊಡ್ಸಿದ್ಮೇಲೆ ನೇರ ಸ್ಟೇಜಿಗೆ 8 ಸ್ಟೆಪ್ ಇತ್ತು ಸ್ಟೇಜು. ಆ 8 ಸ್ಟೆಪ್ ಸ್ಟೇಜಿಗೆ ಮೇಲೆ ಹತ್ತಿ ಗುರುಗಳ ಫೋಟೋ ಹೋಗಿ ನಮಸ್ಕಾರ ಮಾಡ್ಕೊಂಡು ಮತ್ತೆ ವಾಪಸ್ ತನ್ನ ಜಾಗದಲ್ಲಿ ಬಂದು ಕೂತ್ಕೊಳ್ಳು. ನಾನು ಈಗಲೂ ಕೂಡ ನೆನ್ಸ್ಕೊಂಡ ನನಗಿನ್ನು ರೋಮಗಳಲ್ಲಿ ನಿಜವಾಗ್ಲೂ ಹೀಗ ಆಗ್ತಾ ಇದೆಯಾ ಅಂತ. ಅಂದ್ರೆ ನೀವು ಅದನ್ನ ಕಣ್ಣಾರೆ ನೋಡಿರೋಂಥವ್ರು, ಮತ್ತೆ ಮೊದಲ ಎಕ್ಸ್ಪೆರಿಮೆಂಟ್ ಅದು ಮಗುದು. ಸೊ ಅದಾದ್ಮೇಲೆ ಅವರು ಟೀಚರ್ ಹೇಳ್ದಾಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂತ ಹಾಗೆ ಇವಾಗ ಅವಳಿಗೆ 16 ವರ್ಷ, 6 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಪ್ರತಿದಿನ ಮನೆಯಲ್ಲಿ, ಯಾಕಂದ್ರೆ ಆಸ್ ಎ ಪೇರೆಂಟ್ ಆಗಿ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಾವೇನು ಅನ್ಕೊಂತೀವಿ ಮಕ್ಕಳಿಗೆ ಒಂದು ಧ್ಯಾನ ಕಲಿಸ್ತೀವಿ, ಒಂದು ಯೋಗ ಕಲಿಸ್ತೀವಿ, ಅಥವಾ ಇನ್ನೊಂದು ಕ್ರಿಯಾ ಕಲಿಸ್ತೀವಿ, ಇಂಟ್ಯೂಷನು ನಾವು ಕಲಿಸ್ಬಿಟ್ವಿ, ಓಕೆ ಮುಗ್ದೋಯ್ತು ನಮ್ಮ ಕೆಲಸ. ಖಂಡಿತವಾಗ್ಲೂ ಅಲ್ಲ. ನಾವು ಕಲಿಸೋದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಇನ್ನಷ್ಟು ಮುಖ್ಯ ಏನು ಅಂತಂದ್ರೆ ಪ್ರತಿದಿನ ಮಕ್ಕಳು ಪ್ರಾಕ್ಟೀಸ್ ಮಾಡಲೇಬೇಕು, ಅವಾಗ್ಲೇನೆ ಅದು. ಸೊ ನಮ್ಮನೇನೆ ಅದೊಂದು ರೊಟೀನ್, ನಮಗೆ ಎಲ್ಲರೂ ಕುತ್ಕೊಂಡು ಮಾಡೋದು, ಅವಳಿಗೂ ಮಾಡೋದು. ಆಮೇಲೆ ಪ್ರತಿದಿನ ಅಕಸ್ಮಾತ್ ಕೆಲವೊಂದು ಸಮಯದಲ್ಲಿ ಅವ್ರಿಗೂ ಏನು ಬೆಳಿಗ್ಗೆ ಆಗ್ಲಿಲ್ಲ, ರಾತ್ರಿ ಮಲ್ಕೊಳ್ಳೋದ್ಕಿಂತ ಮುಂಚೆ ಕೂಡ ಅದು ಹಾಕಿ ಮುಗಿಸಿದ ಮೇಲೇನೆ ಅವತ್ತಿನ ದಿನ ಮುಕ್ತಾಯ. ಏನ್ ಓದ್ತಾ ಇರೋದು ಶಾರದಾ? 11th ಸ್ಟ್ಯಾಂಡರ್ಡ್. ಸೊ ಹೇಗೆ ಟೈಮ್ ಮಾಡ್ಕೊಳ್ತಾಳೆ ಅವಳು? ಈಗ ಸ್ವಲ್ಪ ಹೈ ಸ್ಟಡೀಸ್ ಎಲ್ಲ ಅಂದ ತಕ್ಷಣ ಆಬ್ವಿಯಸ್ಲಿ ತುಂಬಾ ಟೈಮ್ ಬೇಕಾಗುತ್ತೆ. ಅಂತ ಟೈಮಲ್ಲಿ ಈ ಒಂದು ಪ್ರೋಗ್ರಾಮ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಹೇಗೆ ಟೈಮ್ ಮಾಡ್ಕೊಳ್ತಾರೆ? ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ನಾರ್ಮಲ್ ಮಕ್ಕಳೇನಿದೆ ಒಂದು ಚಾಪ್ಟರ್ ಅಥವಾ ಒಂದು ಸಮ್ ಮುಗಿಸ್ಲಿಕ್ಕೆ ಅವರೊಂದು 2 hour ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಈ ಮಕ್ಕಳು ಪ್ರತಿದಿನ ಯಾರೇ ಮಗು ಆದ್ಮೇಲೆ ಕಲ್ತಾದ್ಮೇಲೆ ಅವ್ರು ಏನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಬಂದ್ರೆ ಆ 2 hour ಏನು ಅವರು ಎಫರ್ಟ್ ಹಾಕ್ತಾರಲ್ಲ ಅದನ್ನ 30 to 40 minutes ಅಲ್ಲಿ ಮುಗಿಸ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ 1.5 ಗಂಟೆ ಉಳಿತಾ. ಸೊ 1.5 ಗಂಟೆನಲ್ಲಿ ಇದೆಲ್ಲ ಬೇರೆದೆಲ್ಲ ಮಾಡ್ಕೋಬೋದಾ? ಸೊ ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತಾನೆ ಅವ್ರಿಗೆ ಬಂದ್ಬಿಡುತ್ತೆ ಅದು.
ಅದು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಏನೋ ಮಾಡಬೇಕು ಅಂತೇನಿಲ್ಲ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಅವರ ಸ್ವಭಾವದಲ್ಲೇ ಬಂದ್ಬಿಡುತ್ತೆ. ಯಾಕಂದ್ರೆ ಈ ಮಕ್ಕಳು ಇವಳು ಒಬ್ಳೆ ಅಂತಲ್ಲ, ಯಾರ್ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಅವರು ಬರೀ ಸ್ಟಡೀಸ್ ಅಲ್ಲೇ ಅದ್ರ ಜೊತೆಗೆ ಬೇರೆ ಸಂಗೀತ, ಡಾನ್ಸು, ಸ್ಪೋರ್ಟ್ಸು, NCC ಕ್ಯಾಂಪ್ಗಳು, ಈ ರೀತಿ ಅವ್ರ ರೆಗ್ಯುಲರ್ ರೊಟೀನ್ಗಳು ಇದ್ದೇನೆ ಇರುತ್ತೆ ಅವ್ರಿಗೆ. ಈ ಮಕ್ಕಳೆಲ್ಲ ಈಗ ಈವನ್ ಆ್ಯನ್ಯುವಲ್, ಇವಾಗ ಅವಳು 11th, ಲಾಸ್ಟ್ ಇಯರ್ 10th ಇದ್ದಾಗ ಪ್ರೀ ಬೋರ್ಡ್ ಮುಂಚೆನೆ NCC 10 ದಿವಸ ಕ್ಯಾಂಪ್ಸ್ ಮುಗಿಸ್ಕೊಂಡು ಬಂದರು. ಆಮೇಲೆ ಎಕ್ಸಾಮ್ ಶುರು ಆಯಿತು. ಆ್ಯನ್ಯುವಲ್ ಪೇಪರ್, ಒಂದು ಇಂಗ್ಲೀಷ್ ಪೇಪರು ಬೆಳಿಗ್ಗೆ 12ವರೆಗೆ ಇಂಗ್ಲೀಷ್ ಪೇಪರ್ ಮುಗಿಸ್ಕೊಂಡು ಬಂದರು. ಆಮೇಲೆ ಇಮ್ಮಿಡಿಯೇಟು ವರ್ಲ್ಡ್ ಕಲ್ಚರಲ್ ವುಮೆನ್ಸ್ ಕಾನ್ಫರೆನ್ಸ್ ನಡೀತಾ ಇತ್ತು. ಸೊ ಬಂದು ಡೆಮೋ ಮಾಡಿದರು, ಮತ್ತೆ ನೆಕ್ಸ್ಟ್ ಡೇಗೆ ಎಕ್ಸಾಮಿಗೆ ಓದ್ಕೊಂಡ್ರು, ಮತ್ತೆ ನೆಕ್ಸ್ಟ್ ಡೇ ಎಕ್ಸಾಮಿಗೆ ಹೋದರು. ಇದು ಅವ್ರಿಗೆ ಓಕೆ, ನಂದು ಇವತ್ತು ಎಕ್ಸಾಮ್ ಇದೆ, ನಾನು ಸ್ಟ್ರೆಸ್ ಅಂದರೆ ನಾವೇನು ನೋಡ್ತೀವಲ್ಲ ಮಕ್ಕಳಿಗೆ, 3ನೇ ಕ್ಲಾಸ್ ಮಗುಗೂ ಕೂಡ ನಾನು ನಾಳೆ ಈ ಪೇಪರು, ನಾನು ನಾಳೆ ಆ ಪೇಪರ್ ಅಂತ ತಲೆಯಲ್ಲಿರುತ್ತೆ. ಆದರೆ ಈ ಮಕ್ಕಳಿಗೆ ಇವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅವರಿಗೆ ಆ ಸ್ಟ್ರೆಸ್ ಇರೋದಿಲ್ಲ. ಈಗ ನಾರ್ಮಲ್ ಒಂದು ಆಟನೂ ಅದೇ ರೀತಿ ಆಡ್ತಾರೆ, ಒಂದು ಎಕ್ಸಾಮ್ಗೂ ಕೂಡ ಅದೇ ರೀತಿ ಬರೀತಾರೆ. ಅದು ಮೇಯ್ನ್ ಇರೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಆಸ್ ಎ ಪೇರೆಂಟ್ ನಾನು ಹೇಳಬೇಕು ಅಂತಂದರೆ, ನಾನು ಅವಳು 6 ವರ್ಷ ಇದ್ದಾಗ ಮಾಡಿದ್ದು ಅದೇ ಫಸ್ಟು, ಅದೇ ಲಾಸ್ಟ್. ಅವಳಿಗೆ ನೀನು ಕುತ್ಕೋ ಓದ್ಕೋ ಅಂತ ನಾನು ಹೇಳಿದ್ದು. ಅವತ್ತಿಂದ ಇವತ್ತಿನವರೆಗೂ ಯಾವತ್ತೂ ಕೂಡ ಅವಳಿಗೆ ನೀನು ಕುತ್ಕೊಂಡು ಹೋಮ್ವರ್ಕ್ ಮಾಡು ಅದಿತ್ತು ಮುಂಚೆ, ಬಟ್ ಅದಾದ್ಮೇಲೆ ಇಲ್ಲ, ಖಂಡಿತ ಏನಿರುತ್ತೋ ಅವಳ ಕೆಲಸ ರೊಟೀನ್ ಎಲ್ಲ ಮಾಡ್ಕೊಂತಾಳೆ. ಇದು ಸಾಧನೆನೂ ಪ್ರತಿದಿನ ಅಭ್ಯಾಸ ಮಾಡ್ತಾರೆ, ಜೊತೆಗೆ ಎಕ್ಸಾಮ್ಸು, ಆಮೇಲೆ ಕೆಲವೊಂದು ಡೆಮೋಸ್ಗಳೆಲ್ಲ ಮಕ್ಕಳೆಲ್ಲ ಆಚೆ ಹೋಗ್ತಾರೆ, ಅವಾಗ ಅವರಿಗೆ ಸ್ಕೂಲು ಸುಮಾರು ಎಲ್ಲ ಗ್ಯಾಪ್ ಆಗೋಗುತ್ತೆ. ಬಟ್ ಬಂದ ಮೇಲೆ ವಿತಿನ್ ಈ ಶಾರ್ಟ್ ಪೀರಿಯಡಲ್ಲಿ ಏನು ಅದನ್ನೆಲ್ಲ ಮುಗಿಸ್ಕೊಳ್ತಾರೆ. ಸರಿ, ಮಕ್ಕಳು ಈಗ ಅವಳಿಗೆ ಶಿ ಇಸ್ ನೌ ಇನ್ ಎ ಟೀನೇಜರ್. ಎಕ್ಸಾಕ್ಟ್ಲಿ, ಐ ವಾಂಟೆಡ್ ಟು ಆಸ್ಕ್ ದಟ್ ಕ್ವಶನ್. ಯಾಕಂದ್ರೆ ಮೈಂಡ್ ಡಿಸ್ಟ್ರಾಕ್ಷನ್ ಅನ್ನೋದು ತುಂಬಾ ಆಗುವಂತ ಸಮಯ ಇವಾಗ ಶಾರದಾಗಿರುವಂಥದ್ದು. ಎಲ್ಲವನ್ನೂ ಒಟ್ಟುಗೂಡಿಸಿ ಅದನ್ನ ಹೇಗೆ ಆಸ್ ಅ ತಾಯಿಯಾಗಿ ನೀವು ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು ಸಾಕಷ್ಟು ಕೆಲಸ ಇರುತ್ತೆ. ಹೇಗೆ ಮಾಡ್ತೀರಾ ಇದನ್ನೆಲ್ಲ ಅಂತ ಹೇಳಿ? ಒಂದೇ ಒಂದು ನಾನು ಕೆಲಸ ಮಾಡೋದೇನು ಅಂತಂದರೆ, ಅವಳಿಗೆ ನೀನು ಇವತ್ತು ಸುದರ್ಶನ ಕ್ರಿಯೆ ಆಯಿತಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಅಂದರೆ ದೊಡ್ಡವರಿಗೆ ಹಾಗೆ ಗುರುಗಳು ಸಹಜ ಸಮಾಧಿ ಅಂತ ಏನು ಹೇಳಿದಾರಲ್ಲ, ಮಕ್ಕಳಿಗೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ನನ್ನ ತಾಯಿ ಕೆಲಸ ಏನು ಅಂತಂದರೆ, ಪ್ರತಿದಿನ ಇವತ್ತು ಸುದರ್ಶನ ಕ್ರಿಯೆ ಮಾಡ್ದ್ಯಾ, ಮೆಡಿಟೇಷನ್ ಮಾಡ್ದ್ಯಾ, ಸಂಧ್ಯಾ ವಂದನೆ ಮಾಡ್ದ್ಯಾ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಅಷ್ಟೇ. ಯಾವುದು ಮಿಸ್ ಆಗದೆ ಇರೋ ರೀತಿ ಅದೇನಿದೆ ಈ ಟೀನೇಜಲ್ಲಿ. ಅಂದರೆ ಸರಿಯಪ್ಪ, ನಮ್ಮ ಮಕ್ಕಳು ಇದೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ನಮ್ಮದು ಲೈಫ್ ಆರಾಮಾಗಿದೆ, ಖಂಡಿತವಾಗ್ಲೂ ಇಲ್ಲ. ನಾವು ಕೂಡ ಪ್ರತಿದಿನ ಎಲ್ಲ ಮನೆಯಲ್ಲಿ ತಾಯಿ ರೀತಿ ಸ್ವಲ್ಪ ಆ ಟೀನೇಜಲ್ಲಿ ಇರುತ್ತಲ್ಲ ಎಲ್ಲ, ನಾವು ಹೌದು ಅಂತೀವಿ, ಅವ್ರಿಲ್ಲ ಅಂತ ಹೇಳ್ತಾರೆ, ಅವ್ರು ಹೌದು ಅಂತ ಹೇಳ್ತೀವಿ, ನಾವಿಲ್ಲ ಅಂತ ಹೇಳ್ತೀವಿ. ಇದು ಕೂಡ ನಡೆಯುತ್ತೆ. ಆದರೆ ಒಂದು ವ್ಯತ್ಯಾಸ ಏನು ಅಂತಂದರೆ, ಇದು ಅವ್ರು ಪ್ರತಿದಿನ ಅಭ್ಯಾಸ ಮಾಡ್ತಿರೋದ್ರಿಂದ ಈಗ ಸಪೋಸ್ ಆ ಒಂದು ಅವ್ರ ಸಹಜ ಸ್ವಭಾವದಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟ್ ಆ ಒಂದು ಎಕ್ಸಾಂಪಲ್ ಅವಳ ಬಾಯಿಂದನೇ ನೀವು ಕೇಳ್ಬೋದು ಹೇಗೆ ಅಂತ. ಆಮೇಲೆ ಇನ್ನೊಂದು ಎರಡನೇದೇನು ಅಂತಂದರೆ, ನಾವು ನಿರ್ಲಿಪ್ತರಾಗಿರ್ತೀವಿ. ಯಾಕಂದರೆ ನಾವು ಕೂಡ ಅಭ್ಯಾಸ ಮಾಡ್ತಿರೋದ್ರಿಂದ ನಮಗೂ ಕೂಡ ಗೊತ್ತಿದೆ. ಆಮೇಲೆ ಮಕ್ಕಳಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿರೋ ಮಕ್ಕಳಿಗೆ ಏನು ಅಂತಂದರೆ, ಏನಾದರೂ ನೀವು ಕೊಡಿಸ್ಲಿಲ್ಲ ಏನು ಅಂತಂದರೆ ಏನು ಹಠ ಮಾಡೋದು, ಆಮೇಲೆ ಇನ್ನೊಂದೇನೋ ಕಿರ್ಚಾಡೋದು, ಚೇಂಜಸ್ ಆಗುತ್ತೆ ಖಂಡಿತ. ಬಟ್ ಇದರಲ್ಲಿ ಈ ಮಕ್ಕಳಲ್ಲಿ ನಾವು ತಾಯಂದ್ರು ಪೇರೆಂಟ್ಸ್ ನಾವು ಅದನ್ನ ನೋಡಿಲ್ಲ. ಇಲ್ಲ ಅಮ್ಮ, ಇದು ಸರಿ ಇಲ್ಲ, ಇದು ಹೀಗಿರ್ಬೇಕು, ಹೌದು, ಒಂದೇ ಮಾತು ಅಲ್ಲೇ ಮುಗೀತು. ಸೊ ಮನೆಯಲ್ಲಿ ಕ್ಲಾಶ್ಗಳಿಲ್ಲ, ನಡೀತಿಲ್ಲ ಅಂತಲ್ಲ, ಆದರೆ ಬೇಗ ಕನ್ವಿನ್ಸ್ ಆಗ್ತಾರೆ. ಯಾಕಂದ್ರೆ ಅವ್ರು ಪ್ರತಿದಿನ ಅಭ್ಯಾಸ ಮಾಡ್ತಿರೋದ್ರಿಂದ. ಇನ್ನೊಂದು ಆಸ್ ಎ ಪೇರೆಂಟ್, ಆಸ್ ಎ ತಾಯಿ, ನಾನು ಕೂಡ ಪ್ರತಿದಿನ ಮನೆಯಲ್ಲಿ ಸುದರ್ಶನ ಕ್ರಿಯಾ ಧ್ಯಾನ ಎಲ್ಲ ಮಾಡ್ತಿರೋದ್ರಿಂದ ನನ್ನ ಮೈಂಡ್ ಸ್ಟ್ರೆಸ್ ಇರೋದಿಲ್ಲ. ಸೊ ನಾನು ಅವಳಿಗೆ ಸಮಾಧಾನವಾದ ಮನಸ್ಸಿನಿಂದ ಅವಳಿಗೆ ನಾನು ಹೇಳಬಲ್ಲೆ. ಸೊ ನನ್ನ ಸ್ಟ್ರೆಸ್ ಇಲ್ಲದೆ ಇರೋದ್ರಿಂದ, ನನ್ನ ಕನ್ಫ್ಯೂಷನ್ ಇಲ್ದಲೆ ಕನ್ವಿಕ್ಷನ್ ಇಂದ ನಾನೇನು ಅವಳಿಗೆ ಹೇಳ್ತೀನೋ ಅವಳು ಆ ಮನ್ಸಿಗೆ ತಾಗುತ್ತೆ. ಅದ್ರ ಬದಲಾಗಿ ನಾವೇನ್ ಮಾಡ್ತೀವಿ, ಮೊದಲೇ ನಾವು ತಂದೆ ತಾಯಿ ನಮ್ಮ ಹೊರಗಡೆ ಸ್ಟ್ರೆಸ್ ಎಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ, ಅದಕ್ಕೆ ತಕ್ಕಂಗೆ ಮಕ್ಳ ಮೇಲೆ ರೇಗ್ತೀವಿ. ಸೊ ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಮಕ್ಕಳು ಕೂಡ ಸ್ಟ್ರೆಸ್ ಅಲ್ಲಿ, ನಮ್ದು ರಿಲೀಫ್ ಆಗಲ್ಲ, ಅವ್ರದ್ದು ರಿಲೀಫ್ ಆಗಲ್ಲ. ಸೊ ಮನೆ ಮೊದಲ ಪಾಠಶಾಲೆ ಅನ್ನೋದು ಇದಕ್ಕೆ ಮೇಡಮ್ ಅಲ್ವಾ? ಸೊ ತಂದೆ ತಾಯಿಯ ಪ್ರತಿರೂಪ ಮಕ್ಕಳು, ಕರೆಕ್ಟ್ ಅಲ್ವಾ?
ಸೊ ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಬೀಜವನ್ನ ಬಿತ್ತಿರೋ ಅದೇ ತರ ಮರ ಹುಟ್ಟತ್ತೆ ಅಂತ ಹೇಳ್ತೀವಿ ನಾವು. ಸೊ ನಿಜವಾಗ್ಲೂ ಒಂದ್ ಒಳ್ಳೆ ಸಂಸ್ಕಾರ, ಒಂದ್ ಒಳ್ಳೆ ವಿದ್ಯೆನ ಆ ಮಗು ಕಲಿಸ್ಕೊಡ್ತಾ ಇದ್ದೀರಾ. ಶಾರದಾ, ಈ ಅಮ್ಮ ಅಪ್ಪ ಎಲ್ಲ ನಿಂಗೆ ಈ ತರದೊಂದು ಸಪೋರ್ಟ್ ಮಾಡುವಂಥದ್ದು ನಿನ್ನ ಲೈಫಲ್ಲಿ ನೀ ಹೇಗೆ ಅಳವಡಿಸ್ಕೊಳ್ತಾ ಇದೀಯಾ? ಏನ್ ಚೇಂಜಸ್ ಅನ್ಸುತ್ತೆ ನಿಂಗೆ ಇದೆಲ್ಲ ಮಾಡಿದ್ಮೇಲೆ? ಸೊ ನನಗೆ ಅಮ್ಮ ಹೇಳ್ದಾಗೆ ಅಕಾಡೆಮಿಕ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬಂದಿದೆ. ನಂಗೆ ಮುಂಚೆ ಅಂದರೆ ಅಮ್ಮ ಹೇಳಿ ಹೇಳಿ ಕೂರಿಸಿ ಓದಿಸ್ಬೇಕಿತ್ತು. ಬಟ್ ಕೋರ್ಸ್ ಮಾಡಾದ್ಮೇಲೆ ನಾನೇ ಕುತ್ಕೊಂಡು ಎಲ್ಲ ಓದ್ತೀನಿ. ಮತ್ತು ಹೇಳ್ದ ಹಾಗೆ ಬೇರೆಯವರೆಲ್ಲ 2 to 3 hours ಕಂಪ್ಲೀಟ್ ಮಾಡಿದ್ರೆ ಸಿಲೆಬಸ್, ಅದು ನಾನು 1 hour ಮುಗಿಸ್ಬಿಡ್ತೀನಿ. ಸೊ ಆ ಟೈಮಲ್ಲಿ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ಸ್, ಸ್ಪೋರ್ಟ್ಸ್ ಎಲ್ಲ ಆ ಈಕ್ವಲ್ ಅಟೆನ್ಷನ್ ಕೊಡ್ಬೋದು ಎಲ್ಲದಕ್ಕೂ. ಮತ್ತೆ ಸ್ಪೋರ್ಟ್ಸಲ್ಲಿ ಹೇಳ್ಬೇಕಂದ್ರೆ ನಾನು ವಾಲಿಬಾಲ್ ಆಡ್ತೀನಿ. ಸೊ ನಾನು ಆಡೋಕ್ಕೆ ಶುರು ಮಾಡಿದಾಗ 8th ಸ್ಟ್ಯಾಂಡರ್ಡಲ್ಲಿದ್ದೆ. ನೀವು ಶುರು ಮಾಡಿದಾಗ ದೊಡ್ಡ ಗೇಮ್ಸ್ ಎಲ್ಲ ಆಡೋಕೆ ಬಿಡೋದಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಆದರೆ ನಂಗೆ ಬಾಲ್ ಬರೋಕ್ಕಿಂತ ಅವ್ರ ಅಪೋನೆಂಟ್ ಸರ್ವ್ ಮಾಡೋಕ್ಕಿಂತ ಮುಂಚೆ ನಂಗೆ ಗೊತ್ತಾಗ್ಬಿಡ್ತಿತ್ತು ಎಲ್ಲಿ ಬರುತ್ತೆ ಅಂತ. ಸೊ ಇದು ತುಂಬ ಹೆಲ್ಪ್ ಆಯಿತು ನನಗೆ. ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ಸ್ ತುಂಬ ಮಾಡ್ತೀನಿ, ಅದರಿಂದ ಕ್ಲಾಸಸ್ ಮಿಸ್ ಆಗುತ್ತೆ. ಟೀಚರ್ಸ್ ಅಫ್ಕೋರ್ಸ್ ಎಲ್ಲದೂ ಹೇಳ್ಕೊಡಲ್ಲ, ಬಟ್ ನನ್ನ ಗ್ರಾಸ್ಪಿಂಗ್ ಪವರ್ ತುಂಬ ಇನ್ಕ್ರೀಸ್ ಆಗಿದೆ. ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಏನೇನು ಕಲಿಸಿದ್ರೋ ಎಲ್ಲದೂ ನಾನು ಓದ್ಬಿಟ್ಟು ನನ್ನ ಮೆಮೊರಿಲಿ ಇರುತ್ತೆ. ಮತ್ತು ಬೇರೆಯವ್ರಂದರೆ ಎಕ್ಸಾಮ್ ಮುಂಚೆ ತುಂಬ ರಿಪೀಟೆಡ್ ರಿವಿಷನ್ಸ್ ಬೇಕಾಗಿರುತ್ತೆ ಅವ್ರ ತಲೆಯಲ್ಲಿ ಅದು ಕೂರೋಕ್ಕೆ. ಬಟ್ ನನಗೆ ಅಷ್ಟೊಂದು ರಿಪೀಟೆಡ್ ರಿವಿಷನ್ಸ್ ಬೇಕಾಗೇ ಇಲ್ಲ. ಎಕ್ಸಾಮ್ ಅಂದರೆ ಓದ್ತೀನಿ ಕರೆಕ್ಟಾಗಿ, ಎಲ್ಲ ಅವತ್ತಿಂದ ಅವತ್ತು ಮುಗಿಸ್ಕೊಂಬಿಟ್ಟು ಎಕ್ಸಾಮ್ ಮುಂಚೆ ಒಂದ್ಸಲ ರಿವೈಸ್ ಮಾಡಿಬಿಟ್ರೆ ಅದು ಎಕ್ಸಾಮ್ ಹಾಲಲ್ಲಿ ಕೂತಾಗ ಅದು ಪೇಜ್ ಬೈ ಪೇಜ್ ಕರೆಕ್ಟ್ ಆನ್ಸರ್ ಎಲ್ಲ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಮೇನ್ ಅಂತ ಅಂದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಮುಂಚೆ ಅಷ್ಟೊಂದು ಎಕ್ಸ್ಟ್ರೋವರ್ಟ್ ಇರಲಿಲ್ಲ ನಾನು. ಸ್ಟ್ರೇಂಜರ್ಸ್ ಜೊತೆ ಕನ್ವರ್ಸೇಷನ್ ಮಾಡೋದು ಅಥವಾ ತುಂಬ ಜನದ ಮುಂದೆ ಮಾತಾಡೋದು, ಅದೆಲ್ಲ ಸ್ಟೇಜ್ ಫಿಯರ್ ಅದು ಎಲ್ಲ ತುಂಬ ಇತ್ತು. ಬಟ್ ಕೋರ್ಸ್ ಮಾಡಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದಾಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲಲ್ಲಿ ತುಂಬ ಇನ್ಕ್ರೀಸ್ ಆಗಿದೆ. ಈಗ ನಿಮ್ಮ ಜೊತೆ ಹೇಗೆ ಇಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತೀನೋ ಅಷ್ಟೇ ಸಾವಿರಾರು ಜನದ ಮುಂದೆ ಎಲ್ಲ ಡೆಮೋ ಕೊಟ್ಟಿದ್ದೀನಿ, ಕಾನ್ಫಿಡೆಂಟಿಂದ ಮಾತಾಡ್ತೀನಿ. ಸೊ ಓವರ್ ಆಲ್ ಅಂದರೆ ಇದು ಇಂಟ್ಯೂಷನ್ ಒಂದು ನಿಮಗೆ GPS ಥರ ಲೈಫಲ್ಲಿ. ಇದು ಹೀಗೆ ಹೋಗಿ, ಇದು ಕರೆಕ್ಟು, ಹೀಗೆ ಹೋಗಬೇಡಿ, ಇದು ತಪ್ಪು, ಅದೆಲ್ಲ ಒಳಗಿಂದನೇ ನಮ್ಗೆ ಹೇಳುತ್ತೆ ಆ ಥರ. ನಿಜ. ನಂಗೆ ಯಾವುದೋ ಒಂದು ದೊಡ್ಡ ಮಗು ಜೊತೆ ಕುತ್ಕೊಂಡು, ಮಗುನೂ ಅನ್ನೋಕ್ಕಾಗಲ್ಲ, ದೊಡ್ಡ ಹುಡುಗಿ ಜೊತೆ ಕುತ್ಕೊಂಡು ಮಾತಾಡ್ತಾ ಇದೀನಿ ಅನ್ನೋ ಫೀಲ್ ಆಗ್ತದೆ. ಮೆಚುರಿಟಿ ಲೆವೆಲ್ನ ನಾವು ಇಲ್ಲೇ ನೋಡ್ಬೋದು ಮ್ಯಾಮ್. ಅಂದರೆ ಮಗಳದು ನಿಮಗೆ ಮಗಳೇ, ಬಟ್ ನಮಗೆ ಎದುರಿಗೆ ಕಾಣಿಸೋಂಥ ಸಂದರ್ಭದಲ್ಲಿ ಈ ವಯಸ್ಸಿನ ಮಕ್ಕಳಲ್ಲಿ ಇಷ್ಟೊಂದು ಮೆಚುರಿಟಿನ ಅನ್ನೋದೊಂದು ಬರುತ್ತೆ. ನೀವು ಮನೆಯಲ್ಲಿ ನಿಮ್ಮ ಮಗಳನ್ನ ಗಮನಿಸ್ತಾ ಇರ್ತೀರಾ, ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿಯ ಬದಲಾವಣೆಗಳನ್ನ ನೀವು ಕಾಣ್ತಾ ಬಂದ್ರಿ ಅಂದ್ರೆ ಈ ಒಂದು ಇಂಟ್ಯೂಷನ್ ಪ್ರೋಗ್ರಾಮ್ ಆದ್ಮೇಲಿಂದ? ಖಂಡಿತ ಮೇಡಮ್, ಯಾಕಂದರೆ ಈ ರೀತಿ ನಿಮ್ಮ ಎದುರುಗಡೆ ಡೆಮೋಗಳೆಲ್ಲ ಮಾಡಿದ್ರಲ್ಲ, ಸೊ ಅವರು ಸೆಲೆಬ್ರಿಟಿಗಳಿಗೆ ಅವ್ರ ಎದುರುಗಡೆನೆ ಡೆಮೋಸ್ ಎಲ್ಲ ಕೊಡ್ತಾರೆ. ತುಂಬ ಬಿಸ್ನೆಸ್ ಮ್ಯಾಗ್ನೆಟು, ನಾವು ದೊಡ್ಡವ್ರ ವ್ಯಕ್ತಿಗಳು ಅಂತ ಹೇಳ್ತೀವಲ್ಲ, ಅವ್ರ ಎದುರುಗಡೆ ಎಲ್ಲ ಡೆಮೋಗಳು ಕೊಡ್ತಾರೆ. ಆ ಕೊಡಬೇಕಾದ್ರೆ ಅವರಿಗೆ ಅದ್ಭುತ ಅನಿಸುತ್ತೆ. ಬಟ್ ನಮಗಾಗಲಿ ಮಕ್ಕಳಿಗಾಗಲಿ ಅವರು ಆರಾಮಾಗೇನೆ ಇರ್ತಾರೆ, ಅವ್ರಿಗೂ ಕೂಡ ಅದೆಲ್ಲ ದೊಡ್ಡದು ಅಂತ ಅನ್ಸಲ್ಲ. ಆದರೆ ಯಾಕಂದರೆ ನ್ಯಾಚುರಲ್ ಆಗಿ ಮನಸ್ಸಲ್ಲಿ ಏನಾದರೂ ನಾನು ಇದನ್ನೆಲ್ಲ ಸಾಧಿಸ್ತಿದ್ದೀನಿ, ಸೊ ನನ್ನಿಂದ ಈ ರೀತಿ ಎಲ್ಲ ಆಗ್ತಿದೆ, ಆ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಅದು ಬಂದಾಗ ಆಸ್ ಎ ಮದರ್ ತಾಯಿ ಅದನ್ನ ನಾವು ಅವಾಗ ಟ್ಯೂನ್ ಮಾಡ್ತಿರ್ತೀವಿ. ನೋಡು ಈ ರೀತಿದ ಇದು ನಿನ್ನೆಲ್ಲ ಅದ್ಭುತವಾದ ವಿದ್ಯೆ, ಆಮೇಲೆ ನೀನು ಇದನ್ನ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ. ಸೊ ಅವಾಗ ನಾವು ಸ್ವಲ್ಪ ಸೊ ಎಲ್ಲೋ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಕೂಡ ತಲೆಗೆ ಬರಬಾರ್ದು. ಖಂಡಿತ. ಆಮೇಲೆ ಓದ್ಬೇಕಾದ್ರೂ ಕೂಡ ಅಷ್ಟೇ, ಇಲ್ಲ ಇದು ಕೂಡ ತುಂಬಾ ಮುಖ್ಯ, ಅದು ಕೂಡ ತುಂಬಾ ಮುಖ್ಯ. ಆಮೇಲೆ ಇನ್ನೊಂದು ನಿಮಗೆ ಒಂದು ಉದಾಹರಣೆ ಹೇಳಬೇಕು. ಈಗ ಅವಳು ಹೇಳಿದ್ಲಲ್ಲ, ಪ್ರತಿದಿನ ಇಂಟ್ಯೂಷನ್ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ಎಕ್ಸಾಮ್ಸಲ್ಲಿ ಅದು ಅವರಿಗೆ ಅದು ಕೂಡ, ಯಾಕಂದರೆ ಇದು ಬಂದಿರೋದೇನೆ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದಲ್ಲಿ ತುಂಬ ಅನುಕೂಲ ಆಗಲಿ ಅಂತ. ಒಂದು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಾವು ಹೇಳ್ಬಿಟ್ಟು ಕಳಿಸ್ತೀವಿ, ನಿನಗೆ ಕೊಟ್ಟಿರೋ ವಿದ್ಯೆ ನಿನಗೆ ಬಂದರೆ ಅದನ್ನು ಬಳಸ್ಕೋ, ಬಿಡಬೇಡ ಅಂತ. ಅವಾಗೇನ ಅಂದರೆ ತುಂಬ ಚಿಕ್ಕವಳಿದು, ಈಗ ಒಂದು 3-4 ವರ್ಷದ ಹಿಂದೆ
ಅವ್ರಿಗೆ ತಂತಾನೆ ಅದು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಥ್ಸ್ ಯಾವುದೋ ಸಮ್ ಮಾಡಬೇಕು, ಆಮೇಲೆ ಅವ್ರಿಗೆ ಆಲ್ರೆಡಿ ಒಳಗಡೆ ಮನಸ್ಸು ಇಂಟ್ಯೂಟಿವ್ ಮೈಂಡ್ ಹೇಳ್ತಾ ಇರುತ್ತೆ ಮೈನಸ್ ಬೇಡ ಪ್ಲಸ್ ಹಾಕು ಅಂತ. ಆದರೆ ಇವ್ರೇನು ಮಾಡ್ತಾ ಇದ್ರನ್ನ ತಡಿತಾ ಇದ್ರು. ಓ ಗುರುಗಳು ಅಂದರೆ ಅವರು ಟೀಚರ್ ಹೇಳಿದ್ದಾರೆ ನಾವು ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಅದು ಸ್ವಲ್ಪ ಶುರುವಾಗಿತ್ತು. ಆಮೇಲೆ ಇವ್ರ ಟೀಚರ್ ಏನಿದ್ದಾರೆ ಮಾಲಾಜಿ ಅವ್ರ ಹತ್ರ ನಾನು ಮಾತಾಡಿ ಈ ರೀತಿ ಎಲ್ಲ ಅವಳಿಗೆ ಬರ್ತಾ ಇದೆ, ನೀವು ಸ್ವಲ್ಪ ಹೇಳಿ ಅಂತ. ಅವಾಗ ಹೇಳಿದ್ರು ನೋ ನೋ ನೋ, ಯಾಕಂದರೆ ನೀನು ಓದೇ ಅದು ಯೂಸ್ ಮಾಡ್ಕೋಬೇಕು ಅಂತಂದರೆ ಅದು ರಾಂಗ್. ಸರ್ ಏನಾದರೂ ನೀನು ಓದಿದೆಯಾ, ಪ್ರಾಕ್ಟೀಸ್ ಮಾಡಿದೆಯಾ, ಎಲ್ಲದೂ ಆಗಿದೆ, ಅದು ತಂತಾನೆ ನಿನಗೆ ಬರ್ತಿದೆ ಅಂತಂದರೆ ಯು ಶುಡ್ ನಾಟ್ ಸ್ಟಾಪ್. ಓಕೆ. ಸೊ ಇದು ಅದ್ಭುತವಾದ ಅವ್ರಿಗೆ ಎಜುಕೇಷನಲ್ಲಿ ಇದು ಕೂಡ ತುಂಬ ಚೇಂಜಸ್ ಆಗ್ತದೆ. ಇದು ಒಂದು. ಆಮೇಲೆ ಎರಡನೇದು 6 ಇಯರ್ಸಿಂದ 4.5 ಇಯರ್ಸಿಂದ ಇವತ್ತು ಮಾಡ್ತಿದ್ದಾಳಲ್ಲ, ಅದರಲ್ಲಿ ನಾನು ನೋಡಿರೋ ಪ್ರಕಾರ ಏನಂತ ಒಂದು ಇಮ್ಯುನಿಟಿ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಲ್ಲ, ಅದು ತುಂಬಾನೇ ಡೆವಲಪ್ಮೆಂಟ್ ಆಗಿದೆ ಒಂದು. ಆಮೇಲೆ ಅವಳು ನ್ಯಾಚುರಲ್ ಆಗಿದ್ರೂ ಕೂಡ ಈಗ 10,000 ಜನದ ಎದುರುಗಡೆ ಹೇಗೆ ಕಾನ್ಫಿಡೆಂಟ್ ಮಾತಾಡಬೇಕು ಅದು ಹಾಗೇ ಮಾತಾಡ್ತಾರೆ. ಓಕೆ. ಯಾವುದೇ ಎಕ್ಸಾಚುರೇಟ್ ಆಗೋದಾಗ್ಲಿ ಅಥವಾ ಎಕ್ಸೈಟ್ ಆಗೋದಾಗ್ಲಿ ಏನೂ ಇಲ್ಲ. ಏನಿಲ್ಲ, ಓ ನಾವಿವತ್ತು ಆ ಸೆಲೆಬ್ರಿಟಿ ಎದುರುಗಡೆ ನಾವು ಮಾಡಿದ್ವಿ, ಈ ಸೆಲೆಬ್ರಿಟಿ ಎದುರುಗಡೆ ಮಾಡಿದ್ವಿ, ಏನೇನಿಲ್ಲ. ಓಕೆ, ಇದು ನಮ್ಮ ಅಂದರೆ ನನ್ನ ಕರ್ತವ್ಯ, ನಾನು ಇದನ್ನ ಅವ್ರು ಕೂತಿದ್ದಾರೆ ನಾನು ಅದು ಮಾಡಿ ಮುಗಿಸಿದ್ದೀನಿ. ಸೊ ಆ ರೀತಿ ಒಂದು. ಆಮೇಲೆ ಎಷ್ಟೋ ಈ ಮಕ್ಕಳು ಎಷ್ಟೋ ಈಗ ಹೇಳಿದ್ರಲ್ಲ ಅವರು ಕಳೆದು ಹೋಗಿದ್ರು, ಏನೋ ಜ್ಯುವೆಲ್ರಿ ಕಳೆದೋತು, ಇದೆಲ್ಲ ಸುಮಾರು ಅದೆಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆ ಮಕ್ಕಳ ಮನಸ್ಸಲ್ಲಿ ಅದಿಲ್ಲ, ಓ ನಾನು ಇದನ್ನ ಅವ್ರಿಗೆ ಮಾಡಿಕೊಟ್ಟೆ, ನಾನು ಅದನ್ನ ಓಕೆ ಇದು ನನಗೆ ಕೊಟ್ಟಿರೋದು ವಿದ್ಯೆ, ಇದು ಬೇರೆಯವ್ರಿಗೆ ಹೆಲ್ಪ್ ಆಗಲಿಕ್ಕೆ ಇದು ನಾನು ಮುಗಿಸ್ಕೊಟ್ಟಿದ್ದೀನಿ. ಸೊ ನಾವು ಕೂಡ ಅದನ್ನ ಅವಾಗ ಮಾಡ್ತಾ ಇದ್ದೀವಿ. ಕೆಲವೊಂದು ಇವರಿಗೆ ತುಂಬ ಎಮರ್ಜೆನ್ಸಿ ಇದ್ದಾಗ ರಾತ್ರಿ ಒಂದು 10:30 11 ಗಂಟೆಗೆ ಮಧ್ಯೆ ತುಂಬ ಕಾಲ್ಸ್ಗಳು ಬರ್ತಿರುತ್ತೆ. ಆವಾಗ ನಾವು ಅವ್ರಿಗೆ ಕೇಳ್ತೀವಿ, ತುಂಬ ಎಮರ್ಜೆನ್ಸಿ ಇದೆಯಾ ಇಲ್ವಾ, ಸ್ವಲ್ಪ ಆಗ್ಬೋದು, ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ಸ್ ಇರುತ್ತೆ, ಬೇರೆ ಇದ್ರ ಸ್ಕೂಲಲ್ಲಿ ಇರ್ತಾರೆ. ಆ ರೀತಿ ತೀರಾ ಎಮರ್ಜೆನ್ಸಿ ಇದ್ದಾಗ ಸ್ಕೂಲಿಗೆ ಕಾಲ್ ಮಾಡಿ, ಟೀಚರ್ಸಿಗೆ ಕಾಲ್ ಮಾಡಿ, ತುಂಬ ಎಮರ್ಜೆನ್ಸಿ ಇದೆ, ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ, ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅವರಿಗೆ ಪಾಪ ತೊಂದರೆಯಲ್ಲಿರೋ ವ್ಯಕ್ತಿಗಳಿಗೆ ಒಂದೊಂದು ನಿಮಿಷ ಕೂಡ ತುಂಬ ಮುಖ್ಯ ಆಗೋಗುತ್ತೆ. ನಿಜ ನಿಜ. ಸೊ ಹಾಗಾಗಿ ಸ್ಕೂಲಿಂದ ಟೀಚರ್ಸ್ ಕೂಡ ಅದು ತುಂಬ ಹೆಲ್ಪ್ ಮಾಡ್ತಾರೆ ಈ ರೀತಿ ಎಲ್ಲ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಟೀನೇಜಲ್ಲಿ ಇರೋದ್ರಿಂದ ಅದು ತುಂಬ ಮುಖ್ಯ. ಸೊ ನಮಗೆ ಒಂದು ಕಾನ್ಫಿಡೆಂಟ್, ಎಸ್ ನನ್ನ ಮಗಳು ಇದನ್ನೆಲ್ಲ ಅಭ್ಯಾಸ ಮಾಡ್ತಿರೋದ್ರಿಂದ ಅವಳು ಏನು ಸಿಟಿ ಲೈಫ್ ಏನು ಬ್ಯಾಂಗ್ಳೂರು ಏನೇ ಹೇಳ್ತೀವಲ್ಲ ಸಿಟಿ ಲೈಫ್, ಆ ರೀತಿ ಯಾವುದೇ ಒಂದು ಕೆಟ್ಟ ಇದರಲ್ಲಿ ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಅವಳೇ ಹೇಳ್ತಾಳೆ. ನನಗೂ ಒಂದ್ಸಲ ತುಂಬ ಆಶ್ಚರ್ಯ ಆಯಿತು. ಒಂದು ಡೆಮೋನಲ್ಲಿ ಪೇರೆಂಟ್ಸ್ ಎದುರುಗಡೆ ಹೇಳಿದ್ಲು, ನಮಗೆ ಈಗ ಫ್ರೆಂಡ್ ಸರ್ಕಲ್ ಅವರು ಆಚೆ ಹೋಗ್ತಾರೆ, ಅಂದ್ರೆ ಪಾರ್ಟಿ ಅಂತಂದ್ರೆ ಇವ್ರದ್ದು ಆಚೆ ಹೋಗ್ತಾರೆ, ಸ್ಪೋರ್ಟ್ಸಿಗೆ ಹೋಗ್ತಾರೆ, ಟ್ರಿಪ್ಪಿಗೆಲ್ಲ ಹೋಗ್ತಾರೆ. ಆ ರೀತಿದಾಗೆ ಅದು ಒಂದು ಸ್ಕೂಲ್ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಎಲ್ಲಾ ರೀತಿ ಮಕ್ಕಳು ಕೂಡ ಬಂದಿರ್ತಾರೆ. ಸೊ ಇವು ಪ್ರತಿದಿನ ಅಭ್ಯಾಸ ಮಾಡ್ತಿರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಈಗ 4-5 ಜನ ಯಾರಾದ್ರೂ ಗಂಡು ಮಕ್ಕಳು ಅಥವಾ ಯಾರಾದ್ರೂ ಅವ್ರ ಫ್ರೆಂಡ್ಸ್ ಇದ್ರೂ ಕೂಡ ಯಾರಾದ್ರೂ ಬೇರೆಯವ್ರ ಮನಸ್ಸಲ್ಲಿ ಇವ್ರಗಳ ಬಗ್ಗೆ ಕೆಟ್ಟ ಭಾವನೆ ಇತ್ತು ಅಂತಂದ್ರೆ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ. ಸೊ ಆ ಒಂದು ಸಿಚುವೇಶನ್ ಇಂದ ದೂರ ಇದ್ಬಿಡೋದು. ಎಸ್, ಅವ್ರೇನೆ ಅವ್ರ ತಂತಾನೇನೆ ಅವ್ರಿಗೆ ಬಂದ್ಬಿಡುತ್ತೆ. ಅವಾಗ ಅವಳು ಹೇಳಿದ್ಲು, ಒಂದು ಫೋನಿಗೆ GPS ಹಾಕಿ ನಾವು ಹೆಂಗೆ ಹೋಗ್ತೀವೋ ಆ ರೀತಿ ಇದು ನನ್ನ ಲೈಫಲ್ಲಿ ಇದಿಷ್ಟೆಲ್ಲ ಅಭ್ಯಾಸ ಸುದರ್ಶನ ಕ್ರಿಯೆ ಮತ್ತೆ ಇಂಟ್ಯೂಷನ್ ಇದೆಲ್ಲ ಮಾಡ್ತಿರೋದ್ರಿಂದ ಅದೇ ನಮ್ಮ GPS. ಇದು ಪ್ರತಿಯೊಂದು ಓಕೆ ಈ ವ್ಯಕ್ತಿ ಸರಿ, ಈ ವ್ಯಕ್ತಿ ಈ ದಾರಿ ತಪ್ಪು ಅಥವಾ ಇನ್ನೊಂದು ಕರೆಕ್ಟ್. ನಾವು ಪೇರೆಂಟ್ಸ್ ಆಗಿ ಎಷ್ಟೇ ಹೇಳ್ತೀವಿ ಹುಷಾರಾಗಿರು, ವಯಸ್ಸಿಗೆ ಬಂದಿರೋ ಹೆಣ್ಮಗಳು, ವಯಸ್ಸಿಗೆ ಬಂದಿರದೇ ಇರ್ಲಿ ಮ್ಯಾಮ್, ಇವಾಗಂತೂ ಎಲ್ಲ ಒಂದೇ ತರ ಆಗಿ ಹೋಗ್ಬಿಡಿದೆ. ಆದ್ರೆ ನಮ್ಮ ಜವಾಬ್ದಾರಿ ಏನಾಗತ್ತೆ ಅಂದ್ರೆ ತಂದೆ ತಾಯಿದು ಆದಷ್ಟು ನಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನೋದೊಂದಿರತ್ತೆ. ಅವ್ರಿಗೆ ಆ ಅವೇರ್ನೆಸ್ ಇದ್ಬಿಡ್ತು ಅಂತಂದ್ರೆ ಎಲ್ಲ ಒಂದ್ ಕಡೆ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಂಡು ತಮ್ಮನ್ನ ತಾವು ಸೇಫ್ ಆಗಿ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಸಿಕ್ಬಿಡ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ತಂದೆ ತಾಯಿಗೂ ಸ್ವಲ್ಪ ನಿರಾಳತೆ ಇದ್ದೇ ಇರುತ್ತೆ ಖಂಡಿತವಾಗ್ಲು. ಈಗ ಈ ಒಂದು ಕಲೆ ಸಿದ್ಧಿಸ್ಬೇಕಾದ್ರೂ ಕೂಡ ತಂದೆ ತಾಯಿಗೂ ಅಷ್ಟೇ ಒಂದು ಡೆಡಿಕೇಶನ್ ಇರುತ್ತೆ. ಈಗ ಮಗಳು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳೆ, ಇದನ್ನ ಕಲ್ತಿರೋವಂಥದ್ದು ಎಲ್ಲ ಕಡೆ ಉಪಯೋಗ ಆಗ್ತಾ ಇದೆ. ಕೆಲವೊಂದು ಈಗಿನ ಜನ್ರೇಷನ್ನು ಒಂದು ಲೈಫ್ ಸ್ಟೈಲು ತುಂಬಾ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ಫುಡ್ ಕೂಡ ತುಂಬಾ ಇಂಪ್ಯಾಕ್ಟ್ಫುಲ್. ಏನಕ್ಕೆ ಅಂದ್ರೆ ಇದೆಲ್ಲ ವರ್ಕ್ ಆಗೋದು ಬ್ರೈನ್ ಇಂದ. ಸೊ ಆ ಬ್ರೈನ್ಗೆ ಕರೆಕ್ಟ್ ಆಗಿರುವಂಥದ್ದು ಏನಂತಾರೆ ಪೋಷಕಾಂಶಗಳು, ನೀರು ಹೇಗೆ ನಮ್ಮ ಭೂಮಿ ಮೇಲೆ
ನೀರು ಊಟ ಎಲ್ಲ ಹೇಗೆ ಹೇಳ್ತೀವಿ ಅದಕ್ಕೆ ತಕ್ಕಂತ ಪೋಷಕಾಂಶಗಳು ನ್ಯೂಟ್ರಿಷನ್ ಕೊಡ್ಲೇಬೇಕಾಗತ್ತೆ. ಸೊ ಏನಾದ್ರೂ ಫುಡ್ಗಳನ್ನ ಕೊಡುವಂಥದ್ದು, ಅವಾಯ್ಡ್ ಮಾಡುವಂಥದ್ದು, ಅಥವಾ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅನ್ನೋ ಥರದ್ದು ಏನಾದ್ರು ಇದೆಯಾ? ಇದೆ ನ್ಯಾಚುರಲ್ ಆಗಿ ಏನು ಹೇಳ್ತೀವಿ ಅಲ್ಲ, ಆ ಮಕ್ಕಳಿಗೆ ಸ್ವಲ್ಪ ಜಂಕ್ ಫುಡ್ ಆದಷ್ಟು ಕಡಿಮೆ ಮಾಡೋಕೆ ಅದೆಲ್ಲನೂ ಇದೆ. ಬಟ್ ಎಕ್ಸ್ಪೆಷಲಿ ಅವಳು ಸ್ವಲ್ಪ ಫುಡ್ಡಿನೇ, ಅಪ್ಪ ಮಗಳು ಸ್ವಲ್ಪ ಫುಡ್ಡಿನೇ, ಹಾಗಾಗಿ ತಿಂತಾರೆ. ಅವರು ಬರ್ಗರ್ ತಿಂತಾರೆ, ಪಿಜ್ಜಾ ತಿಂತಾರೆ, ಪಾನಿಪುರಿ ಎಲ್ಲದನ್ನೇ ತಿಂತಾರೆ. ಓಕೆ. ಆದರೆ ಸ್ವಲ್ಪ ಕಡಿಮೆ, ತಿಂಗಳಲ್ಲಿ ಒಂದ್ಸಲ. ಆಮೇಲೆ ರೆಗ್ಯುಲರ್ ಆಗಿ ನೀವು ಹೇಳ್ದಾಗೆ ಪೋಷಕಾಂಶಗಳು ಅದೇನಿದೆ ನಮ್ಮಲ್ಲಿ ರಾಗಿ ಮುದ್ದೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ, ಅದೆಲ್ಲ ಇದು ತಗೊಳ್ತಾರೆ. ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಫುಡ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರಲ್ಲ, ಖಂಡಿತವಾಗ್ಲು. ಯಾಕಂದ್ರೆ ರೆಗ್ಯುಲರ್ ಇವ್ರು ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ತುಂಬಾ ಏನು ಹೊರಗಡೆ ಜಂಕ್ ಫುಡ್ ಅಲ್ಲೇ ತುಂಬಾ ತಗೊಳ್ತಾ ಇದ್ರೆ ಸ್ವಲ್ಪ ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಹಾಗೆ ಸ್ವಲ್ಪ ಆದಷ್ಟು, ಅಂದ್ರೆ ತುಂಬಾನೇ ಮಾಡ್ಲಿಕ್ಕಾಗಲ್ಲ, ಆದಷ್ಟು ಒಂದು ತಿಂಗಳಲ್ಲಿ ಒಂದ್ಸಲ. ಓಕೆ. ಓಕೆ. ಸೊ ನಿಮ್ಮ ಮಗಳ ಫ್ಯೂಚರ್ನ ಯಾವ ರೀತಿ ನೋಡ್ತೀರಾ ಇದೇ ತರ ಮುಂದುವರಿತಾ ಇದ್ರೆ? ಖಂಡಿತವಾಗ್ಲೂ ಅವ್ಗೆ ಇಷ್ಟು ಕೊಟ್ಟಿರೋ ವಿದ್ಯೆ ಅದು ಜಗತ್ತಿಗೆ ಜನತೆಗೆ ಅವಳು ಬಳಸ್ತಾ ಇದ್ದಾಳೆ. ಖಂಡಿತವಾಗ್ಲೂ ಅದು ಮುಂದುವರಿಯುತ್ತೆ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಇನ್ನೊಂದು ಮುಖ್ಯವಾಗಿ ಅವಳದು 10th ಮುಗ್ದಾದ್ಮೇಲೆ ನಮ್ಗೆ ಒಂದು ಮನ್ಸಿತ್ತು ಅವಳದು ಸೈನ್ಸ್ ಫೀಲ್ಡ್ ಅಲ್ಲಿ ಇದು ಹೋಗ್ಬೇಕು. ಯಾಕಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ಪೇರೆಂಟ್ಸ್ ಆಗಿ ಎಲ್ರಿಗೂ ಇರುತ್ತೆ, ಓಕೆ ನನ್ನ ಮಗಳು ಇಂಜಿನಿಯರಿಂಗ್ ಕಡೆ ಹೋಗ್ಬೇಕು, ಡಾಕ್ಟರ್ ಆ ಫೀಲ್ಡಲ್ಲಿ ಹೋಗಬೇಕು. ನಮಗೆ ಇತ್ತು ಓಕೆ ಇದು ಹೋಗಬೇಕು ಅಂತ. ಬಟ್ ಸ್ಟಿಲ್ ಏನು ಅಂತಂದರೆ, ಸರಿ ನಮ್ಮ ಮನಸ್ಸಲ್ಲಿದೆ, ಆದರೆ ಅವಳಿಗೇನು ಇದಾಗುತ್ತೋ ಅದು ಮಾಡಲಿ ಅಂತ. ಅವಳು ಆ ಒಳಗಡೆಯಿಂದ ಇಂಟಿಟ್ಯೂನಿಂದ ಅವಳ ಮನಸ್ಸಲ್ಲಿ ಕಾನ್ಫಿಡೆಂಟ್ ಇತ್ತು, ಇಲ್ಲ ನಾನು ಕಾಮರ್ಸ್ ಕಡೆನೇ ನಾನು ಹೋಗಬೇಕು ಅಂತ. ಆಲ್ರೆಡಿ ಅದು ಫಿಕ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಮಗೆ ಗೊತ್ತಿತ್ತು ಓಕೆ ಅವಳು ಏನು ಅನ್ಕೊಳ್ತಾಳೋ ಅದನ್ನ ಅದು ಕರೆಕ್ಟ್ ಆಗಿದೆ. ಸೊ ನಾವು ಅಲ್ಲಿಗೆ. ಓಕೆ. ಓಕೆ ಮ್ಯಾಮ್, ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಮತ್ತೆ ಶಾರದಾ ಅವ್ರ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಬಿಡ್ತೀನಿ. ಶಾರದಾ, ಮತ್ತೆ ಒಂದು ಡೆಮೋ ಮಾಡೋಣ ಇವಾಗ. ಖಂಡಿತ. ಸೊ ಹೇಳಿದ್ರು ನಿಮ್ಮಮ್ಮ ಕಾರ್ಡ್ ಎಲ್ಲ ಫೈಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹೇಗ್ ಮಾಡೋದಿದ್ದ? ಇದು ನೀವ್ ಕಲರ್ ಪಿಕ್ಚರ್ ಕಾರ್ಡ್ಸ್ ಇದೆಯಲ್ಲ, ನೀವು ಇಲ್ಲಿ ಟೇಬಲ್ ಮೇಲೆ ರ್ಯಾಂಡಮ್ ಆಗಿ ಎಲ್ಲ ಕಾರ್ಡ್ ಸ್ಪ್ರೆಡ್ ಮಾಡಿ, ಓಕೆ, ನಾನು ಬ್ಲೈಂಡ್ ಫೋಲ್ಡ್ ಹಾಕೊಂಡಿರ್ತೀನಿ, ನೀವು ಒಂದ್ ಕಾರ್ಡ್ ಟಚ್ ಮಾಡ್ಬಿಟ್ಟು ಅದೇ ಕೈಯಲ್ಲಿ ನನ್ನ ಕೈಗೆ ಟಚ್ ಮಾಡ್ಬೇಕು. ಓಕೆ, ನಾನು ಆ ಕಾರ್ಡ್ನ ಡಿಸ್ಕ್ರೈಬ್ ಮಾಡ್ತೀನಿ. ನೀವು ಬ್ಲೈಂಡ್ ಫೋಲ್ಡ್ ಕಟ್ಕೊಳ್ಳಿ. ಓಕೆ, ಸೊ ಶಫಲ್ ಮಾಡ್ಬಿಡ್ತೀನಿ. ಇಲ್ಲಿ ಸ್ಪ್ರೆಡ್ ಮಾಡ್ಬಿಡಿ ಟೇಬಲ್. ಓಕೆ, ಮಾಡಿದ್ದೀನಿ. ಇಲ್ಲಿ ಟೇಬಲ್ ಮೇಲೆ ಹೀಗೆ ಮಾಡಿದ್ದೀನಿ. ಇಲ್ಲ, ಮಾಡಿಲ್ಲ ಇನ್ನು. ಓಕೆ, ರ್ಯಾಂಡಮ್ ಆಗಿಟ್ಟು ಓಕೆ ಅಲ್ಲ? ಹಾ ಹಾ. ಓಕೆ, ಸೊ ನಾನು ಯಾವ್ದು ಟಚ್ ಮಾಡ್ತೀನಿ ಅದನ್ನ ಶಾರದಾ ಎತ್ಕೊಳ್ತಾರೆ. ಓಕೆ, Okay. Color card background purple. ಓಕೆ, It's a parrot. It's sitting on a branch of tree. The parrot is red, blue, purple, yellow, and green in color, and the eye is red in color. ಓಕೆ, ಹಂಗೆ ಇರು. The background is green. It's a hen. The top of the head is red in color, and the feathers is black in color, and the body is brown, lightish orange, and there's a bit of black in the below, and its legs are white. ಓಕೆ, ಒನ್ ಮೋರ್ ಲಾಸ್ಟ್. It's a plain white card. ಸೊ ಇಲ್ಲೇ 3 ಎಕ್ಸ್ಪೆರಿಮೆಂಟ್ ಆಯ್ತು. ಹೇಗ್ ಮಾಡಿದ್ವಿ ಅಂತ ನೋಡಿದ್ರಿ. ವೆರಿ ಇಂಟ್ರೆಸ್ಟಿಂಗ್ ಶಾರದಾ. ತುಂಬಾ ಒಳ್ಳೆ, ನಿಮ್ಮಮ್ಮ ಹೇಳ್ದಂಗೆ ತುಂಬಾ ಒಳ್ಳೆ ದಾರಿನಲ್ಲಿ ಸಾಕ್ತಾ ಇದ್ದೀರಾ. ಹಾಗೆ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸಮಾಜಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ ನಿಮ್ಮಿಂದ. ಸೊ ಇದೇ ತರ ಕಂಟಿನ್ಯೂ ಮಾಡಿ. ನಿಮ್ಮ ಒಂದು ಏನು ಮುಂದಿನ ಜರ್ನಿ, ಫ್ಯೂಚರ್ ತುಂಬಾ ಚೆನ್ನಾಗಿರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. Thank you so much. ಹಾಗೆ ಮೇಡಮ್, ನೀವು ಹೇಳಿದ್ರಿ ಆಸ್ ಅ ಪೇರೆಂಟ್ ಯಾವ ರೀತಿ ನಾವು ಡೆಡಿಕೇಟ್ ಆಗಿರಬೇಕು ಮಕ್ಕಳ ಪರವಾಗಿ, ಹಾಗೆ ಮಕ್ಕಳಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಯಾವ ರೀತಿ ಪಿಕ್ ಮಾಡಬೇಕು ಮಕ್ಕಳು, ಅದನ್ನ ಯಾವ ರೀತಿ ನಾವು ಡೈರೆಕ್ಷನ್ ಕೊಡಬೇಕು. ಸೊ ಹಾಗೆ ಇಂಟ್ಯೂಷನ್ ಪ್ರೋಗ್ರಾಮ್ಗೆ ನೀವು ಯಾಕೆ ಹಾಕಿದ್ರಿ, ಇದರಿಂದ ಹೇಗೆ ಅವಳು ಮುಂದೆ ಫ್ಯೂಚರ್ನ ನೀವು ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೂ ಕೂಡ.
ಸೊ ವೀಕ್ಷಕರೇ, ನೀವು ಕೂಡ ನೋಡಿದ್ರಿ, ಸಾಕಷ್ಟು ಕುತೂಹಲಕಾರಿಯಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಮ್ಮಲ್ಲಿರುವಂತಹ ಇಂಟ್ಯೂಷನ್ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದನ್ನ ಇಲ್ಲಿ ಇದ್ದಂತಹ ಮಕ್ಕಳು ತೋರಿಸಿದ್ರು. ಹಾಗೆ ಸಮಾಜಕ್ಕೆ ಇದು ಯಾವ ರೀತಿ ಕೊಡುಗೆ ಆಗಬಲ್ಲದು ಅನ್ನೋದನ್ನು ಕೂಡ ಅವರ ಟೀಚರ್ ಆಗಿರ್ಬೋದು, ಹಾಗೆ ಪೇರೆಂಟ್ ಆಗಿರ್ಬೋದು ತಿಳಿಸ್ಕೊಟ್ರು. ಸಾಕಷ್ಟು ಈ ತರದ ಕಾರ್ಯಕ್ರಮಗಳು ಇತ್ತೀಚೆಗೆ ಪ್ರಚಲಿತವಾಗ್ತಾ ಇದೆ. ಅದು ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದರ್ಶನದಲ್ಲಿ ಮಕ್ಕಳು ಕಲ್ತ್ರೆ ತುಂಬಾ ಒಳ್ಳೇದು. ಸಮಾಜಕ್ಕೂ ಕೂಡ ಒಂದು ಒಳ್ಳೆ ದಾರಿ ಸಿಗತ್ತೆ, ಹಾಗೆ ಕೊಡುಗೆ ಸಿಗತ್ತೆ ಅಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇನ್ನೊಂದೇನಂದ್ರೆ, ಸಾಕಷ್ಟು ಪೇರೆಂಟ್ಸ್ಗೆ ಇರತ್ತೆ, ನಮ್ಮ ಮಕ್ಕಳು ಕೂಡ ಇದನ್ನ ಕಲಿಬಹುದಾ, ನಮ್ಮ ಮಕ್ಕಳಲ್ಲೂ ಈ ಒಂದು ಇಂಟ್ಯೂಷನ್ ಇದೆಯಾ, ಇದನ್ನ ನಾವು ಮಕ್ಕಳಿಗೆ ಕಲಿಸ್ತಾ ಹೋದ್ರೆ ಇವರು ಇದೇ ತರ ಫ್ಯೂಚರ್ನ ಚೆನ್ನಾಗಿ ರೂಪಿಸ್ಕೊಳ್ಬಹುದಾ ಅನ್ನೋದ್ರ ಕುರಿತಾಗಿ ಈ ಎಲ್ಲಾ ಉತ್ತರ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.